ಶೈನ್ ಶೆಟ್ಟಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ನಟನೆಯ ಸಾಮರ್ಥ್ಯದ ಮೂಲಕ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಕರಾವಳಿಯ ಯುವ ಪ್ರತಿಭೆಯಲ್ಲೊರೊಬ್ಬರು. ಹುಟ್ಟಿದ್ದು ಕುಂದಾಪುರ, ಮಂಗಳೂರು ಹಾಗೂ ಉಡುಪಿಯ ಅಲ್ಲಿನ ಚಾನೆಲ್ಗಳ ಕಾರ್ಯಕ್ರಮಗಳಲ್ಲಿ ಆಂಕರಿಂಗ್ ಮಾಡೋದ್ರ ಮೂಲಕ ಈ ಮನರಂಜನಾ ಲೋಕಕ್ಕೆ ಕಾಲಿಟ್ರು. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದ್ತಿದ್ರೂ ಸಹ ಸಿನಿಮಾ ಇವರನ್ನು ಸೆಳೆದಿತ್ತು. ಮುಂಬೈನಲ್ಲಿ ಆ್ಯಕ್ಟಿಂಗ್ನ ಫಾರ್ಮಲ್ ಟ್ರೈನಿಂಗ್ ಪಡೆದಿದ್ದ ಇವರು 2014ರಲ್ಲಿ ಮೀರಾ ಮಾಧವ ಧಾರಾವಾಹಿಯಲ್ಲಿ ಮಾಧವನ ಪಾತ್ರ ಮಾಡೋದಕ್ಕೆ ಆಯ್ಕೆಯಾದರು. ನಂತರ ಇದರಿಂದ ಪ್ರೇಕ್ಷಕರ ಗಮನ ಸೆಳೆದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಚಂದು ಪಾತ್ರವನ್ನು ಕೂಡ ಇವರು ನಿರ್ವಹಿಸಿದರು. ಇವರು ಮೊದಲು ಬೆಳ್ಳಿ ತೆರೆ ಮೇಲೆ ಕಾಣಿಸಿಕೊಂಡಿದ್ದು 2016ರಲ್ಲಿ ತುಳು ಚಿತ್ರ ಕುಡ್ಲಾ ಕೆಫೆಯಲ್ಲಿ. ಕಬಡ್ಡಿ ಆಟಗಾರರ ಸುತ್ತ ಹೆಣೆದಿರುವ ಈ ಪಾತ್ರ, ಇವರ ಈ ಕಥೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ಗಳಲ್ಲಿ ಪ್ರೇಕ್ಷಕರ ಮೆಚ್ಚುಗೆಯನ್ನು ಪಡಿತು. 2022ರಲ್ಲಿ ರಿಷಬ್ ಶೆಟ್ಟಿ ಸರ್ ಅವರ ನಿರ್ದೇಶನ ಹಾಗೂ ನಿರ್ಮಾಣದ ಬ್ಲಾಕ್ ಬಸ್ಟರ್ ಕಾಂತಾರ ಚಿತ್ರದಲ್ಲಿ ಶೈನ್ ಅವರು ಮಿಂಚಿದ್ದು ಪುಟ್ಟದಾದರೂ ಪಿವಿಟಲ್ ಅನಿಸುವ ಒಂದು ದೊಡ್ಡ ಪಾತ್ರ. ನಂತರ ಇವರು ಅಸ್ತಿತ್ವ, ಒಂದು ಮೊಟ್ಟೆಯ ಕತೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಗ್ವಾನ ಯಜ್ಞ, ವಿಜಯಾನಂದ್ ಬಯೋಪಿಕ್, ಪುನೀತ್ ರಾಜ್ಕುಮಾರ್ ಸರ್ ಅವರ ಕೊನೆಯ ಚಿತ್ರ ಜೇಮ್ಸ್, ಹರಿಕತೆಯಲ್ಲ ಗಿರಿಕತೆ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಬ್ಯಾಚುಲರ್ ಪಾರ್ಟಿ, ಮರ್ಯಾದೆಯ ಪ್ರಶ್ನೆ ಇವರು ನಟಿಸಿರುವ ಚಿತ್ರಗಳು. ಇದೀಗ ಜಸ್ಟ್ ಮ್ಯಾರಿಡ್ ಚಿತ್ರ ಬಿಡುಗಡೆಗೆ ಸಿದ್ಧ ಆಗಿದ್ದು ಇದರಲ್ಲಿ ನಾಯಕ ನಟನಾಗಿ ಮಿಂಚೋದಕ್ಕೆ ರೆಡಿಯಾಗಿದ್ದಾರೆ. ಬರೀ ನಟ ಅಷ್ಟೇ ಅಲ್ಲ, ಇವರಿಗೆ ಹಾಡಿನಲ್ಲೂ ಬಹಳ ಆಸಕ್ತಿ ಇರೋದ್ರಿಂದ ಸ್ಟಾರ್ ಸಿಂಗರ್ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಹಾಡಿನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. 2020ರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿ ಸ್ಪರ್ಧಿಸಿ ವಿನ್ನರ್ ಆದವರು ಶೈನ್. ಬರೀ ಸಿನಿಮಾ ರಂಗ ಅಷ್ಟೇ ಅಲ್ಲ, ಉದ್ಯಮ ಕೂಡ ಇವರನ್ನು ಸೆಳೆದಿತ್ತು. ಹೋಟೆಲಿಯರ್ ಆಗಿ ಇವರು ಆ ಒಂದು ಕ್ಷೇತ್ರದಲ್ಲೂ ಪಾಲ್ಗೊಂಡು ಹೆಸರು ಹಾಗೂ ಯಶಸ್ಸನ್ನು ಕಂಡವರು. ಇವರು ಸ್ಥಾಪಿಸಿದ ಗಲ್ಲಿ ಕಿಚನ್ ಈಗ ಇವರ ಮಾಲೀಕತ್ವದಲ್ಲಿ ಇಲ್ಲದಿದ್ದರೂ ಸಹ ಈ ಹೆಸರು ಅವರ ಜೊತೆ ಹೇಗೆ ಜೋಡಣೆ ಆಗಿದೆ ಅಂದರೆ ಅಷ್ಟು ಪ್ರಭಾವ ಬೀರಿದೆ. 2024ರಲ್ಲಿ ರಂಗಸ್ಥಳ ಸ್ಟುಡಿಯೋಸ್ LLP ತಮ್ಮದೇ ಆದ ಒಂದು ಪ್ರೊಡಕ್ಷನ್ ಹೌಸನ್ನು ಸ್ಥಾಪಿಸಿ ಒಂದು ಸಿಂಗಲ್ ಆಲ್ಬಮ್ನ ಕೂಡ ಇವರು ನಿರ್ಮಿಸಿದ್ದಾರೆ. ಹಿಮಾಚಲ್ನ ಕಸೋಲ್ ಅನ್ನುವ ಜಾಗದಲ್ಲಿ ಚಿತ್ರೀಕರಿಸಿರುವ ಈ ಹಾಡು ಇನ್ನೇನು ಬಿಡುಗಡೆಗೆ ಸಿದ್ಧ ಆಗಿದೆ. ಈ ಹಾಡಿನ ಹೆಸರು ಫೈರ್. ಯಾವುದೇ ಪಾತ್ರ ಆಗಲಿ, ಯಾವುದೇ ಉದ್ಯಮ ಆಗಲಿ, ಅದರಲ್ಲಿ ಕೈ ಹಾಕಿ ತಮ್ಮನ್ನು ತಾವೇ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಆ ಪಾತ್ರಕ್ಕೆ, ಆ ಉದ್ಯಮಕ್ಕೆ ಸಂಪೂರ್ಣ ಪುಷ್ಟಿ ನೀಡುವ ಪ್ರತಿಭಾಶಾಲಿ ನಟ, ಉದ್ಯಮಿ ಶೈನ್ ಶೆಟ್ಟಿ ಅವರು ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದ ಇಂದಿನ ಅತಿಥಿ. ನಮಸ್ಕಾರ, ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಮಂಗಳೂರು ಓದುತ್ತಿರುವವರು ನಾವು, ಕೇಳುತ್ತಿರುವವರು ನೀವು. ಹೇಗಿದ್ದೀರಾ? ಆರಾಮ್, ನೀವು ಹೇಗಿದ್ದೀರಾ? ಐ ಆಮ್ ಗುಡ್, ವೆಲ್ಕಮ್. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್, ಐ ಗೆಸ್ ವೆರಿ ಅಟ್ರಾಕ್ಟಿವ್ ಈಸ್ ಯೋರ್ ನೇಮ್ ಶೈನ್ ಅನ್ನೋದು. ನಿಮ್ಮ ತಂದೆ ಶರತ್ ಚಂದ್ರ ಹಾಗೂ ನಿಮ್ಮ ತಾಯಿ ಇಂದಿರಾ, ಈ ಎರಡು ಹೆಸರು ಸೇರಿ ಶೈನ್ ಆಗಿರೋದು. ನಿಮ್ಮ ಊರು, ನಿಮ್ಮ ತಂದೆ ತಾಯಿ, ಇದ್ರ ಬಗ್ಗೆ ಮಾತಾಡ್ತಾ ನಾವು ಈ ಒಂದು ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡಬಹುದು. ಆ ಒಂದು ಊರು, ಆ ವಾತಾವರಣದ ಬಗ್ಗೆ ಸ್ವಲ್ಪ ಹೇಳಿ. ಚೈಲ್ಡ್ಹುಡ್ ಮೊದಲು ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ಹತ್ರ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರುವಂತಹ ನಿರೂಪಕಿ ಅನನ್ಯ ಅಮರ್ ಅವರು. ಮುಂದೆ ಅವ್ರ ಅಕ್ಕನ ವಿಚಾರಕ್ಕೆ ಬರ್ತೀನಿ, ಆದರೆ ಇವಾಗ ಸದ್ಯಕ್ಕೆ ತಂಗಿ ಬಗ್ಗೆ ಮಾತ್ರ ಮಾತಾಡ್ತೀನಿ. ಪ್ರತಿಭಾನ್ವಿತ ಕಲಾವಿದೆ, ಪ್ರತಿಭಾನ್ವಿತ ನರ್ತಕಿ, ಪ್ರತಿಭಾನ್ವಿತ ಅಂದರೆ ಎಲ್ಲದರಲ್ಲೂ ಪ್ರತಿಭೆ ಇದೆ ಅವ್ರಿಗೆ. ಆ್ಯಂಡ್ ಹಿಂಗೆ ಸ್ಕೂಲಲ್ಲೂ ಹಿಂಗೆ ಎಲ್ಲ ಬೈ ಹಾರ್ಟ್ ಮಾಡ್ತಿದ್ರ? ಅದರಲ್ಲಿ ಎಕ್ಸ್ಪರ್ಟ್. ಅದಕ್ಕೆ ಈ ಒಂದು ಜಾಗದಲ್ಲೂ ಕೂತು ಮೇ ಬಿ ಮಾತಾಡೋಕ್ಕೆ ಆಗ್ತಾರೆ ಅನ್ಸುತ್ತೆ. ಮಾತಾಡೋದು ಇಷ್ಟ ಆಗ್ತಿತ್ತಲ್ಲ, ಸೊ ಹಂಗೆ ಇದನ್ನು ಸ್ವಲ್ಪ ಹಂಗಿಂಗ್ ಮಾಡಿ ಒಂಥರ ಅಭಿನಯ ಸೇರಿಸಿ ಮಾತಾಡಿದ್ರೆ. ಮಾಧ್ಯಮ ಅನೇಕವರು ಪ್ರಸ್ತುತಪಡಿಸ್ತಾ ಇರುವಂತಹ ಬೆಂಚ್ ಟಾಕ್ ಆನ್ ಸೋಫಾ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್. ಓಕೆ, ಸೊ ಊರು ಉಡುಪಿ, ಕುಂದಾಪುರ ಮೂಲತಃ, ಬಟ್ ಹುಟ್ಟು ಬೆಳೆದಿದ್ದೆಲ್ಲ ಉಡುಪಿ ಸುತ್ತಮುತ್ತಾನೆ. ಅಂದರೆ ಸ್ಕೂಲು ಕಾಲೇಜ್ಗೆಲ್ಲ ಅಲ್ಲೇ ಇದ್ದಿದ್ದರಿಂದ ಅಲ್ಲೇ ಹುಟ್ಟು ಬೆಳೆದಿದ್ದು. ಬಟ್ ಬಹಳ ಸ್ಕೂಲ್ಗಳನ್ನು ಬದಲಾಯಿಸಿದ್ದೀನಿ. ಫಸ್ಟು ಉಡುಪಿಯಲ್ಲೇ ಇದ್ವಿ, ಬ್ರಹ್ಮಾವರದಲ್ಲಿ ಲಿಟಲ್ ರಾಕ್ ಅಂತ ಒಂದು ಸ್ಕೂಲಿಗೆ ಹೋಗ್ತಾ ಇದ್ದೆ. ಅದರ ನಂತರ ನಮ್ಮ ತಂದೆ ಬೆಂಗಳೂರಿಗೆ ಬಂದರು, ಆಲ್ಮೋಸ್ಟ್ 4 years. ಸೊ ನನ್ನ ಪ್ರಕಾರ ಒಂದು 2nd ಸ್ಟ್ಯಾಂಡರ್ಡಿಂದ 3rd, 4th, 5th ತನಕ ನಾನು ಬೆಂಗಳೂರಲ್ಲೇ ಓದಿದ್ದು. ಆ್ಯಂಡ್ ಅದಾದಮೇಲೆ ವಾಪಸ್ ಊರಿಗೆ ಹೋದ್ವಿ. ಆಮೇಲೆ 1-2 ವರ್ಷ ಕುಂದಾಪುರ ಒಂದು ಸ್ಕೂಲಿಗೆ ಹೋದೆ. ಅದಾದಮೇಲೆ 1.5 ವರ್ಷ
ಮಣಿಪಾಲಲ್ಲಿ MJC ಅಂತ ಒಂದು ಸ್ಕೂಲ್ಗೆ ಹೋದೆ. ಕುಂದಾಪುರದಲ್ಲಿ HMM, ಮಣಿಪಾಲಲ್ಲಿ MJC, ಮಣಿಪಾಲ್ ಜೂನಿಯರ್ ಕಾಲೇಜ್ ಅವ್ರದ್ದೊಂದು ಸ್ಕೂಲ್ ಇತ್ತು, ಅದಕ್ಕೆ ಹೋದೆ. ಅದರ ನಂತರ ಜವಾಹರ್ ನವೋದಯ ವಿದ್ಯಾಲಯ ಅಂತ ಒಂದಿದೆ. ಸೊ ಆ ಸ್ಕೂಲಲ್ಲಿ ಸೆಲೆಕ್ಷನ್ ಆಯಿತು, ಲ್ಯಾಟ್ರಲ್ ಎಂಟ್ರಿ 9th ಸ್ಟ್ಯಾಂಡರ್ಡ್. ಸೊ ಅವಾಗ ಅಲ್ಲಿಗೆ ಹೋದೆ, 9th 10th ಅಲ್ಲಿ ಮಾಡಿದೆ. ಆಮೇಲೆ PU ನಂತರ ಡಿಗ್ರಿ ಅಲ್ಲೇ ಮಣಿಪಾಲ್ ಕ್ರಿಶ್ಚಿಯನ್ PU ಕಾಲೇಜ್, PU ಆ್ಯಂಡ್ ಮಣಿಪಾಲ್ MPMC ಮಾಧವ್ ಪೈ ಮೆಮೋರಿಯಲ್ ಕಾಲೇಜ್. ಸೊ ಇದೆಲ್ಲ ಮುಗಿಸಿ, ಸೊ ಈ ಗ್ಯಾಪಲ್ಲೇ ಅಂದರೆ ಡ್ಯೂರಿಂಗ್ PUC ಎಲ್ಲ ಮುಗಿದ ನಂತರ ಅವಾಗ ಫಸ್ಟ್ ಸಿನಿಮಾ ಎಲ್ಲ ಟ್ರೈ ಮಾಡೋದು ಹೆಂಗೆ, ಸಿನಿಮಾ ತನಕ ರೀಚ್ ಆಗೋದು ಹೆಂಗೆ ಅಂತ ಬಂದಾಗ ತಂದೆ ಎಲ್ಲ ಹೇಳ್ತಾಯಿದ್ರು. ನೋಡು, ಗಣೇಶ್ ಅವರು ಆ್ಯಂಕರಿಂಗ್ ಮಾಡ್ತಾಯಿದ್ರು, ಆಮೇಲೆ ನಮ್ಮೂರಿನ ಅನುಶ್ರೀ ಅವರು ಅವಾಗ ಅಲ್ಲೆಲ್ಲ ಊರಿಗೆಲ್ಲ ಹೋಗಿ ಅಲ್ಲೆಲ್ಲ ಏನೋ ಒಂದು ಶೋಸ್ ಎಲ್ಲ ಮಾಡೋರು ಅನುಶ್ರೀ ಅವರು ಬ್ಯಾಕ್ ದೆನ್. ಸೊ ಯು ಶುಡ್ ಸ್ಟಾರ್ಟ್ ಫ್ರಮ್ ದೇರ್ ಅಂತ, ಅಂದರೆ ಆ್ಯಂಕರಿಂಗಿಂದ. ಸೊ ಅಲ್ಲಿ ಉಡುಪಿಯಲ್ಲಿ ಒಂದು ಲೋಕಲ್ ಚಾನಲ್ ಇತ್ತು, ಉಡುಪಿ ಚಾನಲ್ ಅಂತ, ಯು ಚಾನಲ್. ಸೊ ಅಲ್ಲಿ ಫಸ್ಟ್ ನಿರೂಪಕನಾಗಿ ಶುರು ಮಾಡಿದ್ದು ಉಡುಪಿ. ಸ್ಕೂಲಲ್ಲೂ ಹಾಗಿದ್ರೆ ಏನಾದ್ರು ಆ್ಯಂಕರಿಂಗ್ ಮಾಡ್ತಿದ್ರ ನೀವು? ಇಷ್ಟು ಸ್ಕೂಲ್ಗಳು ಚೇಂಜ್ ಆಗಿದ್ರು ಸಹ ಅಲ್ಲಿ ಯಾವುದೋ ಒಂದು ನಂತರ ಆ್ಯನ್ಯುವಲ್ ಡೇ ಫಂಕ್ಷನ್, ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್ ಅಂತೆಲ್ಲ ಇರುತ್ತೆ. ಮೇ ಬಿ ಅಲ್ಲೇ ಶುರು ಆಗಿತ್ತು. ಇಲ್ಲ ನಾನು ಯಾವತ್ತೂ ಸ್ಕೂಲ್ ಕಾಲೇಜ್ ಡೇ ಯಾವತ್ತೂ ನಾನು ಆ್ಯಂಕರಿಂಗ್ ಮಾಡೇ ಇಲ್ಲ. ಫಸ್ಟು ಡೈರೆಕ್ಟ್ ಚಾನಲಲ್ಲೇ ಮಾಡಿದ್ದು. ಯಾಕಂದರೆ ನನ್ನ ಆ್ಯಂಕರಿಂಗ್ ವಾಸ್ ನೆವರ್ ಅ ಪ್ಯಾಷನ್. ಬಟ್ ನನಗೆ ಹೇಳಿ ಇದರಿಂದ ಹೋದರೆ ಎಲ್ಲೋ, ಇವಾಗ ಹೆಂಗೆ ಅಂದರೆ ಬಹಳಷ್ಟು ಜನರಿಗೆ ನಟನೆ ಮಾಡೋದಕ್ಕೆ ಆಸಕ್ತಿ ಇರುತ್ತೆ, ಆದರೆ ಅವ್ರಿಗೆ ಡೈರೆಕ್ಟ್ ನಟನೆಗೆ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಫಸ್ಟು ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸೇರಿಕೊಳ್ತಾರೆ. ಹಂಗೆ ಹಂತವಾಗಿ ನಟನಾಗ್ತಾರೆ. ಸೊ ಹಾಗೆ ನನಗೆ ಐ ಥಿಂಕ್ ನಂಗೆ ತೋರಿಸಿದ ದಾರಿ ಆ್ಯಂಕರಿಂಗ್ ಥ್ರೂ ಅಂತ. ಸೊ ಹಂಗೆ ಅಲ್ಲಿಂದ ಶುರು ಆಯಿತು. ಸೊ ನೀವು ಈ ಸ್ಕೂಲು ಕಾಲೇಜ್ಗೆಲ್ಲ ಹೋಗೋ ಟೈಮಲ್ಲಿ ಪೇರೆಂಟ್ಸ್ ಹೇಗಿದ್ದಿದ್ದು, ಅಂದರೆ ಅವ್ರ ಜೊತೆ ಯಾವ ಥರ ಇದ್ದಿದ್ದು ಬಾಂಡು? ನಂದು ಅವ್ರದ್ದು, ಅವರಿಬ್ಬರು ಹೆಂಗಿದ್ರು ಅಂತ. ನಿಮ್ಮದು ಮತ್ತು ನಿಮ್ಮ ಪೇರೆಂಟ್ಸ್? ಅದೇ ನಾನು ಮತ್ತೆ ಹೆಂಗೆ ಹೇಳಿ ಅವರಿಬ್ರು ಹೆಂಗಿದ್ರು ಅಂತ ನನಗೆ ಒಂಥರ ನಾಚಿಕೆ ಆಗಿ ಶುರು ಆಯಿತು. ಚೆನ್ನಾಗಿದ್ರು ಅವರಿಬ್ರು, ನಾನು ಚೆನ್ನಾಗಿದ್ದೆ ಅವ್ರ ಜೊತೆ. ಅವ್ರ ಜೊತೆ ಹೇಗಿದ್ರಿ? ಅಂದರೆ ನೀವು ಫುಲ್ ಇವಾಗ ತುಂಬ ಚೇಷ್ಟೆ ಮಾಡೋದು, ಅಥವಾ ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಲೈಕ್ ರ್ಯಾಂಕ್ ಸ್ಟೂಡೆಂಟು, ನೀವು ಬೈಸ್ಕೋತಾನೆ ಇರಲಿಲ್ವಾ ಮನೇಲಿ, ಅಥವಾ ಇಲ್ಲ ನೋಡಿ ಹೇಳ್ತಿದ್ರಾ? ಇಲ್ಲ, ರ್ಯಾಂಕ್ ಬಂದು ಈ ರ್ಯಾಂಕ್ ಅಂತ ಇರುತ್ತಲ್ಲ ಆ ಪಟ್ಟಿಯಲ್ಲಿ ನೋಡಿ, ಎಲ್ಲಾದರೂ ಒಂದು ತುದಿಯಲ್ಲಿ ಇರ್ಬೇಕು. ನಾವು ಯಾವತ್ತೂ ಒಂದು ತುದಿಯಲ್ಲಿ ಇರ್ತಾ ಇದ್ವಿ, ನೀವು ಯಾವ ತುದಿ ಅಂತ ಕೇಳ ಹಾಗಿಲ್ಲ. ಸೊ ಹಾಗಾಗಿ ಆ ತುದಿಯಲ್ಲಿದ್ದರೂ ತಂದೆ ತಾಯಿ ತುಂಬ ಅಂದರೆ ನಮ್ಮ ಬಗ್ಗೆ ಜವಾಬ್ದಾರಿಯುತವಾಗಿರ್ತಾರೆ, ಈ ತುದಿಯಲ್ಲಿದ್ದರೂ ತುಂಬ ಜವಾಬ್ದಾರಿಯುತವಾಗಿರ್ತಾರೆ. ಸೊ ನಾನು ಯಾವುದೋ ಒಂದು ತುದಿಯಲ್ಲಿದ್ದು ಅವ್ರನ್ನ ತುಂಬ ಜವಾಬ್ದಾರಿಯಲ್ಲಿ ಇಟ್ಟಿದ್ದೆ. ಹಾಗಾಗಿ ನನ್ನ ಬಗ್ಗೆ ತುಂಬ ಆಸಕ್ತಿ ಇತ್ತು ಅವ್ರಿಗೆ, ಅಂದರೆ ತುಂಬ ಕಾಳಜಿ ಮಾಡೋರು ನಾನಂದರೆ. ಹೌದು, ಅಂದರೆ ಉಡುಪಿಯಲ್ಲಿ ಒಂದು ಬೆಲ್ಟ್ ಅಂಗಡಿ ಇದೆ, ಅವರು ಆ್ಯಕ್ಚುಲಿ ಆ ಬೆಲ್ಟ್ ಅಂಗಡಿಗೆ ನನ್ನ ಹೆಸರೇ ಇಟ್ಟದು, ಕೊಡುಗೆ ಮೈಮುದ್ದೀನ್ ಬೆಲ್ಟ್ ಶಾಪ್, ಕೊಡುಗೆ ಶೈನ್ ಶೆಟ್ಟಿ ಅಂತ. ಅವ್ರು ಸಿಂಗಲ್ ಡೋರ್ ಇತ್ತು, ನಾನು 10th ಸ್ಟ್ಯಾಂಡರ್ಡ್ ಆಗೋದ್ರೊಳಗೆ ಅವ್ರು ಡಬಲ್ ಡೋರ್ ಆಗಿತ್ತು. 10th ಆದ್ಮೇಲೆ ಅವ್ರ ಬಿಸ್ನೆಸ್ ಸ್ವಲ್ಪ ಬಿತ್ತು. ಅಂದ್ರೆ ನನ್ಗೆ ಯಾವಾಗ್ಲೂ ಈ WWF ಅಲ್ಲಿ ವಿನ್ ಆದ ತಕ್ಷಣ ಒಂದು ಬೆಲ್ಟ್ ಕೊಡ್ತಾರಲ್ಲ, ನಮ್ಮ ತಂದೆ ಹಂಗೆ ನಂದು ರ್ಯಾಂಕ್ ಬಂದಾಗೆಲ್ಲ ಒಂದೊಂದು ಬೆಲ್ಟ್ ಕೊಡೋರು. ಐ ಹ್ಯಾವ್ ಅ ಕಲೆಕ್ಷನ್ ಆಫ್ ಬೆಲ್ಟ್ಸ್. ಬಹಳ ದೊಡ್ಡ ಕಲೆಕ್ಷನ್ ಇದೆ ಅನ್ಸುತ್ತೆ. ಎಸ್. ಸೊ ಹಾಗೆ ನನ್ನ ತಂದೆಯವರ ಬಾಂಧವ್ಯ ಹಾಗಿತ್ತು. ಆಮೇಲೆ ನಮ್ಮ ತಂದೆ ಪ್ರತಿ ಸಲ ಬೆಲ್ಟ್ ಕೊಟ್ಟಾಗ್ಲೂ 1-2 ದಿವಸ ನಮ್ಮಮ್ಮ ನನ್ನ ಬಗ್ಗೆ ತುಂಬ ಕಾಳಜಿ ಮಾಡೋರು. ಹೌದು, ಅಂದರೆ ಆ ಒಂದು ಬಾಂಧವ್ಯ ನಮ್ಮದು ಮಾತ್ರ ಕೇಳಲೇಬೇಡಿ. ಹೌದು. ಸೊ ಇವಾಗ ನಮಗೆ ಗೊತ್ತು, ನಾನು ಇಂಟ್ರೊಲ್ಲೂ ಹೇಳಿದ್ದೀನಿ, ನಿಮಗೆ ಹಾಡಿನಲ್ಲಿ ಬಹಳ ಆಸಕ್ತಿ ಇದೆ, ಗುಡ್ ಸಿಂಗರ್ ಅನ್ನೋದು ಎಲ್ರಿಗೂ ಗೊತ್ತು. ಸೊ ನಿಮ್ಗೆ ಯಾವ್ದಾದ್ರು ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಇರೋವಂಥ ಒಂದು ಸಾಂಗ್ ಇರುತ್ತಲ್ಲ, ಮೇ ಬಿ ಅದು ತುಂಬ ಸರ್ತಿ ಕೇಳಿರ್ತೀರ, ಅಥವಾ ನಿಮಗೆ ಗೊತ್ತಿಲ್ಲದೆ ಒಂದು 4 ಲೈನ್ ಕಲ್ತಿರ್ತೀವಿ ನಾವು ತುಂಬ ರಿಪೀಟೆಡ್ ಆಗಿದ್ದಾಗ. ಸೊ ಆ ಥರ ಯಾವ್ದಾದ್ರು ಒಂದು ಚೈಲ್ಡ್ಹುಡ್ ಮೆಮೊರಿ ಇರೋವಂಥ ಒಂದು ಸಾಂಗ್ 1-2 ಸಾಲ ನಮಗೋಸ್ಕರ ಹಾಡ್ಬಹುದಾ? ಅಪ್ಪ ಅಮ್ಮ ನನಗೆ ಯಾರು ಇಲ್ಲ, ಇಲ್ಲಿ ನನಗೆ ನಾನೇ ಎಲ್ಲ, ದಿನಕ್ ಅಂದ್ರೆ ಹೌದು, ಪ್ರತಿ ಸಲ ಬೆಲ್ಟ್ ಕೊಟ್ಟು ನಾನು ಒಬ್ಬನೇ ಆಗ್ಬಿಡ್ತಾ ಇದ್ನಲ್ಲ, ಅವಾಗ ಈ ಹಾಡನ್ನ ಹಾಡ್ತಾ ಇದ್ದೆ. ಅದು ತುಂಬ, ಈ ಲೈನ್ಸ್ ತುಂಬ ಇಷ್ಟ ನನಗೆ. ಇವತ್ತಿನ ದಿವಸದಲ್ಲಿ ಟ್ರಾಮಾ ಅಂತೆಲ್ಲ ಹೇಳ್ತಾರೆ ಮಕ್ಕಳು, ಬಟ್ ನನಗೆ ಆವತ್ತಿನ ದಿವಸ ಅದು
ನಾನು ಈ ಥರ ನನ್ನ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕಿದ್ದಂಥ ಒಂದೇ ಒಂದು ಸಾಂಗ್ ಅಂದರೆ ಇದು. ಅಲ್ಲಿ ಬೆಲ್ಟ್ ಇಸ್ಕೊಂಡು ಒಳಗಡೆ ಹೋಗಿ ಹಾಡು ಹಾಡು ಆ ಥರ. ಬಾಗಿಲು ಹಾಕ್ಕೊಂಡು ಫುಲ್ ಕಣ್ಣೆಲ್ಲ ಒರೆಸ್ಕೊಂಡು ಮಿರರ್ ಎದುರುಗಡೆ ಅಪ್ಪ ಅಮ್ಮ ನನಗೆ ಯಾರು ಇಲ್ಲ, ಆಮೇಲೆ ಬಾಗಿಲು ಬಡಿಯೋರು ಹಂಗೆ. ಇಲ್ಲ ಅಂದರೆ ಅವಾಗ ಇನ್ನೂ ಹಾಡೋಕ್ಕೆಲ್ಲ ಶುರು ಮಾಡಿರಲಿಲ್ಲ, ಬಟ್ ಕೇಳಿಸ್ಕೊಳ್ತಾ ಇದೆ ಯಾವಾಗಲೂ. ಐ ಥಿಂಕ್ ನಾನು ಸ್ಟಾರ್ಟ್ ಅಂದರೆ ಸ್ಕೂಲಲ್ಲಿ ಎಲ್ಲ ಹಾಡೋದು ಅಂತ ಶುರು ಮಾಡಿದ್ದೆ. ಹಾಡು ಅನ್ನೋದು ಹಾಡಬೇಕು ಅನ್ನೋದಕ್ಕೋಸ್ಕರ ಶುರುವಾಗಿದ್ದಲ್ಲ. ಟೇಪ್ ರೆಕಾರ್ಡರ್ ಸಿಗ್ತಾ ಇರಲಿಲ್ವಲ್ಲ, ನಾವು ಡ್ಯಾನ್ಸ್ ಗಿನ್ಸ್ ಮಾಡಬೇಕು, ನಾವೇ ಹಾಡ್ಕೊಂಡು ನಾವೇ ಡ್ಯಾನ್ಸ್ ಮಾಡ್ತಿದ್ವಲ್ಲ, ಆ ಥರ ಸನ್ನಿವೇಶ ಇದ್ದಾಗ ನಾವೇ ಹಾಡ್ಕೊಂಡು ನಾವೇ ಡ್ಯಾನ್ಸ್ ಮಾಡಬೇಕಲ್ಲ ಅಂತ ಕಲ್ತಂಥ ಸಾಂಗ್ಗಳು ಅದು ಇದೆ ಎಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಥಾ ದಿನಕ್ಕೆ ತಿಂತ. ಸೊ ಎಲ್ಲ ಫ್ಯಾಮಿಲಿಯವರೆಲ್ಲ ಬಂದಾಗ ನನ್ನ ಮಗ ಹಾಡ್ತಾನೆ, ನನ್ನ ಮಗ ಡ್ಯಾನ್ಸ್ ಮಾಡ್ತಾನೆ ಅಂತ. ಸೊ ಐ ಕುಡಂಟ್ ವೆಯ್ಟ್ ಟಿಲ್ ದೇ ಪ್ಲೇ ದ ಸಾಂಗ್. ಆವಾಗ ಇದೆಲ್ಲ ಇಲ್ಲ, ಸ್ಪಾಟಿಫೈ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ಗಳು ಇರಲಿಲ್ಲ. ಬೇಕು ಅಂದಾಗ ಆ ಸಾಂಗ್ ಟೇಪ್ ರೆಕಾರ್ಡರ್ ಇಲ್ಲ, ಇನ್ನೂ ಇರಲಿಲ್ಲ. ಅಷ್ಟು ಹಳೆ ಮಾಡಲು ಅಲ್ಲ, ಬಟ್ ಆದ್ರೂ ಇಸ್ ಇನ್ ಬಿಟ್ವೀನ್. ಗೂಗಲ್ ಎಲ್ಲ ಪಟ್ಟಂತ ಇಲ್ಲ, ಗೂಗಲ್ ಎಲ್ಲ ಶುರುನೇ ಸೀನೇ ಇಲ್ಲ. ಟೇಪ್ ರೆಕಾರ್ಡ್ರಲ್ಲಿ ಇನ್ನೂ ನಾವು ಲಿರಿಕ್ಸು ಕೂಡ ಬುಕ್ ಎಲ್ಲ ಬರ್ತಿರ್ಲಿಲ್ಲ ಅವಾಗಿನ್ನು. ಟೇಪ್ ರೆಕಾರ್ಡ್ರಲ್ಲಿ ಹಾಕೊಂಡು ಅಪ್ಪ ಅಮ್ಮ ನನಗೆ ಯಾರೂ ಇಲ್ಲ, ಸ್ಟಾಪ್, ಅಪ್ಪ ಅಮ್ಮ ನನಗೆ ಯಾರೂ ಇಲ್ಲ, ವಾಪಸ್ ರಿವೈಂಡ್ ಹೋಗ್ಬಿಟ್ಟು ಇಲ್ಲಿ ನನಗೆ ನಾನೇ ಎಲ್ಲ, ಇಲ್ಲಿ ನನಗೆ ನಾನೇ ಎಲ್ಲ ಆ ಥರ. ಬಟ್ ಅದೇ ಒಂದು ರೂಟ್ ಬೇಕಿತ್ತು. ಆ ರೂಟ್ ಯಾವುದು ಅಂತ ನೀವು ರಿಸರ್ಚ್ ಮಾಡಿ ಯೋಚನೆ ಮಾಡೆಲ್ಲ ಹೋದಾಗ ಆಂಕರಿಂಗ್ ಅನ್ನೋದಾಯ್ತು. ದಟ್ ಇಸ್ ಪೋಸ್ಟ್ ನಂದು PU ಡೇಸ್ 11th 12th ಆದ್ಮೇಲೆನೆ ದಟ್ ವಾಸ್ ದ ಬಿಗಿನಿಂಗ್. ಅಂದ್ರೆ ಅದಕ್ಕೆ ಈಗ 11th ಅನ್ನ ನಾನು 2 ವರ್ಷ ಮಾಡಿದೆ. ಅಂದ್ರೆ ದೇ ವಾಂಟೆಡ್ ಮೀ ಟು ಸ್ಟಡಿ ಫಾರ್ 2 years. ಕಾಲೇಜ್ ಅವರೇ ನನಗೆ ಹೇಳಿದ್ರು, ನಿಮ್ಮಂಥ ಪ್ರತಿಭಾನ್ ವಿದ್ಯಾರ್ಥಿಗಳು ನಮ್ಮ ಕಾಲೇಜಲ್ಲಿ ಒಂದು ತರಗತಿಯನ್ನು 2 ವರ್ಷ ಇಫ್ ಯು ಕ್ಯಾನ್ ಟೇಕ್ ಇಟ್ ದೆನ್ ಐ ಸೆಡ್ ಓಕೆ. ಅಂದರೆ ಅದು ಇಟ್ಸ್ ಅ ಪ್ರಿವಿಲೇಜ್, ವೈ ನಾಟ್ ಅಂತ. ಹಾಗಾಗಿ 2 ಸಬ್ಜೆಕ್ಟ್ ಪೆಂಡಿಂಗ್ ಇಟ್ಕೊಂಡೆ ನಾನು, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸು. ಸೊ ಅಲ್ಲ ಹಂಗಂತ ನೋಡಿದ್ರೆ ಕೆಮಿಸ್ಟ್ರಿ ಇಲ್ಲ ಮನುಷ್ಯನ್ಗೆ ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ಅಲ್ಲ, ಈ ಸೈನ್ಸ್ ತಗೊಳ್ಳೋದಕ್ಕೆ ಕಾರಣ ಏನಾದ್ರು ಇತ್ತ ಹಾಗಿದ್ರೆ? ಈ ಥರ ನೋಡಿ, ಜೀವನದಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕಾರಣ ಬೇಕಂತ ಇಲ್ಲ, ಅದು ಅದೇ ಆಗತ್ತೆ. ಸೊ ಸೈನ್ಸ್ ಕೂಡ ಹಾಗೆ ಆದಂಥದ್ದು. ನಾನು ಆ್ಯಕ್ಚುಲಿ ಕಾಮರ್ಸ್ ಇಲ್ಲ ಆರ್ಟ್ಸ್ ತಗೋ ಇಲ್ಲ, ಹಂಗೆ ಕಾಮರ್ಸ್ ಆರ್ಟ್ಸ್ ತಗೊಂಡ್ರೆ MBBS ಮಾಡೋಕ್ಕಾಗಲ್ವಲ್ಲ. ನೀವು ಡಾಕ್ಟರ್ ಆಗ್ಬೇಕಂತ, ಡಾಕ್ಟ್ರು ಅಥವಾ ಎಂಜಿನಿಯರು, ಎರಡೇ ಇದ್ದಂಥದ್ದು ನನಗೆ. ಸೊ ಅದೆರಡೂ ಆಗಕ್ಕಾಗಿಲ್ಲ ಅಂತ ಮತ್ತೆ ನಾನು ಏನೂ ಆಗೋದಕ್ಕೆ ಟ್ರೈ ಮಾಡಲಿಲ್ಲ. ಇವಾಗ ಇನ್ನು ಐ ಮೀನ್ ಅ ಪ್ರೊಫೆಷನ್ ವೇರ್ ಐ ಕ್ಯಾನ್ ಬಿ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಯಾ, ಸೊ ಯು ನೋ ಎನಿವೇಸ್. ಸೊ ಹಂಗೆ ಮಾಡ್ತಿರ್ಬೇಕಾದ್ರೆ PU 1 ವರ್ಷ ನಂದು ಕಳ್ಕೊಂಡಾಗ 1 ವರ್ಷ ಗ್ಯಾಪ್ ಇತ್ತಲ್ಲ, ಅವಾಗ ನಾನು ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿಗೆ ಬಂದು ಯಾರೋ ಒಬ್ಬರು ಸಿನಿಮಾ ಮಾಡ್ತಾಯಿದ್ರು, ಅವ್ರ ಜೊತೆ ಓಡಾಡಿಕೊಂಡು ನೋಡೋಣ ಇಲ್ಲೆಲ್ಲೋ ಅವಕಾಶ ಸಿಗುತ್ತೆ ಅನ್ನೋ ಅಂತ ಸೀರಿಯಲ್ಲು ಅದು ಇದು ಎಲ್ಲ. ಇನ್ಫ್ಯಾಕ್ಟ್ ಮೀರಾ ಮಾಧವ ಪ್ರೊಡ್ಯೂಸರ್ ಯಾರಿದ್ದಾರೋ, ನಾನು ಫಸ್ಟು PU ಅಲ್ಲಿ ಆ ಗ್ಯಾಪಲ್ಲಿ ಬಂದು ಭೇಟಿ ಮಾಡಿದಂಥ ನಿಗೂಢ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ರು ಅವರು ETVಗೆ ಅವಾಗ. ಸೊ ಭೇಟಿಯಾದಂಥ ಮೊದಲನೇ ಪ್ರೊಡ್ಯೂಸರ್ ಅವರು. ಸೊ ಅದು ನನಗೆ ಮೊನ್ನೆ ಗೊತ್ತಾಗಿದ್ದು ದ್ಯಾಟ್ ನಾನು ಅವರು ಮಾತಾಡ್ತಿರ್ಬೇಕಾದ್ರೆ ನಾನು ನಿಗೂಢ ಅಂತ ಒಂದು ಸೀರಿಯಲ್ ಮಾಡ್ತೀನಿ. ನಾನು ಹೇಳಿದೆ ನಾನು ಬಂದಿದ್ದೆ ನಿಮ್ಮ ಸೆಟ್ಟಿಗೆ. ಕರೆಕ್ಟ್ ನಂಗೆ ಈಗ ನೆನಪಾಯ್ತು ಅನ್ನೋ ಥರ ಎಲ್ಲ ಆಯಿತು. ಬಟ್ ಅವ್ರಿಗೆ ಎಷ್ಟು ನೆನಪಾಯ್ತೋ ಗೊತ್ತಿಲ್ಲ. ಬಟ್ ಸಿ ದಟ್ ಡೆಸ್ಟಿನಿ ಅದು ಆ ಟೈಮಲ್ಲಿ ಆಗಲಿಲ್ಲ ಅದು. ಬಟ್ ನಾನು ಬೆಂಗಳೂರಿಗೆ ಬಂದಾಗ ಆಗ್ತಿದ್ದಂಥ ಸಿನಿಮಾ ಹೆಸರು ಸ್ವತಂತ್ರ ಪಾಳ್ಯ ಅಂತ. ಈ ಸಿನಿಮಾನ ನಿರ್ದೇಶನ ಮಾಡ್ತಿದ್ದು ವೆಂಕಟ್ ಅಂತ. ಅವ್ರನ್ನ ಇತ್ತೀಚೆಗೆ ಹುಚ್ಚ ವೆಂಕಟ್ ಅಂತ ಕರೀತಾರೆ. ಸೊ ನೀವೆಲ್ಲ ಇವಾಗ ನೋಡ್ತಿದ್ದೀರಾ, ನಾನು ಅವ್ರನ್ನ 2009 ನೋಡಿದ್ದೀನಿ, 2009. ಅವಾಗ ಇನ್ನೂ ಅವ್ರ ಭುಜ ಎಲ್ಲ ಹಾರ್ತಿರ್ಲಿಲ್ಲ, ನಾರ್ಮಲ್ ಆಗೇ ಇದ್ರು. ಹಿ ವಾಸ್ ಜಸ್ಟ್ ವೆಂಕಟ್, ಸ್ವತಂತ್ರ ಪಾಳ್ಯ ವೆಂಕಟ್ ಅಂತ ಅವಾಗ. ನೈಸ್ ಫಿಲ್ಮ್, ಅಂದರೆ ಸ್ವಲ್ಪ ಥಾಟ್ಫುಲ್ ಆಗಿ ಏನೋ ಮಾಡಿದ್ರು. ಇಟ್ ಡಿಂಟ್ ವರ್ಕ್ ದೋ, ಬಟ್ ಹಿ ವಾಸ್ ಅ ವೆರಿ ಕಾಮ್ ಕಂಪೋಸ್ಡ್ ಡೈರೆಕ್ಟರ್ ಬ್ಯಾಕ್ ದೆನ್, ವಿತೌಟ್ ಅ ಕ್ಯಾರೆಕ್ಟರ್. ಇವತ್ತು ಅವರು ಹೆಂಗೆ ದಟ್ ಹಿ ಬಿಕಮ್ಸ್ ಅ ಕ್ಯಾರೆಕ್ಟರ್ ವೆನ್ ಹಿ ಟಾಕ್ಸ್ ಅಲ್ಲ. ಬಟ್ ಆವತ್ತಿನ ದಿನಗಳಲ್ಲಿ ಆ ಥರ ಇರಲಿಲ್ಲ. ಅವಾಗ ನಾನು ಫಸ್ಟು ವೇರ್ ಡು ಐ ಕಮ್ ಫ್ರಮ್, ಹುಚ್ಚ ವೆಂಕಟ್ ಅವ್ರನ್ನೇ ನಾನು ಫಸ್ಟ್ ಬೆಂಗಳೂರು ಬಂದ ತಕ್ಷಣ ಭೇಟಿ ಮಾಡಿದ್ದು. ಸೊ ನೀವು ಟ್ರಾವೆಲ್ ಮಾಡಿ ಆ ಗ್ಯಾಪಲ್ಲಿ
ಬೆಂಗಳೂರಿಗೆ ಯಾ ಬಂದಿದ್ದೆಲ್ಲ ಬಂದೆ, ನೋಡ್ ಬಟ್ ಹೋಗಿದ್ದೆ. ಅದಾದ್ಮೇಲೆ ಚಪ್ಪಲಿ ಸವಿತು, ಆಮೇಲೆ ವಾಪಸ್ ಚಪ್ಪಲಿ Yeah. ಬೇಕಲ್ಲ ಅಂತ ಅಲ್ಲಿ ಯು ಸ್ಟಾರ್ಟೆಡ್ ಎಸ್ ಎಸ್ ಆಂಕರಿಂಗ್. ಎಸ್ ಎಸ್ ಸೊ ಆಂಕರಿಂಗ್ ಡೇಸ್ ಅಲ್ಲಿ ಎಸ್ಪೆಷಲಿ ಅದು ನೀವು ಹೇಳಿದ್ರಿ, ಫಸ್ಟ್ ಆಫ್ ಆಲ್ ಅದು ನಿಮ್ ಲೈಕ್ ಫಸ್ಟ್ ಚಾಯ್ಸ್ ಅಂತ ಇರ್ಲಿಲ್ಲ, ದಟ್ ವಾಸ್ ಅ ರೂಟ್. ಯಾ ಅಂದ್ರೆ ದಟ್ ವಾಸ್ ನೆವರ್ ಅ ಫಸ್ಟ್ ಚಾಯ್ಸ್. ಹೇಗೆ ಆಂಕರಿಂಗ್ ನೀವು ಕಲ್ತಿದ್ದಿರ್ಬೋದು, ಅಥವಾ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನ್ ಕಲಿತ್ರಿ ಅದರಿಂದ? ಅಂದರೆ ಸ್ಟೇಜ್ ಫಿಯರ್ ಅನ್ನೋದು ಯಾವತ್ತೂ ಅಷ್ಟಾಗಿ ಏನೂ ಇರಲಿಲ್ಲ. ಆ್ಯಂಡ್ ಈಗ ನಿಮಗೆ ಕಾರ್ ಬಿಡಬೇಕು ಅಂತ ತುಂಬ ಆಸಕ್ತಿ ಇದ್ದಾಗ ನೀವು ಎಷ್ಟೋ ಜನರು ಕಾರ್ ಓಡಿಸ್ತಿರ್ಬೇಕಾದ್ರೆ ನೋಡಿರ್ತೀರ. ಆ್ಯಂಡ್ ಫಸ್ಟ್ ಟೈಮ್ ನಿಮ್ಮ ಕಾರ್ ನಿಮ್ಮ ಕೈ ಕೊಟ್ಟಾಗ ಅಟ್ಲೀಸ್ಟ್ ಒಂದು 2 ಡೇಸಲ್ಲಿ ಯು ವಿಲ್ ಅರೈವ್ ಎಟ್ ಹೌ ಟು ಡ್ರೈವ್ ಅ ಕಾರ್. ಸೊ ಆ್ಯಕ್ಟರ್ ಆಗಬೇಕು, ಅದಕ್ಕೆ ಏನು ಮಾಡಬೇಕು, ಈ ಥರ ಹೋಗಬೇಕು ಅಂತ ಯಾರೋ ಹೇಳಿದಾಗ, ಸೊ ಅದು ಬಿಗರ್ ಪಿಕ್ಚರ್ ಕಾಣಿಸ್ತಾ ಇರುತ್ತೆ ಹೊರತು ಇಲ್ಲಿ ಇದು ಹೆಂಗೆ ಇದನ್ನು ಫೇಸ್ ಮಾಡಲಿ ಅನ್ನೋದು ಅಷ್ಟು. ಬಟ್ ಫಸ್ಟ್ 2-3 shows ವಾಸ್ ಅ ಲಿಟಲ್ ಡಿಫಿಕಲ್ಟ್, ಲೈಕ್ ವೇರ್ ಯು ಆರ್ ನರ್ವಸ್, ಹೆಂಗೆ ಮಾತಾಡೋದು ಗೊತ್ತಾಗಲ್ಲ, ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಇವತ್ತು ಮಾತಾಡಬೇಕಾದ್ರೆ ಒಂದು ಸ್ಕ್ರಿಪ್ಟ್ ನೋಡಿಕೊಂಡು ಇದೇ ಫಸ್ಟ್ ಇದನ್ನು ಹೇಳ್ತೀನಿ, ಅನನ್ಯ ಅವ್ರ ಬಗ್ಗೆ ಫಸ್ಟ್ ಇದನ್ನು ಹೇಳ್ತೀನಿ, ಆಮೇಲೆ ಅವ್ರ ಸಾಧನೆಗಳನ್ನ ಹೇಳ್ತೀನಿ, ಹೀಗೆಲ್ಲ ಇರುತ್ತಲ್ಲ. ಬಟ್ ಟು ಅರೈವ್ ಎಟ್ ಅ ಪ್ಲೇಸ್ ವೇರ್ ನಿಮ್ಮ ಬಗ್ಗೆ ಫಸ್ಟು ಓದ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಕಲೋಕಿಯಲ್ ಆಗಿ ಹೆಂಗೆ ಅದನ್ನು ಶುರು ಮಾಡಬೇಕು ಅನ್ನೋದು ಅರ್ಥ ಆಗೋದಕ್ಕೆ ಒಂದು 3-4 shows ಬೇಕಾಯಿತು. ದೆನ್ ಇಟ್ ವೆಂಟ್ ಆನ್. ಯಾ. ಅಂಡ್ ಹೇಗೆ ನೀವು ಡಿಸೈಡ್ ಮಾಡಿದ್ದು ದಟ್ ಮುಂಬೈಗೆ ನಾನು ಹೋಗಬೇಕು, ಟ್ರೈನಿಂಗ್ ಅನ್ನೋದು ತಗೋಬೇಕು, ಮೇ ಬಿ ಅದೊಂದು ಹೆಲ್ಪ್ ಆಗುತ್ತೆ ಅನ್ನೋದು? ಇಲ್ಲ, ಮುಂಬೈ ವಾಸ್ ನೆವರ್, ಅದು ಯಾವತ್ತೂ ಪ್ಲ್ಯಾನಲ್ಲೇ ಇರಲಿಲ್ಲ. ಸೊ ಈ ಯಾವ ಇನ್ಸ್ಟಿಟ್ಯೂಟಲ್ಲಿ ನಾನು ಕಲ್ತನೋ ಮುಂಬೈಯಲ್ಲಿ, ಅವ್ರು ಮಣಿಪಾಲಕ್ಕೆ ಬಂದಿದ್ರು. ಸೊ ನಾನು ಡಿಗ್ರಿ ಮಾಡ್ತಿರ್ಬೇಕಾದ್ರೆ ನಮ್ಮ ಕಾಲೇಜಿಗೂ ಬಂದಿದ್ರು, ಬಿಕಾಸ್ ದೇರ್ ವೇರ್ ಜರ್ನಲಿಸಮ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಟೂಡೆಂಟ್ಸ್. ಸೊ ಅವ್ರಿಗೆ ಒಂದು ಸೆಮಿನಾರ್ ಅಂತ ಅವ್ರು ಬಂದಿದ್ರು, ದಟ್ ಆ್ಯಂಡ್ ಟು ಎಜುಕೇಟ್ ದಟ್ ನಾವು ಈ ಥರದ್ದೊಂದು ಇನ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಇನ್ ಕೇಸ್ ನಿಮ್ಗೇನಾದರೂ ಸಿನಿಮಾ ಬಗ್ಗೆ, ಸಿನಿಮಾಟೋಗ್ರಫಿ, ಡಿರೆಕ್ಷನ್, VFX, ಯಾವ್ದು ಎಡಿಟಿಂಗ್, ಯಾವ್ದು ಕಲಿಬೇಕು ಅಂತ ಹೇಳಿದ್ರು ವಿ ಹ್ಯಾವ್ ಕೋರ್ಸಸ್ ಅಂತ. ಸೊ ಅವಾಗ ನನ್ನ ಪ್ರಿನ್ಸಿಪಲ್ ಏನು ಮಾಡಿದ್ರು, ಬಿಕಾಸ್ ಐ ವಾಸ್ ವೆರಿ ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್ ಇನ್ ಆ್ಯಂಕರಿಂಗ್, ಲೋಕಲ್ ಚಾನಲ್ಸಲ್ಲೆಲ್ಲ ಆ್ಯಂಕರಿಂಗ್ ಮಾಡ್ತಿದ್ದರಿಂದ ಅವ್ರು ಹೇಳಿದ್ರು ನೀನು ಕೂಡ ಕುತ್ಕೋ ಇದರಲ್ಲಿ ಅಂತ. ಬಿಕಾಸ್ ನಾನು ಡಿಗ್ರಿಯಲ್ಲಿ ತೊಗೊಂಡಿದ್ದು BBM. ಸೊ ಅಲ್ಲಿ ಕುತ್ಕೋ ಅಂತ ಹೇಳಿದಾಗ ಐ ಸ್ಯಾಟ್. ದೆನ್ ಆ್ಯಕ್ಟಿಂಗು ಇದೆಯಲ್ಲ ಅಂತ ಹೇಳಿದಾಗ, ಯಾರಿಗಾದ್ರೂ ಇಷ್ಟು ಜನರಲ್ಲಿ ನಾವು ಮಾತಾಡಿದ್ದೀವಲ್ಲ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದಾಗ ನಾವು ಒಂದು 2-3 ಜನ ಕೈ ಎತ್ತಿದ್ವಿ. ಆ್ಯಂಡ್ ಲೇಟರ್ ಇನ್ ದ ಸೆಕೆಂಡ್ ಹಾಫ್ ಆಫ್ ದ ಸೇಮ್ ಡೇ ಅವರು ಒಂದು ಹೋಟೆಲ್ ಅವ್ರದ್ದು ಸೆಟಪ್ ಎಲ್ಲ ಮಾಡಿದರು, ವೇರ್ ದೇ ವಾಂಟೆಡ್ ಟು ಟೇಕ್ ಅವರ್ ಆಡಿಷನ್ಸ್. ಸೊ ಅಲ್ಲಿ ಆಡಿಷನ್ಸ್ ಕೊಟ್ವಿ. ಆ್ಯಂಡ್ ದೆನ್ 2-3 hours ಅದು ಬಾಂಬೆಗೆಲ್ಲ ಕಳಿಸಿ ದೇ ಸೆಡ್ ಯು ಆರ್ ಸೆಲೆಕ್ಟೆಡ್. ಸೊ ಹಾಗೆ ಅಂದರೆ ಅದಾದಮೇಲೆ ನಾನು ಪ್ರಿನ್ಸಿಪಲ್ ಹತ್ರ ಬಂದು ನಾನು ಹೇಳಿದೆ, ಸರ್ ಈ ಥರ ಸೆಲೆಕ್ಟ್ ಆಗಿದ್ದೀನಿ, ಬಟ್ ಕಾಲೇಜ್ ಬಿಟ್ಟು ಹೋಗ್ಬೇಕಲ್ಲ ಸರ್ ಅಂತ. ಅಲ್ಲ, ನಾನೇ ನಿನಗೆ ವಾಪಸ್ ಬರ್ತೀಯ ಅಂದರೆ ನಾನೇ ಸೀಟ್ ಕೊಡ್ತೀನಿ, ದಯವಿಟ್ಟು ಹೋಗು ಅಂತ ತುಂಬ ದೂರದೃಷ್ಟಿಯಲ್ಲಿ ನನ್ನನ್ನು ಕಳಿಸ್ಕೊಟ್ಟು. ಅದೇ ಸಮಥಿಂಗ್ಸ್ ಕೆಲವುದೆಲ್ಲ ಪ್ಲಾನ್ ಅಂದರೆ ಅದು ಪ್ಲಾನೇ ಇರಲಿಲ್ಲ. ಅಂದರೆ ನೆವರ್ ಥಾಟ್ ಆಫ್ ಗೋಯಿಂಗ್ ಟು ಆ್ಯಕ್ಟಿಂಗ್ ಸ್ಕೂಲ್. ಅಂದರೆ ಕಲಿಬೇಕು ಅದನ್ನು ಅನ್ನೋ, ಅಂದರೆ ಆಸಕ್ತಿ ಹುಟ್ಟಬೇಕು ಅಂದರೆ ಅದ್ರ ಬಗ್ಗೆ ನಾಲೆಜು ಇರಬೇಕು. ನಮ್ಗೆ ಗೊತ್ತೂ ಇರಲಿಲ್ಲ ದಟ್ ಈ ಥರದ್ದೊಂದು ಸ್ಕೂಲ್ ಇದ್ದೇವೆ, ಆ್ಯಕ್ಟಿಂಗ್ ಬಗ್ಗೆ ಹೇಳ್ಕೊಡ್ತಾರೆ, ಅಥವಾ ಈ ಥರ ಡಿರೆಕ್ಷನ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ನಿಮ್ಮನ್ನು ಟ್ರೈನ್ ಮಾಡೋದಕ್ಕೆ ಸ್ಕೂಲ್ಗಳಿರುತ್ತೆ ಅಂತ. ಬಟ್ ಅದು ಹಂಗಾಯಿತು, ಇಟ್ ಜಸ್ಟ್ ಹ್ಯಾಪನ್. ಅಲ್ಲ, ಆಕ್ಟಿಂಗ್ ಸ್ಕೂಲ್ ಇರಲಿ, ಆ ಸೆಮಿನಾರ್ಗೆ ಹೋಗ್ಬೇಕನ್ನೋದು ನಿಮ್ಮ ಪ್ಲಾನಲ್ಲಿ ಇರಲಿಲ್ಲ. ಆ್ಯಂಡ್ ಐ ಟೋಲ್ಡ್ ಯು, ನಿಮ್ಮ ಸಿಂಗಿಂಗ್ ಬಹಳ ಇಷ್ಟ ಅಂತ. ನಾನಂತೂ ಬಿಡೋದಿಲ್ಲ. ಆವಾಗ ಮಧ್ಯದಲ್ಲಿ ಯಾವ್ದಾದ್ರು ಎನಿ ಸಾಂಗ್ ಆಫ್ ಯೋರ್ ಚಾಯ್ಸ್ ಒಂದು 2 ಸಾಲ್ ನಮಗೋಸ್ಕರ ಹಾಡಾಡ್ತಿದ್ರೆ ಹಾಗೆ ವಿ ಕ್ಯಾನ್ ಕಂಟಿನ್ಯೂ ಅವರ್ ಕಾನ್ವರ್ಸೇಷನ್. ಯಾವ ಹಾಡಾಡೋದು? ಈಗ ನೀವು ಚಾನೆಲ್ ಎಲ್ಲ ಆಂಕರಿಂಗ್ ಮಾಡ್ತಿದ್ರಿ ಅಲ್ವಾ, ಅವಾಗೆಲ್ಲ ಈ ಹಾಡ್ ಪ್ಲೇ ಮಾಡೋದೆಲ್ಲ ಇರ್ತಿತ್ತಲ್ವಾ? ನನ್ನ ಶೋ ಇದ್ದಿದೆ ಅದು. ಅಂದರೆ ಅವ್ರು ಫೋನ್ ಮಾಡೋರು, ಮಾತಾಡು, ಲೈವ್ ಸಾಂಗ್ ರಿಕ್ವೆಸ್ಟ್ ಅದು ಇದು ಎಲ್ಲ. ನಾವೊಂದು ಸಾಂಗ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಪ್ಲೇ ಮಾಡಿ, ನೀವೇ ಹಾಡು ಹೇಳಿ. ಯಾವ ಹಾಡು ಆಡೋದು? ಅದು ಗೊತ್ತಿರೋದು 3-4 ಹಾಡು ಕರೆಕ್ಟಾಗಿ ಲಿರಿಕ್ಸ್ ಗೊತ್ತಿರುತ್ತೆ. 2 ಸಾಲ ಆದರೂ ಪರವಾಗಿಲ್ಲ. ಆ 2-3 ಗೊತ್ತಿರೋ ಹಾಡನ್ನೇ ನಾವು ಇವತ್ತು ಹಾಡಿಸ್ತೀವಿ ನಿಮ್ಮ ಕೈಲಿ. ಇವಾಗ ಒಂದು ಉಪ್ಪಿಗಿಂತ ರುಚಿ ಬೇರೆ ಆಗಿದೆ. ನೆಕ್ಸ್ಟ್ ಯಾವುದು? कोई भी ऐसा लम्हा नहीं है जिसमें मेरे तू होता नहीं है, मैं सो भी जाऊं रातों में लेकिन जिसमें मेरे तू होता नहीं है, जिसमें मेरे तू
होता नहीं. हाँ तू है मेरी बातों में तू है, मेरे ख्वाबों में तू, यादों में तू, इरादों में तू है, इरादों में तू है, जो ख्वाबों ख्यालों में सोचा नहीं था, तूने मुझे कितना प्यार दिया. मैं जब भी जहाँ भी खड़ी धूप में था, तेरे जुल्फ ने मुझ पे साया किया. ನಂಗೆ ಅದು ನೀವು Super. ಕೂದಲೆಲ್ಲ ಸೆಟ್ ಮಾಡ್ಕೊಂಡ್ ಬಂದಿದ್ದೀರಲ್ಲ ಇವತ್ತು. ಎಸ್, ಅವಾಗ ಇಮ್ರಾನ್ ಹಶ್ಮಿದೆಲ್ಲ ಕೆಲವು ಸಿನಿಮಾಗಳು ಬರ್ತಾ ಇದ್ವು, ಅಂದ್ರೆ ಇವನ್ ಟುಡೇ. And but song ಬಟ್ ಎಲ್ಲ ಆಲ್ ಎಲ್ಲ ಅವರ ಎಲ್ಲ ಸಿನಿಮಾದ ಎಲ್ಲ ಸಾಂಗ್ಗಳು ಇಟ್ ಯೂಸ್ ಟು ಬಿ ಅ ಹಿಟ್. Yes. ಎಸ್, ವೆರಿ ನೈಸ್, ಥ್ಯಾಂಕ್ ಯು ಫಾರ್ ಸಿಂಗಿಂಗ್. ಸೊ ಎಂಟರ್ ಆಗಬೇಕಿತ್ತು ಆ್ಯಕ್ಟಿಂಗ್ ಅನ್ನೋದು. ನಿಮ್ಮ ಫಸ್ಟ್ ಬ್ರೇಕ್ ಅಂತ ಒಂದು ಈಗ ಸ್ಮಾಲ್ ಸ್ಕ್ರೀನ್ ಕಿರುತೆರೆಯಲ್ಲಿ ಅಂತ ಆಗಿದ್ದು ಮೀರಾ ಮಾಧವ ಟೆಲಿವಿಷನು. ಸೊ ಅದಕ್ಕೆ ಆಡಿಷನ್ ಕೊಟ್ಟಿದ್ದ ದಿನ, ಸೆಲೆಕ್ಟ್ ಆಗಿದ್ದ ದಿನ, ಓಕೆ ನಾನು ಇವಾಗ ಒಂದು ಸೀರಿಯಲಲ್ಲಿ ಲೈಕ್ ಹೀರೋ ರೋಲ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿದೆ. ಆ್ಯಂಡ್ ಎಸ್ಪೆಷಲಿ ಈಗ ಕಂಪೇರ್ ಮಾಡಿದ್ರೆ ಅವಾಗೆಲ್ಲ ಅಂದರೆ ಒಂದು ಸೀರಿಯಲ್ ಲಾಂಚ್ ಆಗ್ತಿದೆ ಅಂದರೆ ತುಂಬಾ ದೊಡ್ಡ ವಿಷಯ ಅದು. ಆಲ್ಮೋಸ್ಟ್ ಒಂದು ಫಿಲ್ಮ್ ಹೀರೋ ಆಗೋ ಲೆವೆಲ್ಗೆ ಒಂದು ಹೈಪ್ ಇರ್ತಿತ್ತು ಅಲ್ವಾ? ಅಂದ್ರೆ ಮೀರಾ ಮಾಧವ ವಾಸ್ ಮಚ್ ಲೇಟರ್. ಅಂದ್ರೆ ನಾನು ಸೀರಿಯಲ್ ಇಂಡಸ್ಟ್ರಿಗೆ ಬಂದು 2.5 years ನಂತರ ಮೀರಾ ಮಾಧವ ಆಗಿದ್ದು. ಸೊ ಅದಕ್ಕಿಂತ ಮುಂಚೆ ನನ್ನ ಆ್ಯಕ್ಟಿಂಗ್ ಕೋರ್ಸ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಬಂದಾಗ, ಅಂದರೆ 1 ವರ್ಷ ನಾನು ಅಲ್ಲೇ ಇದ್ದೆ, ಬಾಂಬೆಯಲ್ಲೇ ಇದ್ದೆ. ಐ ವಾಸ್ ಟ್ರೈಯಿಂಗ್. ಅದು ಸಾಗರ ಅದು. ಬಟ್ ಅಟ್ ದ ಸೇಮ್ ಟೈಮ್ ನೀವು ಸರ್ವೈವ್ ಆಗಬೇಕಲ್ವಾ. ಫಾರ್ ಮೀ, ಫಾರ್ ಸರ್ವೈವಲ್ ವಾಸ್, ಸೊ ಅಲ್ಲಿ ಚಾನಲ್ಗಳಲ್ಲಿ ನಾನು ಆ್ಯಂಕರಿಂಗ್ ಮಾಡ್ತಿದ್ದರಿಂದ ಉಡುಪಿ ಚಾನಲ್, V4 ನ್ಯೂಸ್, ಎರಡು ಚಾನಲ್ ಕೆಲಸ ಮಾಡ್ತಾ ಇದ್ದೆ. ಬಟ್ ನಾನು ಬಾಂಬೆಗೆ ಹೋದೆ, ಆಬ್ವಿಯಸ್ಲಿ ದ್ಯಾಟ್ ವಿಲ್ ಸ್ಟಾಪ್ ಅಲ್ಲ. ಲೋಕಲ್ ಈವೆಂಟ್ಸ್ಗಳನ್ನ ಹೋಸ್ಟ್ ಮಾಡ್ತಾ ಇದ್ದೆ. ಸೊ ಬರ್ಡೇ ಪಾರ್ಟೀಸ್, ಮದುವೆ, ರಿಸೆಪ್ಷನ್ಸ್, ಮೆಹಂದಿ. ಸೊ ಅವಾಗ ಮೆಹಂದಿ ಸ್ಟಾರ್ಟೆಡ್ ಬಿಕಮಿಂಗ್ ಅ ಟ್ರೆಂಡ್. ಆ್ಯಂಡ್ ಮೆಹಂದಿಯಲ್ಲಿ ಆ್ಯಂಕರ್ ಇದ್ದು ಅವ್ರ ಹತ್ರ ಗೇಮ್ಸ್ ಮಾಡಿಸೋದು, ಇದೆಲ್ಲ ವಾಸ್ ನ್ಯೂ ಫಾರ್ ಕುಂದಾಪುರ. ಮಂಗಳೂರಲ್ಲಿ ಎಲ್ಲ ಮಾಡ್ತಾ ಇದ್ರು, ತುಂಬ ಕ್ರಿಶ್ಚಿಯನ್ ವೆಡ್ಡಿಂಗ್ಸಲ್ಲೆಲ್ಲ ಡೆಫಿನೆಟ್ಲಿ ಆ್ಯಂಕರ್ಸ್ ಇರ್ತಾರೆ, ಅಲ್ಲೆಲ್ಲ ಆ ಟ್ರೆಂಡ್ ಇತ್ತು. ಬಟ್ ಕುಂದಾಪುರದಲ್ಲಿ ಇನ್ನೂ ಆ ಟ್ರೆಂಡ್ ಇರಲಿಲ್ಲ. ಆ್ಯಂಡ್ ನಾನು ಕುಂದಾಪುರ ಕನ್ನಡದವನಾಗಿರೋದ್ರಿಂದ ಆ ಒಂದು ಟ್ರೆಂಡ್ ಅಲ್ಲಿಂದ ಶುರುವಾಯಿತು. ಸೊ ಕುಂದಾಪುರದಲ್ಲಿ ಯಾವುದೇ ಈವೆಂಟ್ಸ್ ಅದು ಇದು ಆಗ್ತಾ ಇದ್ರು ಆಲ್ಮೋಸ್ಟ್ 1.5 ವರ್ಷ 2 ವರ್ಷ ಇದೆಯಲ್ಲ, ಕಂಟಿನ್ಯೂ ಐ ಹ್ಯಾಡ್ ಶೋಸ್, ಐ ಮೇಡ್ ಅ ಲಾಟ್ ಆಫ್ ಮನಿ ಆ ಟೈಮಲ್ಲಿ. ಸೊ ಅದಕ್ಕೆ ನಾನು ವಾಪಸ್ ಬಂದೆ ಬಾಂಬೆಯಿಂದ. ಒಂದು 6 ತಿಂಗಳು ಅಲ್ಲೇ ಈವೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಬಟ್ ಆಫ್ಟರ್ ಅ ಪಾಯಿಂಟ್ ಅಷ್ಟೆಲ್ಲ ಮಾಡ್ಕೊಂಬಂದು ಏನು ಉಪಯೋಗ ಆಯ್ತು ಇವಾಗ? ಆ್ಯಕ್ಟಿಂಗ್ ಕೋರ್ಸ್ ಎಲ್ಲ ಹೆಂಗೂ ಡಿಗ್ರಿ ಅಂತೂ ವಾಪಸ್ ಹೋಗಲಿಲ್ಲ ಕಾಲೇಜ್ಗೆ. ಸೊ ಆ ಟೈಮಲ್ಲಿ ನನ್ನ ಟೀಮಲ್ಲಿ ಪೂಜಾ ಅಂತ, ಅಂದರೆ ನಮ್ಮ ಅವಾಗ ಒಂದು ಟೀಮ್ ಮಾಡಿದ್ದೆ ನಾನು ಈವೆಂಟ್ಸ್ಗೆ. ಸೊ ಆ ಟೀಮಲ್ಲಿ ಪೂಜಾ ಅಂತ ಇದ್ರು. ಸೊ ಪೂಜಾಸ್ ಕಸಿನ್ ವಾಸ್ ಸುಪ್ರೀತಾ ಶೆಟ್ಟಿ. ಪ್ರಮೋದ್ ಶೆಟ್ಟಿ, ಸುಪ್ರೀತಾ ಶೆಟ್ಟಿ. ಸೊ ಸುಪ್ರೀತಾ ಶೆಟ್ಟಿ ಅವ್ರ ಹತ್ರ ಅವ್ರು ಮಾತಾಡಿ ಸುಪ್ರೀತಾ ಶೆಟ್ಟಿ ಅವ್ರನ್ನ ಬಂದು ಭೇಟಿ ಮಾಡಿದೆ ನಾನು. ಪಲ್ಲವಿ ಅನುಪಲ್ಲವಿ ಅಂತ ಒಂದು ಸೀರಿಯಲ್ ನಡೀತಾ ಇತ್ತು. ಸುಪ್ರೀತಾ ಶೆಟ್ಟಿ ಅವರು ಕೂಡ ಅದ್ರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು. ಸೊ ಆ ಪಲ್ಲವಿ ಅನುಪಲ್ಲವಿ ಸೀರಿಯಲ್ ಮೀರಾ ಮಾಧವ ಪ್ರೊಡ್ಯೂಸರ್ ಅಗೇನ್. ಆವಾಗಲೂ ನನಗೆ ಗೊತ್ತಿಲ್ಲ ಅವರೇ ಅಂತ. ದೆನ್ ಪಲ್ಲವಿ ಅನುಪಲ್ಲವಿ ಸೆಟ್ಟಿಗೆ ಬಂದು ಪ್ರೊಡಕ್ಷನ್ ಮ್ಯಾನೇಜರ್ ಫೋಟೋ ಎಲ್ಲ ಕೊಟ್ಟೆ. ಆಫ್ಟರ್ 3-4 months ನನ್ನ ಕಾಲ್ ಬಂತು. ಆಮೇಲೆ ಮಾಂಗಲ್ಯ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತಲ್ಲ, ಅದು ಮುಗೀತು. ಅದೇ ಪ್ರೊಡಕ್ಷನ್ ಅವರು ಇನ್ನೊಂದು ಸೀರಿಯಲ್ ಉದಯಕ್ಕೆ ಶುರು ಮಾಡ್ತಾಯಿದ್ರು. ಅಲ್ಲೊಂದು ಪಾತ್ರ ಮಾಡಿದೆ. ಸೊ ದಟ್ ವೆಂಟ್ ಫಾರ್ 6 months to 1 year. ಆ ಸೀರಿಯಲ್ ಮಾಡಿದೆ. ಅದ್ರ ಜೊತೆಗೆ ಇನ್ನೊಂದು ಸೀರಿಯಲ್ ಮಾಡ್ತಾ ಇದ್ದೆ, ಕೋಗಿಲೆ ಅಂತ. ದಟ್ ವಾಸ್ ಆಲ್ಸೋ ಫಾರ್ ಉದಯ. ಇಲ್ಲಿ ಝಿಯಲ್ಲಿ ಒಂದು ಸೀರಿಯಲ್ ಅವಕಾಶ ಬಂತು. ಜಯಮಾತಾ ಕಂಬೈನ್ಸ್ ಅವ್ರು ಮಾಡ್ತಿದ್ದ ಸೀರಿಯಲ್ಲು ಕನಕ ಅಂತ, ಲಕುಮಿ ಹೀರೋಯಿನ್ ಮಾಡಿದ್ರಲ್ಲ ಅವರು ಕನಕ ಅಂತ ಮಾಡ್ತಾರೆ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೆ. ಸೊ ಇದೆಲ್ಲ ಆಗ್ತಿರ್ಬೇಕಾದ್ರೆ ನನ್ನ ಮನೆ ಪಕ್ಕದ ರೋಡಲ್ಲಿ ವಿನು ಬಳಂಜ ಅವ್ರ ಆಫೀಸ್ ಇತ್ತು. ಸೊ ವಿನು ಬಳಂಜ ಅವ್ರದ್ದು ಒಳ್ಳೊಳ್ಳೆ ಸೀರಿಯಲ್ಗಳೆಲ್ಲ ನಡೀತಾ ಇದ್ವು ಅವಾಗ. ನಮ್ಮ ಊರಿನವರು ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಅವ್ರ ಆಫೀಸಿಗೆ ಒಂದು ದಿವಸ ನನ್ನ ಫ್ರೆಂಡ್ ರಾಧಿಕಾ ಅಂತ ನನ್ನ ಕರ್ಕೊಂಡು ಹೋಗಿದ್ರು. ಅವ್ರ ಹೆಸರು ಏನೋ ಚೇಂಜ್ ಆಗಿದೆ ಇವಾಗ. ಅವ್ರು ಕರ್ಕೊಂಡು ಹೋಗಿದ್ರು. ನಾನು ಸುಮ್ಮನೆ ಹೋಗಿದ್ದೆ ಅವ್ರ ಜೊತೆ, ನಮಸ್ತೆ. ಅಲ್ಲಿ ಮೀರಾ ಮಾಧವ ಡೈರೆಕ್ಟ್ರ್ ಕೂತಿದ್ರು. ಸೊ ಹಾಗೆ ನಾನು ಮಾತಾಡ್ಸಿದ್ರು, ಚೆನ್ನಾಗಿದ್ದೀರಾ, ಅದೆಲ್ಲ ಆಯಿತು. ಬಂದೆ. ಆಫ್ಟರ್ 3-4 months ಮೀರಾ ಮಾಧವ ಆಫೀಸಿಗೆ ಕರೆಸಿ ನಂದು ಆಡಿಷನ್ ತೊಗೊಂಡ್ರು. ನಾನು ಸೆಲೆಕ್ಟ್ ಆದೆ. ದಟ್ಸ್ ಹೌ ಮೀರಾ ಮಾಧವ ಸ್ಟಾರ್ಟೆಡ್. ಹಾಗೆ ನಾನು ಇವಾಗ ಗುರುರಾಜ್ ಕುಲಕರ್ಣಿ ಅಂತ ಅದರದ್ದು ಪ್ರೊಡ್ಯೂಸರು. ಸೊ
ಅದನ್ನ ನೆಕ್ಸ್ಟ್ ಇನ್ನು ಮುಂದೆ ನಿಮ್ಮ ಪ್ರಶ್ನೆಗಳಲ್ಲಿ ಅದು ಬರುತ್ತೆ, ಆಮೇಲೆ ಮಾತಾಡೋಣ. ಬಟ್ ಹಿಂಗೆ ಮೀರಾ ಮಾಧವ ಶುರುವಾಗಿದ್ದು, ಇಟ್ ವಾಸ್ ಅ ಹ್ಯೂಜ್ ಥಿಂಗ್. ಅಂದರೆ ಇವಾಗ ಹಿಂಗೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ಆ ಮೊದಲನೇ ಬ್ರೇಕ್ ಹೆಂಗೆ ಸಿಗುತ್ತೆ, ಎಷ್ಟು ಖುಷಿ ಆಗುತ್ತೆ, ಇಷ್ಟೇ ಪುಟ್ಟ ಪಾತ್ರ ಆಗಿರ್ಬೋದು ಅದು. ಸೊ ಅದೇ ಥರ ಸೀರಿಯಲಲ್ಲಿ ಅವತ್ತಿನ ದಿನಕ್ಕೆ ಅಟ್ಲೀಸ್ಟ್ ಬೀಯಿಂಗ್ ಅ ಮೇನ್ ಲೀಡ್, ಇವತ್ತು 6 ತಿಂಗಳಿಗೊಂದು 3 ತಿಂಗಳು ಹೊಸ ಸೀರಿಯಲ್ ಬರ್ತಾನೆ ಇರ್ತವೆ, ಹೊಸ ಆ್ಯಕ್ಟರ್ಸ್ಗಳು ಬರ್ತಾನೆ ಇರ್ತಾರೆ. ಆ್ಯಂಡ್ ಹ್ಯೂಜ್ ಎಷ್ಟೋ ಪ್ಲಾಟ್ಫಾರ್ಮ್ಸ್ಗಳಾಗಿದ್ದಾವೆ, ಎಷ್ಟೋ ಸೀರಿಯಲ್ಸ್ಗಳು ಶುರು ಆಗ್ತಿದೆ, ಯಾರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಬಟ್ ದೋಸ್ ವೇರ್ ದ ಡೇಸ್. ಆ್ಯಂಡ್ ತುಂಬ ಒಂಥರ ರಿಮಾರ್ಕಬಲ್ ಆಗಿ ಉಳ್ಕೊಂಡಂತ ಕೆಲವು ಸೀರಿಯಲ್ಸಲ್ಲಿ ಅಂದರೆ ಇವತ್ತಿಗೆ ಐ ಡೋಂಟ್ ನೋ, ಒಂದು 10 ವರ್ಷ ಆಗೋದು ಎಲ್ಲ, ಅವತ್ತಿಗೆ ಎಲ್ಲ ಇಟ್ ವಾಸ್ ಲೈಕ್ ಒಂದೊಂದು ಸೀರಿಯಲ್ 10 ವರ್ಷ 15-12 ವರ್ಷ ಮೇ ಬಿ ಪ್ಲಾನ್ ಮಾಡ್ತಿದ್ದೆ ಆ ಒಂದು ವಿಷನ್ ಅಲ್ಲಿ, ಇದನ್ನಿಲ್ಲ ಅಂದ್ರೆ ಒಂದಿಷ್ಟು ವರ್ಷ ನಡೆಸಬೇಕು ಅಂತ. ಸೊ ವೆರಿ ತುಂಬಾ ಚೆನ್ನಾಗಿ ಚೂಸ್ ಮಾಡೋದು ಅಂದ್ರೆ ಲೀಡ್ಗಳನ್ನ, ವೆರಿ ಟ್ರೂ, ಅದೆಲ್ಲ ಇರ್ತಿತ್ತು. ಅಂಡ್ ಐ ಗೆಸ್ ಅದೇ ವರ್ಷದಲ್ಲಿ ನೀವು ಸ್ಟಾರ್ ಸಿಂಗರ್ ಅಂದ್ರೆ ಅದೇ ಚಾನಲ್, ಅಂದ್ರೆ ಬಿಕಾಸ್ ಸ್ಟಾರ್ ಸುವರ್ಣ, ಸೊ ಸ್ಟಾರ್ ಸುವರ್ಣದವ್ರಿಗೆ ಸೀರಿಯಲ್ ಇಂದ 1-2 ಫೇಸ್ ಅನ್ನ ಹಾಕ್ಬೇಕು ಅಂತ ಇತ್ತು. ಅಂಡ್ ತುಂಬ ಏನು ಸಂಗೀತ ನನಗೆ ಬರ್ತಿರ್ಲಿಲ್ಲ. ಅಟ್ಲೀಸ್ಟ್ ಈ ಥರ ಈಗ ನಾನು ಕೆಟ್ಟದಾಗಿ ಇಲ್ಲ ಹಾಡದ್ನಲ್ಲ, ಅದೇ ಥರ ಅಲ್ಲೂ ಹಾಡೋಕ್ಕೆ ಸ್ವಲ್ಪ ಟ್ರೈನ್ ಮಾಡೋದಕ್ಕೆ ನಮಗೆ ಟ್ರೈನರ್ನ ಕೊಟ್ಟರು, ಗಿರಿಧರ್ ದಿವಾನ್ ಅಂತ. ಹಿ ಈಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಸೊ ಆ್ಯಕ್ಟಿಂಗ್ ಮಾಡ್ತಾರೆ, ಅಂದರೆ ಸಿನಿಮಾಟೋಗ್ರಫಿ ಮಾಡ್ತಾರೆ, ಸ್ಟಿಲ್ ಕ್ಯಾಮ್ರಾ ವರ್ಕ್ ಮಾಡ್ತಾರೆ. ಹಿ ಈಸ್ ಆಲ್ಸೋ ಮ್ಯೂಸಿಷಿಯನ್. ಅವ್ರು ನಮ್ಮನ್ನು ಟ್ರೈನ್ ಮಾಡಿದ್ರು ಆ ಶೋಗೆ. ಅಂಡ್ ಆಲ್ಸೋ ವಿಜಯ್ ಪ್ರಕಾಶ್ ಸರ್ ಕೂಡ ಜಡ್ಜ್ ಆಗಿದ್ರು. ಹೌದು, ಸ್ಟಾರ್ ಸಿಂಗರ್, ಐಡಿಯಾ ಸ್ಟಾರ್ ಸಿಂಗರ್. ಸೊ ಇದ್ದೇ ಒಂದು ಐ ವಾಸ್ ದೇರ್ ಫಾರ್ ಕ್ವೈಟ್ ಸಮ್ ಟೈಮ್. ಅಂದ್ರೆ ಬಟ್ ಸ್ಟಿಲ್ ಅಂದ್ರೆ ನಿಮಗೆ ಅದ್ರ ಕಡೆ ಒಂದು ಹಾಡ್ಬೋದು, ಈ ತರದ್ದು ಅವಕಾಶಗಳು ಸಿಕ್ಕಿದಾಗ, ಚಾನಲ್ ಇವೆಂಟ್ಸ್ಗಳಿದ್ದಾಗ ಹಾಡ್ಬೋದು ಅನ್ನೋದಕ್ಕೆ ದಟ್ ವಾಸ್ ದ ಫಸ್ಟ್ ಸ್ಟೇಜ್ ಎವರ್. ಹೌದು. ಅಂಡ್ ನಿಮ್ಮ ಸೈಡ್ ಅವರೇ ಮಾಡಿದ ಫಸ್ಟ್ ಫಿಲ್ಮ್ ಆಯ್ತು ನಿಮಗೆ ಅನ್ಸುತ್ತೆ ಬೆಳ್ಳಿತೆರೆ ಮೇಲೆ ಬರೋದಕ್ಕೆ, ಕುಡ್ಲಾ ಕೆಫೆ. ಸೊ ಮಂಗಳೂರನ್ನ ಕುಡ್ಲಾ ಅಂತ ಕರೀತಾರೆ ತುಳುವಲ್ಲಿ. ದಟ್ಸ್ ಕುಡ್ಲಾ ಕೆಫೆ. ಓಕೆ, ಸೊ ಕುಡ್ಲಾ ಕೆಫೆ ಮೂಲಕ ನೀವು ಫಸ್ಟ್ ಥಿಯೇಟರ್? ಇಲ್ಲ, ಕುಡ್ಲಾ ಕೆಫೆಕ್ಕಿಂತ ಮುಂಚೆ ರಂಗ್ ಅಂತ ಒಂದು ತುಳು ಸಿನಿಮಾ ಇದೆ. ಅದನ್ನ ನನ್ನ ಸ್ನೇಹಿತನೇ ಡಿರೆಕ್ಟ್ ಮಾಡಿದ್ದು. ರಂಗ್ ಅಂತ. ಅರ್ಜುನ್ ಕಾಪಿಕಾಡ್ ಅಂತ ಒಬ್ರು, ಈಸ್ ಅ ಸೂಪರ್ ಸ್ಟಾರ್ ಅಲ್ಲಿ ಮಂಗಳೂರಲ್ಲಿ. ಇವತ್ತಿಗೂ ಕೂಡ ಹಿ ಡಸ್ ಅಮೇಝಿಂಗ್ ಸಿನಿಮಾಸ್. ಅವ್ರದ್ದೊಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೆ. ಅದ್ರಲ್ಲಿ ನಾನು ಡಾಕ್ಟರ್. ನೋಡಿ, ಡಾಕ್ಟರ್ ಆಗ್ಬೇಕಂತ ಇತ್ತಲ್ಲ, ಅಷ್ಟೇ. ಸೊ ಅದೇ ಅಲ್ಲೊಂದು ಪಾತ್ರ ಮಾಡಿದ್ದೆ. ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್. ಅದೇ ನನ್ನ ಮೊದಲನೇ ಸಿನಿಮಾ. ಅದರ ನಂತರ ಕುಡ್ಲಾ ಕೆಫೆ ಮಾಡಿದ್ದು ನೀವು. ಅಂಡ್ ಅದು ಕೂಡ ತುಂಬಾ ರೆಕಗ್ನಿಷನ್ ಪಡೀತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳೆಲ್ಲ ಹೋಯ್ತು. ರೀಸನ್ ಬೀಯಿಂಗ್, ಮಂಗಳೂರಲ್ಲಿ ಮಾಡೋ ಸಿನಿಮಾಗಳು ಹೆಂಗಿರುತ್ತೆ ಅಂದ್ರೆ, ತುಂಬಾ ನಾಟಕಗಳು ಏನಿದೆ ಮಂಗಳೂರಲ್ಲಿ, ಈಗ ಅಲ್ಲ, ಅಟ್ಲೀಸ್ಟ್ ಬ್ಯಾಕ್ ದೆನ್ ನಾಟಕಗಳನ್ನ ಸಿನಿಮಾಗಳು ಮಾಡೋರು. ಬಟ್ ಅದನ್ನೆಲ್ಲ ಬಿಟ್ಟು ದಿಸ್ ವಾಸ್ ಅ ಟೀಮ್ ದಟ್ ಕೇಮ್ ಫ್ರಮ್ ಮುಂಬೈ. ಸೊ ಇವರೆಲ್ಲ ಅಲ್ಲಿ ಅನುಪಮ್ ಕೇರ್ ಇನ್ಸ್ಟಿಟ್ಯೂಟಿಂದೆಲ್ಲ ಮಾಡಿ, ಸೂರ್ಯ ಮೆನನ್ ಅಂತ ಡೈರೆಕ್ಟರ್, ಅಂಡ್ ಹಿ ವಾಸ್ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್, ಅಂಡ್ ರಂಜನ್ ಶೆಟ್ಟಿ ಅಂತ ಅವರು, ಹಿ ವಾಸ್ ಅ ಪ್ರೊಡ್ಯೂಸರ್. ಸೊ ಇಬ್ರು ಮಂಗಳೂರಿನವರಾಗಿದ್ದರಿಂದ, ಬಟ್ ದೇ ವರ್ ಫ್ರಮ್ ಮುಂಬೈ. ಸೊ ಅವರು ತುಳುವಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ದೇ ಕೇಮ್. ಬಟ್ ದ ಐಡಿಯಾಸ್ ವೇರ್ ಆ ಥರ. ಸೊ ಒಂದು ಕ್ಯಾಫೆ, ಅವ್ರು ಅದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕಬಡ್ಡಿ ಆಡೋದು, ಸಮಥಿಂಗ್ ಲೈಕ್ ವೆರಿ ನೈಸ್. ಅಂದರೆ ಬಟ್ ಅದರಲ್ಲೂ ಕೂಡ ಆ ಫ್ಯಾಕ್ಟರ್ಸ್ ಎಲ್ಲ ಇಟ್ಟಿದ್ರು. ಅಂದರೆ ಮಂಗಳೂರು, ಆ ಕಾಮಿಡಿ, ಅಲ್ಲಿಂದ ಆರ್ಟಿಸ್ಟ್ಗಳು ಎಲ್ಲರೂ ಇದ್ರು. ಬಟ್ ದಟ್ ವಾಸ್ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್ ಫಾರ್ ತುಳು ಅವತ್ತಿನ ದಿವಸಕ್ಕೆ. ಅಂಡ್ ಅದಕ್ಕೆ ಐ ಗೆಸ್ ನಂತರ ಈ ಥರ ಫಿಲ್ಮ್ ಫೆಸ್ಟಿವಲ್ಗಳೆಲ್ಲ ಒಳ್ಳೆ ರೆಕಗ್ನಿಷನ್ ಸಿಗೋದಿರ್ಬೋದು, ಒಳ್ಳೆ ಪ್ರೈಸಸ್ ಸಿಗುತ್ತೆ ಡೆಫಿನೆಟ್ಲಿ ಅದಕ್ಕೆ. ಸೊ ನೀವು ಸೀರಿಯಲ್ಗಳು ಮಾಡ್ತಾ ಇದ್ರಿ, ಅಟ್ ದ ಸೇಮ್ ಟೈಮ್ ನೀವು ಈ ಒಂದು ಚಾನೆಲ್ಗಳಲ್ಲೂ ಕೂಡ ಆ್ಯಂಕರಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಕೆಲವು ಈ ರಿಯಾಲಿಟಿ ಶೋಸ್ ಅನ್ನೋದೇನಿರುತ್ತೆ ಅದರಲ್ಲಿ ಒಂದು ಚಿಕ್ಕ ಪುಟ್ಟ ಆ್ಯಂಕರಿಂಗ್, ಚಿಕ್ಕ ಪುಟ್ಟ ಅಂದರೆ ಒಂದು ಸ್ಮಾಲ್ ಸ್ಟಾರ್ ಅವಾರ್ಡ್ಸ್ ಎಲ್ಲ ಇತ್ತಲ್ಲ ಸುವರ್ಣದಲ್ಲಿ, ಅದು ಒಂದೇ. ಅಂದರೆ ಅದು ಬಿಟ್ಟು ಬೇರೆ ಏನು ಆ್ಯಂಕರಿಂಗ್ ಅಂತ ಏನು ಮಾಡಿಲ್ಲ. ಅಂದರೆ ಅವಾಗ ನಿಮಗೆ ಆಗ ಆ್ಯಂಕರಿಂಗ್ ಮಾಡ್ತಿದ್ರಲ್ಲ, ಆ ಟೈಮು ಹೇಗೆ ಕನೆಕ್ಟ್ ಮಾಡ್ತಿದ್ರಿ? ಇಲ್ಲ ಅಂದರೆ ದಿಸ್ ವಾಸ್ ಹ್ಯೂಜ್. ಅಲ್ಲಿ ಮಾತಾಡ್ತಿದ್ದಕ್ಕೂ ಇಲ್ಲಿ ಮಾತಾಡ್ತಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಇಲ್ಲಿ ಯಾವುದೋ ಸೀರಿಯಲ್ದು ಯಾವುದೋ ಇವೆಂಟ್ಗೆ ಹೋಗ್ತಾ ಇದ್ವಿ, ಸಂಭ್ರಮ ಅಂತ, ಅಲ್ಲೆಲ್ಲ ಹುಬ್ಳಿಯಲ್ಲೆಲ್ಲ ಹೋಗ್ತಿದ್ವಿ. ಸೊ ಅಲ್ಲಿ ಯಾವುದೋ ಒಂದು ವಿಚಾರ, ಆ್ಯಂಡ್ ಒಂಥರ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅಂಬರೀಷ ಆಡಿಯೋ
ಲಾಂಚ್ದೊಂದು ಯಾವುದೋ ಒಂದು ಇವೆಂಟ್ ಮಾಡಿದ್ವಿ, ಹರಿಕೃಷ್ಣ ಸರ್ ಕರೆಸಿ ಮಾಡಿದ್ದು. ಸೊ ಅದರಲ್ಲೂ ಕೂಡ ಇಟ್ ವಾಸ್ ನಾಟ್ ದ್ಯಾಟ್ ಈಸಿ. ಅಂದರೆ ಐ ಜಸ್ಟ್ ಫಿಗರ್ಡ್ ಇಟ್ ಸೋ ಡಿಫಿಕಲ್ಟ್. ಅಂದರೆ ಇವತ್ತಿನ ದಿವಸಕ್ಕೆ ಮಾಡೋಣ, ಸಖತ್ ಮಜಾ ಮಾಡ್ಕೊಂಡು ಮಾಡೋಣ, ಹೆಂಗೆ ಬೇಕಾದ್ರು. ಬಟ್ ಆ ಥರದ್ದು ಇವೆಂಟು ವೇರ್ ಯು ಅಂದರೆ ಆ ಭಾಷಣ, ಈಗ ನಮ್ಮ ಗೌರವಾನ್ವಿತ ಅಧಿಕಾರಿಗಳಾಗಿರುವಂತಹ ನಮ್ಮ ಉಪಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅವರು ಹೀಗೆ ದ್ಯಾಟ್ ಇಸ್ ಟೂ ಡಿಫಿಕಲ್ಟ್. ಅಂದರೆ ಇವತ್ತಿಗೂ ಐ ಡೋಂಟ್, ಅಂದರೆ ಇವತ್ತು ಓಕೆ ಅಟ್ಲೀಸ್ಟ್ ಸ್ಕ್ರಿಪ್ಟ್ ಇದ್ದಾಗ ಅದನ್ನು ನೋಡಿಕೊಂಡು ಹೇಳ್ಬೋದು. ಬಟ್ ಅವತ್ತಿಗೆ ಆ ಕಾನ್ಫಿಡೆನ್ಸ್ ಇರಲಿಲ್ಲ. ಲೈಕ್ ಎಲ್ಲ ಆ ಊರಲ್ಲಿ ಒಂದು ಬರ್ತ್ಡೇಗೆ ಎಲ್ಲ ಮಾಡ್ಕೊಂಡಿದ್ದಿದ್ದು ಹೆಂಗೆ, ಇಲ್ಲಿ ಬಂದು ಇಟ್ ವಾಸ್ ಡಿಫಿಕಲ್ಟ್. ಬಟ್ ಅಂದರೆ ಐ ಡಿಂಟ್ ಪರ್ಸ್ಯೂ ಆಸ್ ಅನ್ ಆಂಕರ್. ನಾನು ತುಂಬ ಅದನ್ನು ಬೆಳೆಸ್ಕೊಳ್ಳೋದಕ್ಕೂ ನನಗೆ ಅವಕಾಶನೂ ಸಿಗಲಿಲ್ಲ. ಆ್ಯಂಡ್ ನನ್ನ ಐ ಗಾಟ್ ವೇರ್ ಐ ವಾಂಟ್ ಟು ಬಿ ಅಲ್ಲ. ಆ್ಯಂಡ್ ಆಲ್ಸೋ ಸ್ಮಾಲ್ ಸ್ಕ್ರೀನ್, ಹೆಸರು ಸ್ಮಾಲ್ ಅಷ್ಟೇ ಅದು, ಬಟ್ ಇಟ್ ಹ್ಯಾಸ್ ಅ ವೆರಿ ಡೆಫಿನೆಟ್ಲಿ yes ಮಾಸ್ ಆಡಿಯನ್ಸ್ ಸಿಗ್ತಾರೆ. See, it's always a platform. ಅಂದರೆ ಸ್ಮಾಲ್ ಬಿಗ್ ಎಲ್ಲ ನಮ್ಮ ಪ್ರತಿಭೆನ ತೋರಿಸೋದಕ್ಕೆ ಒಂದು ಅವಕಾಶ, ಒಂದು ಪ್ಲ್ಯಾಟ್ಫಾರ್ಮ್ ಅದು. ಬಟ್ ಯು ವಿಲ್ ಹ್ಯಾವ್ ಟು ಒಂದು ಕಡೆ ಸ್ಟಿಕ್ ಆಗಬೇಕಾಗತ್ತೆ ವೆರೆವರ್. ಈಗ ಅಲ್ಲಿ ಆ್ಯಂಕರಿಂಗ್ ಅಂದರೆ ಆ್ಯಂಕರಿಂಗ್ ಮಾಡ್ತಾ ಮಾಡ್ತಾ ಓಕೆ, ಬಟ್ ದೆನ್ ಒನ್ಸ್ ಯು ಆರ್ ಇನ್ ಟು ಫಿಲ್ಮ್ಸ್ ಅಲ್ಲ, ದೆನ್ ಐ ವಿಲ್ ಹ್ಯಾವ್ ಟು ಸೀರಿಯಲ್ ಅಂತ ಬಂದಾಗ ಅಲ್ಲಿ ಟೈಮ್ ಕೊಡೋಕ್ಕಾಗಲ್ಲ. ಸಿನಿಮಾದವ್ರಿಗೆ ದೇ ವಾಂಟ್ ಫ್ರೀ ಡೇಟ್ಸ್. ಸೊ ನಾಳೆ ಇದೆ ಅಂತ ಹೇಳಿದ್ರೆ ಹೋಗ್ಬೇಕಾಗ್ಬೋದು, ಇಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಆ ಥರದ್ದೆಲ್ಲ ಸಮಸ್ಯೆಗಳಿರುತ್ತೆ. ಸೊ ದ್ಯಾಟ್ಸ್ ವೆನ್ ಯು ವಿಲ್ ಹ್ಯಾವ್ ಟು ಮೇಕ್ ಅ ಡಿಸಿಷನ್. ಅಂದರೆ ಹೇಳ್ತಾರಲ್ಲ, ಅಂದರೆ ಕುಚ್ ಪಾನೆ ಕೆ ಲಿಯೆ ಕುಚ್ ಖೋನಾ ಪಡ್ತಾ ಹೈ, ಯು ಕಾಂಟ್ ಹ್ಯಾವ್ ಎವ್ರಿಥಿಂಗ್. ಬಟ್ ಅದೇ ಈ ಎಸ್ಪೆಷಲಿ ಕಿರುತೆರೆಯಲ್ಲಿ ನಿಮಗೆ ಸಿಕ್ಕಂಥ ರೆಕಗ್ನಿಷನ್ ಇರ್ಬೋದು. ಅದಾದ್ಮೇಲೆ ಕೂಡ ನೀವು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಪಾತ್ರ ಮಾಡಿದ್ರಿ, ಅದು ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಸೀರಿಯಲ್ಸ್. ಜಯಮಾತಾ ಕಂಬೈನ್ಸ್, ನಾನು ಕನಕ, ಹೌದು, ಅಗೇನ್ ದಿಸ್ ವಾಸ್ ಜಯಮಾತಾ ಕಂಬೈನ್ಸ್. ಸೊ ಅವಾಗ ನಾನು ಜಯಮಾತಾ ಕಂಬೈನ್ಸ್ ಮಾಡ್ಬೇಕಾದ್ರೆ ನನಗೆ ಪ್ರಕಾಶ್ ಸರು ಅದೆಲ್ಲ ಗೊತ್ತೇ ಐಡಿಯಾನೇ ಇರಲಿಲ್ಲ. ಪ್ರೊಡಕ್ಷನ್ ಮ್ಯಾನೇಜರ್ ಅಷ್ಟೇ ಎಲ್ಲ ಗೊತ್ತಿದ್ದು, ಬಿಟ್ಟರೆ ಸುರೇಶ್ ಸರ್ ಪ್ರೊಡಕ್ಷನ್ ಮ್ಯಾನೇಜರ್. ಬಟ್ ಲೇಟರ್ ಪ್ರಕಾಶ್ ಸರ್ ಅಂತ ಅವರು ನಿರ್ದೇಶಕರು, ಅದೆಲ್ಲ ಆಮೇಲೆ ಗೊತ್ತಾಗಿದ್ದು. ಬಟ್ ಒಂದು ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಎಸ್ ಅಸೋಸಿಯೇಟ್ ಆಗಿದ್ದೀನಿ. ಆ್ಯಂಡ್ ಅದು ಒಂದೇನೋ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇದೆ ಫ್ರಮ್ ದ ಡೇ ಒನ್ ವಿತ್ ಆಲ್ ದಿಸ್ ಪ್ರೊಡಕ್ಷನ್ ಹೌಸಸ್ ಆ್ಯಂಡ್ ಪ್ರೊಡ್ಯೂಸರ್ಸ್. ಎಸ್ ಇದೆಲ್ಲದ್ರ ಮಧ್ಯ ನಿಮಗೆ ಆ್ಯಕ್ಟರ್ ಆಗಬೇಕು ಅನ್ನೋದೊಂದು ಏನು ಜರ್ನಿ ಸಾಕ್ತಿತ್ತು. ಹೌ ಡಿಡ್ ಯು ಈ ಸಿನಿಮಾಗಳಿಗೆ ಹೇಗೆ ಎಂಟರ್ ಆಗ್ಬೇಕು ನಾನು, ಅಥವಾ ಆಡಿಷನ್ ಕೊಡ್ತಾ ಹೋಗಬೇಕು, ನೀವಾಗೆ ಹುಡ್ಕೊಂಡು ಹೋದ್ರೆ ಇದು ಕೂಡ ಒಂದು ಸೆಮಿನಾರ್ ಬಂದಂಗೆ ಇಲ್ಲ? ಸೀರಿಯಲ್ ಮೀರಾ ಮಾಧವ್ ಮಾಡಿದ ನಂತರನೇ ಐ ಡಿಸೈಡೆಡ್ ದಟ್ ಐ ವಾಂಟ್ ಟು ನೌ ಲೀವ್ ಎವ್ರಿಥಿಂಗ್, ಕಾನ್ಸಂಟ್ರೇಟ್ ಆನ್ ಫಿಲ್ಮ್ಸ್. ಅವಕಾಶಗಳು ಹುಡ್ಕೋಣ, ಈಗ ಆಡಿಷನ್ಸ್ ಕೊಡೋಣ, ಅದು ಇದು ಅಂತೆಲ್ಲ. ಬಟ್ ಎಲ್ಲಿಗೆ ಹೋಗೋದು, ಏನು ಕತೆ ಇನ್ನೂ ಐಡಿಯಾ ಇಲ್ಲ. ಬಿಕಾಸ್ ನಾವು ಸೀರಿಯಲಲ್ಲಿ ಮಾಡ್ಕೊಂಡು ಅಲ್ಲೇ ಬ್ಯುಸಿ ಆಗಿದ್ದು, ಅಲ್ಲೇ ಸ್ಟಾರ್ಗಳ ಥರ ನಾವು ಆರಾಮಾಗಿ ಮಜಾ ಮಾಡ್ಕೊಂಡಿದ್ವಿ. ಬಟ್ ಅವಾಗ ಇನ್ನೂ ದಟ್ ಎಕ್ಸ್ಪೋಜರ್ ಇರಲಿಲ್ಲ ವೇರ್ ಐ ಕ್ಯಾನ್ ರೀಚ್ ಔಟ್ ಟು ದಿಸ್ ಪೀಪಲ್ ಅನ್ನೋದು. ಬಟ್ ಆಮೇಲೆ ಇದು ಲಕ್ಷ್ಮೀ ಬಾರಮ್ಮ ಆಯಿತು. ಸೊ ಐ ಥಾಟ್ ಓಕೆ, ಇದೊಂದು ಮಾಡೋಣ. ಅಂದರೆ ನನ್ನ ಮತ್ತು ಪ್ರಕಾಶ್ ಸರ್ನ ಒಂದು ಕಾನ್ವರ್ಸೇಷನ್ ಏನಿತ್ತು, ಹಿ ವಾಸ್ ಏಬಲ್ ಟು ಕನ್ವಿನ್ಸ್ ಮೀ ಟು ಡೂ ಲಕ್ಷ್ಮೀ ಬಾರಮ್ಮ. 1 ವರ್ಷ ಅಂತ ಅಂದ್ಕೊಂಡು ಶುರು ಮಾಡೋದಿದ್ದ, ದೆನ್ ಇಟ್ ಕಂಟಿನ್ಯೂಡ್ ಫಾರ್ 1 more year. ಸೊ ಅದಾದಮೇಲೆ ನಾನು ಹೇಳಿದೆ, ಸರ್ 1 ವರ್ಷ, ಐ ಡಿಡ್ 2 years. ಸೊ ಐ ಥಿಂಕ್ ನೌ ಇಟ್ಸ್ ದ ಟೈಮ್ ದಟ್ ಐ ಸೊ ಅದೇ 2017 ನಾನು ಹೊರಗಡೆ ಬಂದೆ ಲಕ್ಷ್ಮೀ ಬಾರಮ್ಮಯಿಂದ. ದೆನ್ ಚಂದು ಗೌಡ ಹಿ ಗಾಟ್ ಇನ್ ಟು ದ ಕ್ಯಾರೆಕ್ಟರ್. ಎಸ್. ಸೊ ಮೊದಲ ಅಂದರೆ ಅಲ್ಲಿ ಬಿಡಬೇಕಾದ್ರೆ ಅದಕ್ಕಿಂತ ಮುಂಚೆ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ ನಾನು. ಸೊ ಸೇಮ್ ಪ್ರೊಡ್ಯೂಸರ್ ಹಿ ಸೆಡ್ ದಟ್ ಐ ವಿಲ್ ಪ್ರೊಡ್ಯೂಸ್, ನಿಮ್ಮ ಹತ್ರ ಯಾವ್ದಾದ್ರು ಒಂದು ಒಳ್ಳೆ ಸ್ಕ್ರಿಪ್ಟ್ ಇದ್ರೆ. ಅವಾಗ ಒಂದು ಸ್ಕ್ರಿಪ್ಟ್ ಇಟ್ಕೊಂಡು ಅವ್ರ ಜೊತೆ ಹೋಗಿ, ಸೊ 1 ವರ್ಷ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ವಿ ನಾವು. ಸೊ ಅನ್ಫಾರ್ಚುನೇಟ್ಲಿ ದಟ್ ಡಿಂಟ್ ಹ್ಯಾಪನ್. ಸೊ ಆ ಥರದ್ದು ತುಂಬ ನಡೆಯುತ್ತೆ ಜರ್ನಿಯಲ್ಲಿ. ಬಟ್ ಇಟ್ಸ್ ನಾಟ್ ಹಿಸ್ ಪ್ರಾಬ್ಲಮ್ ಆಲ್ಸೋ. ಅವ್ರದ್ದು ಏನು ಫೈನಾನ್ಷಿಯಲ್ ಇಶ್ಯೂಸ್ ಬಂದಿರ್ಬೋದು, ಬ್ಯಾರಿಯರ್ಸ್ ಬಂದಿರ್ಬೋದು, ದಟ್ ಹಿ ಮೈಟ್ ಹ್ಯಾವ್ ಫೇಸ್ಡ್ ಇಟ್. ಸೊ ಹಿ ವುಡಂಟ್ ಹ್ಯಾವ್ ಬೀನ್ ಏಬಲ್ ಟು ಕಂಪ್ಲೀಟ್. ಬಟ್ ನಾನು ಸೀರಿಯಲ್ ಮೇಯ್ನ್ ಇದೊಂದು ಇತ್ತು, ದಟ್ ಈ ಸಿನಿಮಾ ನಾನು ಹೊರಗಡೆ ಬಂದು ಆರಾಮಾಗಿ ಸೂಪರಾಗಿ ಮಾಡೋಣ ಈ ಸಿನಿಮಾನ ಅನ್ನೋ ಥರ ಇತ್ತು. ಸೊ ಐ ಕ್ವಿಟ್ ಟೆಲಿವಿಷನ್, ಐ ಕೇಮ್ ಔಟ್. ಸೊ ಆಫ್ಟರ್ ವರ್ಕಿಂಗ್ ಫಾರ್ 1 year ಅಲ್ಲಿ ರಿಯಲೈಸ್ ಆಗುತ್ತೆ ನಮಗೆ ದಟ್ ಇದು ಸಿನಿಮಾ ಆಗಲ್ಲ. ಸೊ
ಐ ಥಿಂಕ್ ಅದೇ ಟೈಮಲ್ಲಿ ಆಗಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು. ಬಟ್ ಒಂದು ಮೊಟ್ಟೆ ಕತೆ ಅದಕ್ಕೂ ಮುಂಚೆ- ಸೀರಿಯಲ್ ಆಗ್ಬೇಕಾದ್ರೇನೆ ಆಗಿತ್ತು. ಹಾ, yeah. ಸೊ ಒಂದು ಸರ್ಕಾರಿ ಆಗಿದ್ದು ಆ ಟೈಮಲ್ಲಿ. ಸೊ ನೀವು ಅಸ್ತಿತ್ವನೂ ಅದಕ್ಕೂ ಮುಂಚೆ ಹೌದು ಹೌದು ಹೌದು, ಅದು ಸೀರಿಯಲ್ ಮಾಡ್ತಿರ್ಬೇಕಾದ್ರೇನೆ ಮಾಡಿದ್ದು ಅದು ಅಸ್ತಿತ್ವ. ಸೊ ಒಂಥರ ಅಲ್ಲಲ್ಲಿ ಮಾಡ್ತಾ Balance ಇದ್ದೆ ಆಗ್ತಿತ್ತು ಮಾಡ್ತಿದ್ದೆ ಆ ಕಡೆ. ಬಟ್ ಕಂಪ್ಲೀಟ್ಲಿ ಐ ಥಾಟ್ ಹ್ಮ್ ಈಗ ಸಿನಿಮಾ ಮಾಡೋಣ ಅಂತ. ಬಟ್ ಅದೇ ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ. ಇಟ್ ವಾಸ್ ಟೇಕಿಂಗ್ ಟೈಮ್. ಸೊ ರಿಷಬ್ ಸರ್ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಮಾಡಬೇಕಾಗಿತ್ತು ಆ ಟೈಮಲ್ಲಿ. ಆಫ್ಟರ್ ಅವ್ರದ್ದು ಹರಿಕತೆ ಅವ್ರದ್ದು ಕೆಲಸ ನಡೀತಾ ಇತ್ತು. ನಾವು ಈ ಸಿನಿಮಾ ಮಾಡಬೇಕು ಅಂತ ಒಂದು ಕತೆ ಬರೆದಿದ್ವಿ. ಸೊ ಓಕೆ ಅಂತೆಲ್ಲ ಆಗಿತ್ತು, ಅದ್ರದ್ದು ಕೆಲಸ ಮಾಡ್ತಾ ಇದ್ವಿ. ಬಟ್ ದೆನ್ ಯು ನೆವರ್ ನೋ, ಅಂದರೆ ಅದು ಯಾವಾಗ ಫ್ಲೋರ್ಗೆ ಹೋಗುತ್ತೆ ಗೊತ್ತಿಲ್ಲ. ಬಟ್ ಯು ಹ್ಯಾವ್ ಟು ಸರ್ವೈವ್ ಅಲ್ಲ. ಅವಾಗ ಶುರುವಾಗಿದ್ದು ಜರ್ನಿನೇ ನಮ್ಮದು ಒಂದು ಫುಡ್ ಟ್ರಕ್ ಮಾಡಿ ಜೀವನ ನಡೀತಿರ್ಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಈ ನಡುವೆ ತುಂಬ ಕಾಲ್ಸ್ ಹ್ಯಾಡ್ ಕಮ್ ಬ್ಯಾಕ್ ಟು ಟೆಲಿವಿಷನ್. ಸೊ ಬನ್ನಿ ಸೀರಿಯಲ್ ಮಾಡಿ, ಇದೊಂದಿದೆ. ಬಟ್ ಐ ಜಸ್ಟ್ ಸೆಡ್ ನೋ. ನಾ ಇನ್ನೂ ನೀವು ಯಾವುದೋ ಒಂದು ಹೆಜ್ಜೆಯಿಂದ ಒಂದು ಜರ್ನಿಯಿಂದ ಹೊರಗಡೆ ಬಂದು ಇದನ್ನ ಪ್ರಯತ್ನ ಪಡಬೇಕು ಅಂತ ಬಂದಾಗ ಇನ್ನು ಪ್ರಯತ್ನನೇ ಆಗಿಲ್ಲ, ಹೆಂಗೆ ವಾಪಸ್ ಹೋಗಲಿ? ಸೊ ಅಟ್ಲೀಸ್ಟ್ ಪ್ರಯತ್ನ ಮಾಡಿ, ದಿಸ್ ಇಸ್ ನಾಟ್ ವರ್ಕಿಂಗ್, ಓಕೆ ದೆನ್ ಐ ಸ್ಟಿಲ್ ಹ್ಯಾವ್ ಎನ್ ಆಪರ್ಚುನಿಟಿ, ಲೆಟ್ ಮಿ ಗೋ ಬ್ಯಾಕ್, ನಾನು ಇದು ಮಾಡೋಣ ಅನ್ನೋದು ಮಾಡ್ಬೋದು. ಬಟ್ ಇನ್ನು ಪ್ರಯತ್ನ ಕಾಲೇ ಇಟ್ಟಿಲ್ಲ, ಹಿಂದಕ್ಕೆ ಹೆಂಗೆ ಇಡ್ಲಿ ಅಂತ ಐ ಜಸ್ಟ್. ಸೊ ನೀವು ಸೀರಿಯಲ್ಗಳು ಮಾಡ್ತಿದ್ರಿ, ಬಟ್ ಅಟ್ ದ ಸೇಮ್ ಟೈಮ್ ಅದ್ರ ಜೊತೆಗೆ ಒಂದು ಮೊಟ್ಟೆಯ ಕತೆ ಎಲ್ಲ ಬಂದಿತ್ತು. ಆ್ಯಂಡ್ ಆ ಫಿಲ್ಮ್ ಕೂಡ ಅಂದರೆ ಒಂಥರ ಆ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಬ್ಲಾಕ್ ಬಸ್ಟರ್ ಆದಂಥ ಚಿತ್ರ. ರಾಜ್ ಬಿ ಶೆಟ್ಟಿ ಸರ್ ಜೊತೆ ಕೆಲಸ ಮಾಡಿದ್ದು ಹೇಗಿತ್ತು? ಆ್ಯಂಡ್ ಒಂಥರ ಹೀಸ್ ಅ ವೆರಿ ಕ್ರಿಯೇಟಿವ್ ಪರ್ಸನ್, ಅಂಥ ಪರ್ಸನ್ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್. ರಾಜ್ ಸರ್ದು ನಾವು ರಾಜ್ ಬಾಯ್ ಅಂತೀವಿ. ಸೊ ನಾನು ಇವಾಗ ನಿಮ್ಗೆ ಈವೆಂಟ್ಸ್ ಮಾಡ್ತಿದ್ದೆ ಅಂತ ಹೇಳಿದೆ ಗೊತ್ತಾ, ಮದುವೆ ರಿಸೆಪ್ಷನ್ಸ್ ಅದೆಲ್ಲ. ಸೊ ಅವಾಗ ಐ ಯೂಸ್ ಟು ಬ್ರಿಂಗ್ ಕಾನ್ಸೆಪ್ಟ್ಸ್ ಇಲ್ಲಿ ಅವ್ರದ್ದೆಲ್ಲ. ಇನ್ನೂ ಅದೆಲ್ಲ ಹೊಸ್ತು, ಅಲ್ಲಿಗೆ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ. ಈ ಚಿಕ್ಕವರಿಂದ ದೊಡ್ಡವರಾಗ ತನಕ ಇರೋ ಫೋಟೋಸು, ಆಮೇಲೆ ಅವ್ರವ್ರ ಫ್ಯಾಮಿಲಿ ಮೆಂಬರ್ಸ್ದು ಫೋಟೋಸು, ಆ್ಯಂಡ್ ಯು ನರೇಟಿಂಗ್ ಅ ಜರ್ನಿ ಆಫ್ ಬೋತ್ ದ ಕಪಲ್. ಸೊ ಇದೆಲ್ಲ ನಾನು ಮಾಡ್ತಾ ಇದ್ದೆ. ಐ ಯೂಸ್ ಟು ಆಫರ್, ಇದೆಲ್ಲ ಬೇಕು ಅಂದರೆ ಈ ಪ್ಯಾಕೇಜು, ಇದೆಲ್ಲ ಬೇಕು ಅಂದರೆ ಈ ಪ್ಯಾಕೇಜು ಅಂತ. ಸೊ ಆ ಪ್ಯಾಕೇಜಲ್ಲಿ ಒಂದು ಮದುವೆ ಹ್ಯಾಡ್ ಗಾಟ್ ಲೈಕ್ ದ್ಯಾಟ್. ಸೊ ಅಕ್ಷತಾ ಆ್ಯಂಡ್ ಮಿಥುನ್ ಅಂತ, ದಟ್ ಕಪಲ್. ಸೊ ಆ ವಿಡಿಯೋಗೆ ನಾನು ಏನು ವಿಡಿಯೋ ರೆಡಿ ಮಾಡಿದ್ನೋ ವಿತ್ ದಟ್ ಪ್ರೆಸೆಂಟೇಷನ್, ಆಡಿಯೋ ಬೇಕಿತ್ತು ನನಗೆ. ಆವಾಗ ರಾಜ್ ಬಾಯ್ದು ಮಂಗಳೂರಲ್ಲಿ ಒಂದು ಸ್ಟುಡಿಯೋ ಇತ್ತು. ಸೊ ಅದನ್ನು ರೆಕಾರ್ಡ್ ಮಾಡಿಕೊಟ್ಟಿದ್ದು ರಾಜ್ ಪಿ ಶೆಟ್ಟಿ ಅವ್ರು ನನಗೆ. ಸೊ ಪ್ರವೀಣ್ ಶ್ರೀಯಾನ್ ಅಂತ, ಹೂ ಇಸ್ ಎ ಸಿನಿಮಾಟೋಗ್ರಫರ್, ಇವಾಗ ಹೀ ಈಸ್ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವ್ರದ್ದು ಪ್ರೊಡಕ್ಷನಲ್ಲಿ ಆಸ್ ವೆಲ್. ಸೊ ಅವರು ಹಿ ಗಾಟ್ ಮೀ ಇನ್ ಟಚ್ ವಿತ್ ರಾಜ್ ಬಾಯ್ ಇದೆಲ್ಲ ಸೊ ಹಾಗೆ ಶುರುವಾಗಿದ್ದು ಅದು. ವೆರಿ ಲಾಂಗ್ ಬ್ಯಾಕ್. ಸೊ ಅಲ್ಲಿಂದ ಪರಿಚಯ. ಸೊ ನಮಗೆ ಕಂಟಿನ್ಯೂಸ್ ಟಚಲ್ಲಿ ಇದ್ವಿ. ಆ್ಯಂಡ್ ನಾನು ನಿಮಗೆ ರಂಗ್ ಅಂತ ಒಂದು ಸಿನಿಮಾ ಮಾಡಿದೆ ಅಂತ ಹೇಳಿದೆ. ಸೊ ರಂಗ್ ಯಾರು ಡೈರೆಕ್ಟ್ ಮಾಡಿದ್ರು, ಸುಹಾನ್ ಪ್ರಸಾದ್ ಅಂತ, ಹಿ ವಾಸ್ ದ ಪ್ರೊಡ್ಯೂಸರ್ ಫಾರ್ ಒಂದು ಮೊಟ್ಟೆಯ ಕತೆ. ಸೊ ನನಗೆ ಸುಹಾನು ಪರಿಚಯ ಇತ್ತು, ರಾಜ್ ಬಾಯು ಪರಿಚಯ ಇತ್ತು. ವೆರಿ ಫನ್ ಫಿಲ್ಮ್. ತುಂಬಾ ಒಂಥರ ಆ ಥರ ಒಂದು ಸಿನಿಮಾ ಬೇಕಿತ್ತು ನಮಗೆ. ಒಂದೇ ದಿವಸ ಶೂಟ್ ಮಾಡಿದ್ದು, ಜಸ್ಟ್ ಒನ್ ಡೇ. ಬಟ್ ಒಂಥರ ಅದೇ ಅಲ್ಲ, ಅವ್ರು ಶೂಟ್ ಮಾಡಿದ್ದೆ 22 ದಿವಸ. ಸೊ ಶೂಟಿಂಗ್ ಫಾರ್ ಒನ್ ಡೇ ಇನ್ ಒಂದು ಮೊಟ್ಟೆ ಕತೆ ವಾಸ್ ಲೈಕ್ ಶೂಟಿಂಗ್ ಫಾರ್ 5-10 days ಫಾರ್ ಎನಿ ಅದರ್ ಫಿಲ್ಮ್. ಆ ಥರ ಆಲ್ಮೋಸ್ಟ್ ಅದೇ ಥರ. ಆ್ಯಂಡ್ ಆಲ್ಸೋ ಅದೇ ಥರ ರಿಷಬ್ ಶೆಟ್ಟಿ ಸರ್ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಅದು ಕೂಡ ಅಂದರೆ ಆ ಹೆಸರೆಲ್ಲ ಓಡಾಡ್ತಿತ್ತಲ್ಲ. ಅಂದರೆ ಈ ಥರ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಗೊತ್ತಾದಾಗ ಹೆಸರೇ ಟೈಟಲೇ ನಮ್ಗೊಂಥರ ಅಟ್ರಾಕ್ಷನ್. ಯಾಕೆ ಈ ಥರ ಇಟ್ಟಿರ್ಬೋದು, ಏನು ಎತ್ತ ಅಂತ. ನಿಮ್ಗೆ ಆ ಥರ ಎಲ್ಲ ಓಕೆ, ಆ ಥರ ಎಲ್ಲ ಸ್ಕ್ರಿಪ್ಟ್ ಬಂದು ನೀವು ಹೇಗೆ ಓಕೆ ಮಾಡೋದು? ಅಥವಾ ಈಗ ಯಾವುದು ನೀವು ಸರ್ಕಾರಿ ಪಾತ್ರ ಅಷ್ಟೇ ಅಲ್ವಾ ನಾನು ಮಾಡಿದ್ದೆ. ಆಲ್ಸೋ ಸರ್ಕಾರಿ ಕೆಲಸ ಮಾಡ್ತಾ ಇದ್ರು ರಿಷಬ್ ಸರ್ ಮಂಗಳೂರಲ್ಲಿ, ನಂಗೆ ಪರಿಚಯ ಇದ್ರು ಅವಾಗೆಲ್ಲ. ದಟ್ ಹೋಗಿ ಮೀಟ್ ಮಾಡಿದ್ದೆ ಕಿರಿಕ್ ಪಾರ್ಟಿ ಟೈಮಲ್ಲಿ. ಅವ್ರ ಲೊಕೇಶನ್ ಹಂಟಿಂಗ್ ಎಲ್ಲ ಹೋದಾಗ ನಾನು ಜೊತೆ ಹೋಗಿದ್ದೆ. ರಘು ಪಾಂಡೇಶ್ವರ್ ಅಂತ ಇದ್ದಾರೆ ಅವ್ರ ಟೀಮಲ್ಲಿ. ಸೊ ಅವ್ರ ಥ್ರೂ ನನಗೆ ಅವ್ರು ಪರಿಚಯ ಆಗಿದ್ರು. ಸೊ ಸರ್ಕಾರಿದು ಕೆಲಸ ಮಂಗಳೂರಲ್ಲಿ ಪ್ರೀ ಪ್ರೊಡಕ್ಷನ್ ನಡೀತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಹೇಳ್ದ, ನನಗೆ ರಿಷಬ್ ಶೆಟ್ಟಿ ಅವ್ರನ್ನ ಒಂದ್ಸಲ ಮೀಟ್ ಮಾಡಿಸು, ಅವ್ರದ್ದು ಸಿನಿಮಾದಲ್ಲಿ ಏನಾದರೂ ಪಾತ್ರ ಆಗಿತ್ತು, ನಾನು ಮಂಗಳೂರಲ್ಲೇ ಇರೋದಲ್ವಾ, ಏನಾದರೂ ಇದ್ದರೆ ನಾನು ಮಾಡ್ತೀನಿ ಅಂತ. ನಾನು ರಿಷಬ್ ಸರ್ ನಂಬರ್ ಇತ್ತು, ಒಂದು ಫೋನ್ ಮಾಡಿ, ಅಣ್ಣ ಇದೀನಿ ನಾನು, ಬನ್ನಿ ಮಂಗಳೂರಿಗೆ ಬಂದಿದ್ದೀನಿ, ಮೀಟ್ ಮಾಡೋಣ. ಸೊ ಹೋಗಿ ಮೀಟ್ ಮಾಡಿದೆ. ಅದಕ್ಕೆ ಪ್ರೀವಿಯಸ್ ಆಗಿ ನಾನು ಹೇಳಿದ್ದೆ ಅವ್ರಿಗೆ, ಏನಾದರೂ ಒಳ್ಳೊಳ್ಳೆ ಪಾತ್ರ ಇದ್ದರೆ ಶೆಟ್ರೆ ಇದೆಲ್ಲ ಮಕ್ಕಳ ಸಿನಿಮಾ, ಇದರಲ್ಲಿ ನಿಮ್ಗಾಗುವಂಥದ್ದು ಏನೂ ಇಲ್ಲ ಅಂತ ಹೇಳಿದರು. ಐ ಸೆಡ್ ಓಕೆ ಅಣ್ಣ. ನಾನು ಅದಕ್ಕೆ ಅಲ್ಲಿ ಹೋದಾಗ ಹೇಳಿದೆ, ನೀವು ಹೇಳಿದ್ರಿ ನನಗೆ ಆಗುವಂಥದ್ದು ಏನೂ ಇಲ್ಲ ಅಂತ. ಇವ್ರು ಮಂಗಳೂರಿನವ್ರೆ, ಇವ್ರಿಗೆ ಒಂದ್ಸಲ ಮೀಟ್ ಮಾಡಿಸಿ ಅಂತ ಹೇಳಿದ್ರು. ಇವ್ರಿಗೇನಾದರೂ ಇದ್ದರೆ ಎನಿಥಿಂಗ್ ದಟ್ ಹಿ ವುಡ್ ಸೂಟ್
ಫಾರ್ ಎನಿ ರೋಲ್ ಹೇಳ್ತೀನಿ. ಸೊ ಒಂದು ದಿವಸ ಫೋನ್ ಮಾಡಿ, ನಾಳೆ ಏನು ಮಾಡ್ತಿದ್ದೀರಾ? ನಾಳೆ ಬೆಂಗಳೂರಲ್ಲಿದ್ದೀನಿ. ಅಷ್ಟೊತ್ತಿಗಾಗಲೇ ನಾನು ಸೀರಿಯಲ್ ಬಿಟ್ಟಿದ್ದೆ. ಬೆಂಗಳೂರಲ್ಲಿದ್ದೀನಿ, ಬಂದ್ಬಿಡಿ ಮಂಗಳೂರಿಗೆ, ಒಂದು ಕ್ಯಾರೆಕ್ಟರ್ ಇದೆ. ನಾನು ಏನು ಎತ್ತಂತನೂ ಕೇಳಲಿಲ್ಲ. ಎನಿ ಡೇ, ಇವತ್ತಲ್ಲ ನಾಳೆ ಅಲ್ಲ, ಯಾವತ್ತು ಐ ಜಸ್ಟ್ ಮನಸ್ಸಲ್ಲಿ ಅಂದ್ಕೊಂಡು ಹಿ ಕಾಲ್ಸ್, ಐ ವಾಂಟ್ ಇವನ್ ಆಸ್ಕ್ ವಾಟ್ ಈಸ್ ದ ಕ್ಯಾರೆಕ್ಟರ್, ಐಲ್ ಗೋ ಅಂತ. ಸೊ ಹಾಗಾಗಿನೇ ಎಲ್ಲ ಏನು ಚಿಕ್ಕ ಪಾತ್ರ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ. ದಟ್ ಆಲ್ ದ ಸ್ಮಾಲ್ ವರ್ಕ್ ದಟ್ ಐ ಡಿಡ್ ವಿತ್ ಹಿಮ್ ಬ್ರಾಟ್ ಮಿ ದಟ್ ಲಿಟಲ್ ಬಿಗರ್ ಕ್ಯಾರೆಕ್ಟರ್ ಇನ್ ಕಾಂತಾರ. ಅಂದರೆ ಅದು ಒಂದು ಇಡೀ ಸಿನಿಮಾ ಮೇನ್ ಲೀಡ್ ಮಾಡಿದ್ದ ತೂಕನೇ ಅಷ್ಟು ಚಿಕ್ಕ ಪಾತ್ರ ಮಾಡಿದ್ದು ಕೂಡ ಅಲ್ಲ. ಅದೇ ಪಾತ್ರ ಇಸ್ ದ ರೀಸನ್. ಎಸ್ ಇಡೀ ಕಥೆ ಹೋಗೋದಿಕ್ಕೆ. ಅಂಡ್ ಅದೇ ಅಂದ್ರೆ ಆ ಪಾತ್ರ ನನಗೆ ಸಿಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ವರ್ಷಗಳ ಜರ್ನಿ ಅಂಡ್ ಇದೆ. ವೆರಿ ವೆರಿ ಟ್ರೂ. ಈಗ ನೀವು ಅದು ಹೇಳಿದ ತಕ್ಷಣ ನಾನು ಥಿಯೇಟ್ರಲ್ಲಿ ಇದ್ದೀನಿ ಗೊತ್ತಾ ಆಲ್ರೆಡಿ. ಲೈಕ್ ಕಾಂತಾರ ಫಸ್ಟ್ ಡೇನೇ ನೋಡಿದ್ದು ಫಿಲ್ಮ್ನ, ಹೌಸ್ಫುಲ್ ಥಿಯೇಟ್ರಲ್ಲಿ. ಆ್ಯಂಡ್ ಎಷ್ಟು ಭಯ ಆಗುತ್ತೆ ಗೊತ್ತಾ, ನೀವು ಡೈಲಾಗ್ ಹೇಳ್ತಿದ್ರೆ ಇಟ್ಸ್ ಲೈಕ್ ಎಷ್ಟು ಧೈರ್ಯ, ಈ ಥರ ಎಲ್ಲಿಂದ ಧೈರ್ಯ ಬರ್ತಿದೆ ಈ ಥರ ಮಾತಾಡೋದಕ್ಕೆ. ಅಂದರೆ ಆ ಡೈಲಾಗ್ ಡೆಲಿವರಿ ಬಟ್ ಆ ಲೈನ್ಸ್ ಇದೆ ಗೊತ್ತಾ, ದೈವ ಮಾತಾಡ್ತಿರೋದ ನರ್ತಕ ಮಾತಾಡ್ತಿರ, ನಮ್ಗೆ ಆ ಥರ ಯೋಚನೆನೂ ಮಾಡೋಕ್ಕೆ ಭಯ ಆಗೋರು ಟು ಡೆಲಿವರ್ ದಟ್ ಡೈಲಾಗ್. ಆ್ಯಂಡ್ ಐ ಗೆಸ್ ನೀವು ಪ್ರತಿ ಒಬ್ಬ ಆಡಿಯನ್ಸ್ಗೂ ಆ ಒಂದು ಕ್ಲಿಕ್ ಆಗುತ್ತೆ ಗೊತ್ತಾ ಫೀಲಿಂಗು. ಇಲ್ಲ, ತುಂಬಾ ಜನ ಅಂದ್ರೆ ನನ್ನ ಫ್ರೆಂಡ್ಸ್ ತಾಯಂದ್ರೆಲ್ಲ ಕೇಳಿದಾರಂತೆ, ಅವ್ನು ಅಟ್ಲೀಸ್ಟ್ ಹೋಗಿ ದೇವ್ರ ಹತ್ರ ಕ್ಷಮೆ ಕೇಳದ್ನ ಆ ಥರ ಈ ಥರ ಅಂತೆಲ್ಲ. ಅಂದ್ರೆ ಅಲ್ಲಿ ತನಕ ಅವ್ರು ತಗೊಂಡಿದ್ದಾರೆ. ಬಟ್ ದೆನ್ ಇಟ್ಸ್ ಪ್ಯೂರ್ಲಿ ಆರ್ಟ್. ಯು ಆರ್ ಅನ್ ಆರ್ಟಿಸ್ಟ್. ನಿಮ್ಗೊಂದು ಪಾತ್ರ ಕೊಟ್ಟಿದ್ದಾರೆ, ಇದು ನಿನ್ನ ಪಾತ್ರ, ನಿನಗೆ ಸಿಕ್ಕಾಪಟ್ಟೆ ಗಾಂಚಲಿ ಇದೆ, ನೀನು ಮುಂಬೈಯಿಂದ ವಾಪಸ್ ಬಂದಿದ್ಯಾ, ನಿನಗೆ ಜಾಗ ಬೇಕು ಆ್ಯಂಡ್ ಯು ಡೋಂಟ್ ಕೇರ್ ಅಬೌಟ್ ಪೀಪಲ್, ನೀನು ಇದನ್ನು ಆ ಗಾಂಚಲಿಯಲ್ಲೇ ಕೇಳಬೇಕು ಅಂತ ಬಂದಾಗ, ಸೊ ಇವತ್ತ ಕ್ಯಾರೆಕ್ಟರ್ ಅಂದರೆ ಎಲ್ಲರಿಗೂ ಅಷ್ಟು. ನನ್ನ ಮಗ ಏನು ನಂಗೆ ಮೊನ್ನೆ ಯಾರೋ ಸಿಕ್ಕಿದಾಗ ಹೇಳ್ತಾ ಇದ್ರು, ನಿಮ್ಮಲ್ಲಿ ಸಿಕ್ಕಾಪಟ್ಟೆ ಕೋಪ ಇತ್ತು ನನಗೆ, ನೀವು ಹೆವಿ ಆ್ಯಟಿಟ್ಯೂಡ್ ನಿಮಗೆ ಅಂತ. ಅಲ್ಲ, ನಂಗೆ ನಿಜವಾಗ್ಲೂ ಅದಿತ್ತೆ ಮನಸ್ಸಲ್ಲಿತ್ತು. ಇವತ್ತು ನಿಮ್ಮನ್ನು ಮೀಟ್ ಮಾಡಿ ಖುಷಿ ಆಯಿತು. ಅಂದರೆ ಓಕೆ, ಯು ಆರ್ ವೆರಿ ಅಪ್ರೋಚಬಲ್ ಅಂತ. ನಿಮ್ಗೆ ಯಾಕೆ ಹಂಗೆ ಅನಿಸ್ತು? ನಾನು ಎಲ್ಲರೂ ಭೇಟಿ ಮಾಡಿ ನಾನು ನಿಮ್ಮ ಹತ್ರ ಮಾತಾಡಿದ್ದೀನ? ಇಲ್ಲ. ಮತ್ತೆ ಅದು ಕಾಂತಾರದಲ್ಲಿ ನೀವು ಕ್ಯಾರೆಕ್ಟರ್, ಅಯ್ಯೋ ನಾನು ಆ್ಯಕ್ಟಿಂಗ್ ಮಾಡಿದ್ದದು. ಅಂದರೆ ಅವರು ಏಜ್ ಆದವರಲ್ಲ, ಈಸ್ ಜಸ್ಟ್ ನನಗಿಂತ ಇನ್ನೂ 2 ವರ್ಷ ಚಿಕ್ಕವರು ನನ್ನ ಹತ್ರ ಅದನ್ನು ಮಾತಾಡಿದವರು. ಸೊ ಅವರು ಕೂಡ ಅದು ಫೀಲ್ ಆಗಿದೆ ಅಂತ ಹೇಳಿದ್ರೆ ದೆನ್ ಇಟ್ ಫೀಲ್ಸ್ ದಟ್ ಐ ಹ್ಯಾವ್ ಸಕ್ಸೀಡೆಡ್ ಆಸ್ ಅನ್ ಆಕ್ಟರ್ ಅಂದ್ರೆ ಡೂಯಿಂಗ್ ದಟ್. ಆ ರೋಲ್ ಎಸ್ಪೆಷಲಿ ಐ ಗೆಸ್ ಆ ಜಾಗದಲ್ಲಿ ನಾವು ಇನ್ಯಾನು ಐ ಗೆಸ್ ಈ ಥರ ಥಾಟ್ಗೂ ಹೋಗಿರಲ್ಲ ನಾವು, ಬಿಕಾಸ್ ಆ ಲೆವೆಲ್ಗೆ ಅದೊಂದು ಇಂಪ್ರೆಷನ್ ಆಗೋಗಿದೆ. ಶೂಟ್ ಮಾಡುವಾಗ ಅಂದರೆ ಒಂದು ಇಷ್ಟು ಸ್ಕೇಲಲ್ಲಿ ಮಾಡ್ತಿರೋಂಥ ಫಿಲಮ್ ಅಂತ ಗೊತ್ತಿತ್ತು. ಯಾರೂ ಸಹ ಅಂದರೆ ಯೋಚನೆ ಮಾಡಿರ್ತೀವಿ ಆ ಸಿನಿಮಾ ಚೆನ್ನಾಗಿ ಓಡಬೇಕಪ್ಪ, ಇಷ್ಟು ಎಫರ್ಟ್ ಹಾಕಿದ್ದೀವಲ್ಲ ಅಂತ. ಬಟ್ ಆ ಲೆವೆಲ್ ಸಕ್ಸಸ್ ಕಾಣ್ತು ಕಾಂತಾರ. ನಿಮ್ಮ ತಲೆಯಲ್ಲಿ ಏನು ಓಡ್ತಿತ್ತು ಅವಾಗ, ಲೈಕ್ ಆಫ್ಟರ್ ದ ಸಕ್ಸಸ್ ಆ್ಯಂಡ್ ರೆಸ್ಪಾನ್ಸ್ ಫ್ರಮ್ ಪೀಪಲ್? ಏನು ಅಂಥದ್ದೇನು ಓಡ್ತಿರ್ಲಿಲ್ಲ. ಫಾರ್ ಮಿ ಇಟ್ ವಾಸ್, ನನ್ನ ಸರ್ಕಾರಿ ಮಾಡಿ ಹೊರಗಡೆ ಬಂದಾಗ ಸರ್ಕಾರಿಗೆ ಏನು ಸಕ್ಸಸ್ ಸಿಕ್ತೋ ಅವತ್ತು ನಾನು ಹೆಂಗೆ ಅನಿಸಿತ್ತು, ಒಂದು ಮೊಟ್ಟೆ ಕತೆ ರಿಲೀಸ್ ಆಗಿ ಅದಕ್ಕೆ ಹೆಂಗೆ ರೆಸ್ಪಾನ್ಸ್ ಅವತ್ತು ಹೆಂಗೆ ಅನಿಸಿತ್ತು, ಅಂತರ ಆದ್ಮೇಲೆ ಹಾಗೆ ಅನಿಸಿದೆ. ಬಟ್ ವಿ ಆರ್ ವೆರಿ ಹ್ಯಾಪಿ. ತುಂಬ ಅಂದರೆ ಐ ಥಿಂಕ್ ನಮ್ಮದು ಎವ್ರಿಥಿಂಗ್ ದಟ್ ವಿ ಹ್ಯಾವ್ ಆಲ್ ಅಂದರೆ ಆಲ್ ಇನ್ ಕಾಮನ್ ಅಂತ ಹೇಳಿದ್ರೆ ನಮ್ಮ ರಿಯಾಕ್ಷನ್ಸ್ ಆರ್ ಆಲ್ಸೋ ಕನ್ಸಿಸ್ಟೆಂಟ್. ನಾವು ವರ್ಕ್ ವೈಸ್ ನಾವು ಹಾಕೋ ಎಫರ್ಟ್ಸ್ ಜೊತೆಗೂ ದ ವೇ ವಿ ಟೇಕ್ ದ ಸಕ್ಸಸ್, ಅದರ ರಿಯಾಕ್ಷನ್ ಈಸ್ ಆಲ್ಸೋ ಕನ್ಸಿಸ್ಟೆಂಟ್. ಸೊ ಇವತ್ತು ಕಾಂತಾರ ಆಯಿತು, ಅವತ್ತು ಒಂದು ಮೊಟ್ಟೆ ಕತೆ ಆಯಿತು, ನಾವು ಇಲ್ಲಿದೆ, ಹಂಗೆ ಆಗದೇ ಇಲ್ಲ ಅದು. ನೆಕ್ಸ್ಟು ಅಂದರೆ ಬಿಸಿ ಇರ್ತೀರಾ ನೀವು ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ. ಸೊ ಬಿಸಿ ಅಂತಲ್ಲ, ಬಟ್ ಆ ಪ್ರತಿಯೊಂದು ರೆಕಗ್ನಿಷನ್ನು ಆ್ಯಂಡ್ ಆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಏನು ಬರುತ್ತಲ್ಲ, ಅದು ನಮ್ಮ ಜವಾಬ್ದಾರಿನ ಹೆಚ್ಚಿಸ್ತಾನೆ ಹೋಗಿದೆ ಹಂತ ಹಂತವಾಗಿ. ಎಸ್. ಸೊ ಕಾಂತಾರದ ಬಗ್ಗೆ ಮಾತಾಡಿ ನೆಕ್ಸ್ಟ್ ಮುಂದಕ್ಕೆ ಹೋಗೋಕೆ ಮುಂಚೆ ಇನ್ನೊಂದು ಯಾವ್ದಾದ್ರು ಒಳ್ಳೆ ಬ್ಯೂಟಿಫುಲ್ ಸಾಂಗ್ ನಮಗೋಸ್ಕರ. ನಾ ಹೇಳಿದ್ದೀನಿ ನಿಮಗೆ, ಈಗ ಕಾಲ್ ಮಾಡ್ತಾ ಇದ್ದೀನಿ, ಒಂದು ರಿಕ್ವೆಸ್ಟ್ ಬೇಕಿತ್ತು ಸಾಂಗ್ದು. ಹಲೋ ಹಲೋ, ಹಾಂ ಹೇಳಿ. ಹಾಯ್ ಶೈನ್ ಅವರೇ. ಹಾಯ್, ಯಾರು ಮಾತಾಡ್ತಾ ಇದ್ದೀರಾ? ನಾನು ಅನನ್ಯ ಅಂತ, ಬೆಂಗಳೂರಿಂದ ಬಂದಿರೋದು. ಎಲ್ಲಿಗೆ ಬಂದಿದ್ದೀರಾ? ಇಲ್ಲಿ ನಿಮ್ಮ ಊರಿಗೆ ಬಂದಿದ್ದೆ. ನಾನು ಟಿವಿ ಹಾಕಿ ನೋಡ್ದೆ ಇದ್ದೆ, ನೀವು ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡ್ತಾ ಇದ್ದೀರಾ. ನಮ್ಗೆ ಸಾಂಗ್ ರಿಕ್ವೆಸ್ಟ್ ಇತ್ತು, ಪ್ಲೀಸ್ ನಮಗೋಸ್ಕರ ನೀವೇ 1-2 ಹಾಡು ಹಾಡಬೇಕು. ಅದಕ್ಕಿಂತ ಮುಂಚೆ ನೀವು ಬೆಂಗಳೂರು ಬಿಟ್ಟು ನಮ್ಮೂರಲ್ಲಿ ಏನು ಮಾಡ್ತಿದ್ದೀರಾ ಅದನ್ನ ಹೇಳಿ.
ನಿಮ್ ಚಾನೆಲ್ ಅಲ್ಲಿ ಪ್ರೋಗ್ರಾಮ್ ನೋಡಕ್ಕೆ ಅಂತಾನೆ ನಮ್ಮ ಬಂದಿದ್ವಿ. ಊರ್ ನಮ್ ಬಂದು friends ನಮ್ಮ ಎಲ್ಲ ಊರನ್ನ ನೋಡೋದ್ ಇದ್ರು. ಬಿಟ್ಟು ಚಾನಲ್ ಆನ್ ಮಾಡ್ಕೊಂಡು ಪ್ರೋಗ್ರಾಮ್ ನೋಡ್ತಾ ಇದೀರಲ್ಲ ಮೇಡಮ್. ಈ ಪ್ರೋಗ್ರಾಮ್ ಮುಗಿಸ್ಕೊಂಡು ಊರ್ ನೋಡಕ್ ಹೋಗ್ತೀವಿ ಇವಾಗ. ಅಯ್ಯೋ, ರಾತ್ರಿ 7 ಗಂಟೆಗೆ ನನ್ನ ಪ್ರೋಗ್ರಾಮ್ ಆಗೋದು. ರಾತ್ರಿ 8 ಗಂಟೆ ನಂತರ ಯಾವ ಯಾವ ಊರನ್ನ ನೋಡ್ತೀವಿ? ಬೆಳಗ್ಗೆ ಎಲ್ಲ ಸುತ್ತಿದ್ವಿ, ಈಗ ನಿಮ್ ಕಾರ್ಯಕ್ರಮ ನೋಡ್ತಾ ಹಾ, ಇದ್ದೀವಿ. ಓಕೆ 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 ಓಕೆ. ತುಂಬಾ ಖುಷಿ ಆಯ್ತು. ಮದುವೆ ಆಗಿದೆ ನಿಮ್ಗೆ? ಇಲ್ಲ ಯಾಕೆ? ಆಗಲ್ಲ ಆನ್ಸರ್ ಮಾಡ್ಬೇಕು ನೀವು ಮೇಡಮ್. ಹಂಗೆ ಫೋನ್ ಆಗ್ಬೇಕು, ಇನ್ನೂ ಆಗಿಲ್ಲ ಅಷ್ಟೇ. ಆಗಿಲ್ವಾ? ಹೌದು. ಓಕೆ ಓಕೆ. ಪ್ಲೀಸ್ ನಮಗೋಸ್ಕರ ಒಂದ್ 2 ಲೈನ್ ಹಾಡ್ ಹಾಡಿ. ಆಯ್ತಾಯ್ತು. ನೀವು ಅದು ಇಷ್ಟು ನಾಚ್ಕೊಂಡೆಲ್ಲ ನಿಮ್ಮ ಸ್ವರದಲ್ಲೇ ಗೊತ್ತಾಗ್ತಾ ಇದೆ ತುಂಬಾ ನಾಚ್ಕೊಂಡು ಹಾಡನ್ನ ಕೇಳ್ತಿದ್ದೀರಾ ಅಂತ. ಖಂಡಿತವಾಗ್ಲೂ ಹಾಡೋಣ. ಮತ್ತೆ ಯಾವುದೋ ಹೊಸದಾಗಿ ಹಾಡೋಣ ಅಂತ ಯೋಚನೆ ಮಾಡಲ್ಲ, ಗೊತ್ತಿರೋದು ಯಾವ್ದಾರು ಹಾಡ್ತೀನಿ. ಅಮ್ಮ ಅವ್ರು ಹಾಡಾಡ್ತಾ ಇದಾರೆ, ಬನ್ನಿ ಕೇಳಿ. ನಿಮ್ಮ ಅಮ್ಮನೂ ಬಂದಿದ್ದಾರಾ? ಎಲ್ಲರೂ ನಮ್ಮ ಫ್ಯಾಮಿಲಿ ಅವರೆಲ್ಲ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದೀವಿ. ಓ, ನಾನು ನೀವು ಬೀಚ್ ನೋಡಕ್ ಬಂದಿದ್ರಿ ಅನ್ಕೊಂಡಿದ್ದೆ. ಇವತ್ತು ಗೊತ್ತಾಯ್ತು, ಕೃಷ್ಣ ಮಠ, ಕೊಲ್ಲೂರು. ಹೌದು. ಸೂಪರ್ ಸೂಪರ್ ಸೂಪರ್. ಆಗ್ಲಿ. ನಿಮ್ಗೋಸ್ಕರ ಒಂದು ಹಾಡನ್ನ ಹಾಡ್ತೀನಿ. ಅನನ್ಯ ಅಲ್ಲ? ಹೌದು. ಓಕೆ. ಚೆನ್ನಾಗಿದ್ದೀರಾ ನೀವು ನೋಡಕ್ಕೆ? ಓ ಕಾನ್ಫಿಡೆನ್ಸ್ ಅಮ್ಮ, ನಿಮ್ಮ ಕಾನ್ಫಿಡೆನ್ಸ್. ಅದಕ್ಕೋಸ್ಕರ ಹಾಡ್ತೀನಿ ಇವತ್ತು. ಹೌದು. ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ, ನೆನಪೆಂದರೆ ಮಳೆ ಬಿಲ್ಲ ಛಾಯೆ, ನನ್ನೆದೆಯ ಬಾಂದಳದಿ. ಹೋ, ನನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹವಿತವಳೆ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಅನನ್ಯ ಅವರೇ. ನಿಮ್ಮ ಮನೆಯವ್ರಿಗೆ ಎಲ್ಲರನ್ನು ಕೇಳಿದೆ ಅಂತ ಹೇಳಿ. ಹಾಗೆ ಉಡುಪಿಯಲ್ಲಿ ಮಿತ್ರ ಸಮಾಜ್ ಹೋಟ್ಲಿದೆ, ಅಲ್ಲಿ ತಿಂಡಿ ತಿನ್ನಿ. ಆಮೇಲೆ ಡಯಾನಾ ಹೋಟ್ಲಿದೆ, ಅಲ್ಲೂ ಕೂಡ ಹೋಗಿ ಗಡ್ಬಡ್ ತಿನ್ನಿ. ಆಯ್ತಾ? ಹಾಗೆ ಈಗ ಹೊಸ ಹೊಸದು ಹೋಟೆಲ್ಗಳು ಬಂದಿದ್ದಾವೆ, ಅಲ್ಲೂ ಕೂಡ ಟ್ರೈ ಮಾಡಿ. ಆದ್ರೆ ಮಿಸ್ ಮಾಡಬೇಡಿ, ಕಿದಿಯೂರ್ ಹೋಟ್ಲಲ್ಲಿ ಬನ್ಸ್ ತಿನ್ನಿ ಬೆಳಗ್ಗೆ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಶೈನ್ ಅವರೇ, ನಾವು ನಿಮ್ಮ ಫ್ಯಾನ್. ಇದೇ ತರ ನೀವು ಎಂಟರ್ಟೈನ್ ಮಾಡ್ತಾನೆ ಇರಿ ನಮ್ನ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಈ ಕಾಲ್ ಜೊತೆ. ಬಾಯ್. ಸೂಪರ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಒಂದ್ ಕಡೆ ನೀವು ಏನಂತಾರೆ, ಅದೇ ವೆರಿ ಸ್ಮಾಲ್ ಅಂದರೆ ಸಹ ಪಿವಿಟಲ್ ರೋಲ್ಸ್, ಅದೆಲ್ಲ ತುಂಬ ಮೇಜರ್ ರೋಲ್ ಇರೋವಂಥದ್ದು. ನೀವು ವಿಜಯಾನಂದ್ ಬಯೋಪಿಕ್ಕಲ್ಲೂ ಪಾತ್ರ ನಿರ್ವಹಿಸಿದ್ರ. ಆ್ಯಂಡ್ ಅದು ಬಯೋಪಿಕ್ ಅಂತಿದ್ದಂಗೆ ಅಫ್ಕೋರ್ಸ್ ಒಂದು ರಿಯಲ್ ಕ್ಯಾರೆಕ್ಟರ್ಸ್ನ ತೆರೆ ಮೇಲೆ ತರಬೇಕು. ಸೊ ಅದಕ್ಕೆಲ್ಲ ಹೋಮ್ವರ್ಕ್ ಹೇಗಿರುತ್ತೆ? ಸೊ ಬೇಸಿಕ್ಲಿ ಬಯೋಪಿಕಲ್ಲಿ ನಂದಿದ್ದ ಪಾತ್ರ ವಾಸ್ ಅಂದರೆ ಇರಲಿಲ್ಲ, ಅವ್ರ ಜೀವಂತವಾಗುವಂತೂ ಇರಲಿಲ್ಲ. ಬಟ್ ವಿತ್ ವಾಟ್ ಎವರ್ ಇನ್ಸೈಟ್ಸ್ ಕೊಟ್ಟಿರ್ತಾರಲ್ಲ, ಅಂದರೆ ಈ ಪಾತ್ರ ಈ ಥರ ಇತ್ತು, ಈ ಥರದ ವ್ಯಕ್ತಿ. ಆಬ್ವಿಯಸ್ಲಿ ಎಲ್ಲರೂ ಸಿನಿಮಾದಲ್ಲಿ ತೋರಿಸೋ ಥರ ವಿಲನ್ಗಳ ಥರ ಅಂತೂ ಇರಲ್ಲ. ಒಂದು ಅಸೂಯೆ ಇರುತ್ತೆ. ಯಾರೋ ಒಬ್ಬ ಹೊಸೊಬ್ಬನು ಬರ್ತಾನೆ ಮಾರ್ಕೆಟಲ್ಲಿ ಅಂತ ಹೇಳಿದಾಗ ಅವನ್ನ ಹೊರಗಡೆ ಇಡೋ ಥರ ಒಂದು ಪಾತ್ರ ಅದು. ಸೊ ಫಸ್ಟ್ ಆಫ್ ಆಲ್ ವಿಜಯ್ ಸಂಕೇಶ್ವರ್ ಅವರು ಫಸ್ಟ್ ಲಾರಿ ಹಾಕಿದಾಗ, ಅವ್ರು ಈ ಮಾರ್ಕೆಟ್ಗೆ ಲಾರಿ ತರ್ತಾ ಇದ್ದಾರೆ ಅಂತ ಹೇಳಿದಾಗ ಆಲ್ರೆಡಿ ಲಾರಿಗಳಿರ್ತಾವಲ್ಲ, ಅವ್ರದ್ದೆಲ್ಲ ಒಂದು ಮೊನೋಪೊಲಿ ಇರುತ್ತೆ ಅದು ಅವತ್ತಿನ ದಿವಸಕ್ಕೆ. ನಾವು VRLS ಬಿಗ್. ಬಟ್ ಅವತ್ತು ಆ ಮಾರ್ಕೆಟಿಗೆ ಬಂದಾಗ ಇವನ್ನ ಹೆಂಗೆ ಇಲ್ಲಿಂದ ಓಡಿಸೋದು, ಟಾರ್ಚರ್ ಕೊಡ್ತಾರೆ, ಎಷ್ಟು ಹಿಂಸೆ ಮಾಡೋಕ್ಕಾಗತ್ತೆ. ಸೊ ನಿಮ್ಮ ವರ್ಕ್ ಆನ್ ಎನ್ವೈರ್ಮೆಂಟಲ್ಲೂ ಅದೇ ಥರ ಇರುತ್ತೆ. ನಿಮ್ಮ ಹೊಸ ಕೆಲಸ ಸಿಕ್ಕಿದಾಗ ನಿಮ್ಗೊಂದು ಸ್ವಲ್ಪ ಬುಲ್ಲಿಗಳು ಮಾಡ್ತಾರೆ. ಸೊ ಆ ಥರದ್ದೊಂದು ಪಾತ್ರ ಇದು. ಆ್ಯಂಡ್ ಪ್ರಾಪರ್ ಗುಲ್ಬರ್ಗಾ ಕಡೆ ಇರುವಂಥ ಆ್ಯಂಡ್ ಆ ಆ್ಯಕ್ಸೆಂಟ್ ಮಾತಾಡುವಂಥ ಪಾತ್ರ. ಇಟ್ ವಾಸ್ ನೈಸ್. ಅಂದರೆ ಅಲ್ಲಿನ ಭಾಷೆ, ಅಲ್ಲಿನ ಬಟ್ಟೆ, ಆ್ಯಂಡ್ ಇಟ್ಸ್ ಆಲ್ಸೋ ಟೈಮ್ ಪೀರಿಯಡ್ ಡಿಫ್ರೆಂಟ್ ಇದೆ. 1970s ಚೇಂಜ್ ಟೈಮಲ್ಲಿ ಇದ್ದಂಥ ಒಂದು ಪಾತ್ರ. ಇಟ್ ವಾಸ್ ನೈಸ್. ಅಂದರೆ ಅವ್ರು ವಾಟ್ ಎವರ್ ಇನ್ಸೈಟ್ಸ್ ಅವ್ರು ನನಗೆ ಕೊಟ್ಟಿದ್ರು, ಆ ಇನ್ಸೈಟ್ಸಿಗೆ ಸರಿಯಾಗಿ ಪಾತ್ರನ ಪ್ಲೇ ಮಾಡಿದ್ದೀನಿ. ಆ್ಯಂಡ್ ಲ್ಯಾಂಗ್ವೇಜ್ ಕೂಡ ನಮ್ಮ ದೊಡಮ್ದಿರೆಲ್ಲ ಅದೇ ಭಾಷೆ ಮಾತಾಡ್ತಾರೆ, ಅಂದರೆ ಆ ಸ್ಲ್ಯಾಂಗ್ ಮಾತಾಡ್ತಾರೆ. ಯಾಕಂದರೆ ನನ್ನ ತಾಯಿ ಹುಟ್ಟು ಬೆಳೆದಿದ್ದೆಲ್ಲ ಹಾವೇರಿ. ಸೊ ನಮ್ಮ ಸಮ್ಮರ್ ವೆಕೇಷನ್ಸ್ ಎಲ್ಲ, ಮೋಸ್ಟ್ ಆಫ್ ನಮ್ಮ ಸಮ್ಮರ್ ವೆಕೇಷನ್ಸ್ ಯೂಸ್ ಟು ಬಿ ಇನ್ ಹಾವೇರಿ. ನಮ್ಮ ಅಜ್ಜಂದು ಹೋಟ್ಲಿತ್ತಲ್ಲಿ.
ಹಾಗಾಗಿ ನಮಗೆ ಟು ಗ್ರ್ಯಾಬ್ ದ್ಯಾಟ್ ಆ್ಯಂಡ್ ಐ ಥಿಂಕ್ ಎವ್ರಿ ಆರ್ಟಿಸ್ಟ್, ಎವ್ರಿ ಆ್ಯಕ್ಟರ್ ಹೂ ವಾಂಟ್ಸ್ ಟು ಬಿಕಮ್ ಅನ್ ಆ್ಯಕ್ಟರ್, ಅಥವಾ ಅವ್ರಿಗೂ ಗೊತ್ತಿರಲ್ಲ ಆ ಟೈಮಲ್ಲಿ ನಾನು ಮುಂದೆ ಆ್ಯಕ್ಟರ್ ಆಗ್ತೀನಿ ಅಂತ, ಅವರು ದೆ ಗ್ರ್ಯಾಬ್ ಥಿಂಗ್ಸ್. ಒಬ್ರದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಒಬ್ಬರು ಭಾಷೆ ಆಗಿರ್ಬೋದು, ಒಬ್ಬರು ಬಯ್ಯೋ ರೀತಿ ಆಗಿರ್ಬೋದು, ಪ್ರತಿಯೊಂದು. ಸೊ ಪ್ರಾಬ್ಲಿ ಸೊ ಐ ಹ್ಯಾಡ್ ಗ್ರ್ಯಾಬ್ಡ್ ಸಚ್ ಥಿಂಗ್ಸ್ ದಟ್ ವಾಸ್ ಯೂಸ್ಫುಲ್ ಆ ಪಾತ್ರನ ಪ್ಲೇ ಮಾಡೋದು. ಸೊ ನೀವು ಸೀರಿಯಲ್ ಅದಾದಮೇಲೆ ಅಲ್ಲಿಂದ ಬಿಟ್ಟು ಸಿನಿಮಾಗಳ ಮೇಲೆ ಫೋಕಸ್ ಮಾಡ್ತಾ ಇದ್ರಿ, ಈ ಥರ ಒಂದು ವೆರಿ ಗುಡ್ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡ್ತಿದ್ರಿ. ಇದ್ರ ಮಧ್ಯೆ ಬಂದಂಥ ಒಂದು ಅನದರ್ ಚಾಪ್ಟರ್ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ಅನ್ನೋದು. ವೆರಿ ನೋನ್ ಫೇಸ್ ಆಗಿದ್ರಿ ನೀವು ಬಿಗ್ ಬಾಸಿಗೆ ಬಂದಾಗಲೂ ಸಹ ನೀವು ಬಂದಿದ್ದ ವಾರನೇ ಎಷ್ಟೊಂದು ಜನ ಲೈಕ್ ಇಷ್ಟಪಡ್ತಾರೆ, ಗೊತ್ತಾ, ನಮ್ಗೆ ಇವ್ರು ಗೊತ್ತು, ಇವ್ರು ಆ್ಯಕ್ಟರ್, ಆ ಥರ ಒಂದು ರೆಕಗ್ನಿಷನ್ ಇರುತ್ತೆ. ಬಟ್ ಒಳಗೆ ಏನು ನಡೀತಿದೆ ಆ 100 days ಓನ್ಲಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ಅಂದರೆ ಅಫ್ಕೋರ್ಸ್ ಹೋಗೋದೇ ಗೆಲ್ಲೋದಕ್ಕೆ ಅಂತ ಇರುತ್ತೆ. ನಿಜವಾಗ್ಲೂ ವಿನ್ನರ್ ಆದಾಗ ಡೇ 1ಗೂ 1 ಡೇಗೂ ಹೇಗಿತ್ತು ಡಿಫ್ರೆನ್ಸ್? ಇಲ್ಲ ಅಂದರೆ ಅದೇ, ಸೊ ಬಿಗ್ ಬಾಸ್ ನಾನು ಟೆಲಿವಿಷನ್ ವೈಸ್ ಅಂದರೆ ತುಂಬ ಜನರಿಗೆ ಬೇರೆ ಬೇರೆ ಥರ ಎಕ್ಸ್ಪೋಜರ್ಗಳು ಸಿಕ್ಕಿರುತ್ತೆ. ಎವ್ರಿ ಸೀರಿಯಲಿಂದ ಒಬ್ಬೊಬ್ರಿಗೆ ಒಂದೊಂದು ಥರ ಎಕ್ಸ್ಪೋಜರ್ಸ್, ಪ್ರತಿಯೊಬ್ಬರಿಗೂ ಕೆಲವ್ರಿಗೆ ಒಂದು ಸ್ಟಾರ್ಡಮ್ ಸಿಕ್ಕಿರುತ್ತೆ ಅಲ್ಲಿ. ಸೊ ಫಾರ್ ಮೀ ಟೆಲಿವಿಷನಲ್ಲಿ ಐ ವಾಸ್ ಸ್ಟಿಲ್ ಅನ್ ಆ್ಯಕ್ಟರ್. ಸೊ ನಾನು ಯಾವತ್ತೂ ಕೂಡ ಆ ಸ್ಟಾರ್ಡಮ್ ಲೆವೆಲ್ ಯಾವತ್ತೂ ರೀಚ್ ಆಗಿಲ್ಲ, ಬಿಕಾಸ್ ಐ ವಾಸ್ ಲೈಕ್ ಜಸ್ಟ್ ಅ ಸ್ಪ್ಯಾನ್ ಆಫ್ 2 years ನಾನು ಕೆಲಸ ಮಾಡಿದೆ. ಆ್ಯಂಡ್ ಆ ಪಾತ್ರ ಕೂಡ ರೆಗ್ಯುಲರ್ ಆಗಿ ನಡ್ಕೊಂಡು ಹೋಗ್ತಾ ಇರೋವಂಥ ಸೀರಿಯಲ್ಲು. ಸೊ ತುಂಬ ಏನು ಅದನ್ನು ವೈಭವೀಕರಿಸ್ತಾ ಇರಲಿಲ್ಲ even channel, like because they were like sufficient, happy with whatever it was. So but Big Boss in the I got ಅಂದ್ರೆ Instagram metaphorically ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, so when I went inside that day 1 ಹೋದಾಗ my followers were 8,000 9,000 on Instagram. ನಾನು ಹೊರಗಡೆ ಬಂದಾಗ it was 110K. So ದಟ್ ಒನ್ ಡೇ ಸೊ ನೀವು ಡೇ ಒನ್ ಡೇ ಹೇಳ್ತಾ ಇದ್ದೀನಿ, ಬಟ್ ಅಲ್ಲಿಂದ ಎವ್ರಿ ಡೇ ಇಟ್ ವಾಸ್ 10K ಇನ್ಕ್ರೀಸ್ ಆಗ್ತಾ ಹೋಯ್ತು ಫಾಲೋವರ್ಸ್. ದಟ್ ವಾಸ್ ದ ಅಂದರೆ ಬಿಗ್ ಬಾಸ್ ಕೊಟ್ಟಂಥ ಮೈಲೇಜ್. ಅದು ಮೆಟಫಾರಿಕ್ಲಿ ಹೇಳ್ತಾ ಇದ್ದೀನಿ, ಅಂದರೆ ಜಸ್ಟ್ ಟೆಲಿಂಗ್ ಹೌ ನನಗದು ಅದು ಇಂಪಾರ್ಟೆಂಟ್. ಎಸ್ ಅಂದರೆ ಈವನ್ ಬರೀ ಫಾಲೋವರ್ಸ್ ಅಂತ ಮಾತ್ರ ಅಲ್ಲ, ಅಂದ್ರೆ ಅಷ್ಟು ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ. 100K 1,00,000 ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು 10 ಲಕ್ಷ ಜನ ಖಂಡಿತ ನಿಮ್ಮನ್ನು ನೋಡಿರ್ತಾರೆ. ನಿಮ್ಗೆ ತುಂಬ ಇಷ್ಟಪಡೋರು ಮಾತ್ರ, ಅದು ಇನ್ಸ್ಟಾಗ್ರಾಮಲ್ಲಿರೋರು ಮಾತ್ರ ನಿಮ್ಮನ್ನು ಫಾಲೋ ಮಾಡ್ತಾರೆ. ನಾಟ್ ಎವ್ರಿಬಡಿ ಈಸ್ ಆನ್ ಇನ್ಸ್ಟಾಗ್ರಾಮ್. ಸೊ ಆ ಥರ ಆ ಬೆಳವಣಿಗೆ ಆಗ್ಬಿಡ್ತು. ಸೊ ವಾಟ್ ಹೇಳ್ತಾರಲ್ಲ, ಇಟ್ಸ್ ಒಂದು ರೈಟ್ ಟೈಮ್ಗೆ ವೆಯ್ಟ್ ಮಾಡಬೇಕು ಅಂತ. ಆ್ಯಂಡ್ ಐ ಥಿಂಕ್ ದಟ್ ವಾಸ್ ಮೈ ರೈಟ್ ಟೈಮ್ ಟು ಆ್ಯಂಡ್ ದಟ್ಸ್ ವೆನ್ ಐ ರಿಯಲೈಸ್ಡ್ ನಾನು ಮಾಡ್ತಿದ್ದಂತಹ ಪಾತ್ರಗಳಿಗಿಂತನೂ ನಾನೇ ಒಂದು ಪಾತ್ರ ಆದಾಗ ನನಗೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅಂತ. ಸೊ ಆ ಪಾತ್ರನ ಸ್ವಲ್ಪ ಚೆನ್ನಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶ ಅಲ್ಲಿಂದ ಹುಟ್ಟುತ್ತೆ. ನಿಮ್ಮ ಅಂದರೆ ಆ್ಯಕ್ಚುಲಿ ಜೇಮ್ಸ್ ಅನ್ನೋ ಒಂದು ಫಿಲ್ಮಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀರಾ, ನಮ್ಮ ಪುನೀತ್ ಸರ್ ಲಾಸ್ಟ್ ಫಿಲಮ್ ಅದು. ಇದು ನೀವು ಬಿಗ್ ಬಾಸ್ ನಂತರ, ಇದು ಬಿಗ್ ಬಾಸ್ ಕಾಂತಾರ, ವಿಜಯಾನಂದ, ಜೇಮ್ಸ್ ಎಲ್ಲ ಬಿಗ್ ಬಾಸ್ ಆದಮೇಲೆ ಶೂಟ್ ಮಾಡಿದ್ದೀವಿ. ಆದರೆ ವೆರಿ ಅನ್ಫಾರ್ಚುನೇಟ್, ಅದು ನಮ್ಮ ಪುನೀತ್ ಸರ್ ಅವರ ಲಾಸ್ಟ್ ಶೂಟ್ ಆಗಿರೋ ಫಿಲಮ್ ಅಂತ ಆಯಿತು. ಸೊ ನೀವು ಅವ್ರನ್ನ ಮೀಟ್ ಮಾಡಿದ್ದು ಇದೆಯಾ? ಆ್ಯಂಡ್ ಹೌ? ಇಲ್ಲ, ಅದೇ ನಾನು ಬಹಳಷ್ಟು ಸಲ ಹೇಳಿದ್ದೆ, ಅಂದರೆ ಐ ವಾಸ್ ನೆವರ್ ಹ್ಯೂಜ್ ಆಸ್ ಅನ್ ಆ್ಯಕ್ಟರ್. ಎಲ್ಲರೂ ಇಷ್ಟಪಟ್ಟಿರ್ತಾರೆ ಪುನೀತ್ ಸರ್ ಅಂತೆಲ್ಲ, ಬಟ್ ಹ್ಯೂಜ್ ಫ್ಯಾನ್ ಅಂತ ಏನೂ ಇರಲಿಲ್ಲ. ಬಟ್ ವೆನ್ ಯು ಬಿಕಮ್ ಅ ಫ್ಯಾನ್ ಆಫ್ ಅನ್ ಆ್ಯಕ್ಟರ್ ಫಾರ್ ಹಿಸ್ ಆ್ಯಕ್ಟಿಂಗ್, ಅವ್ರದ್ದೇನೋ ಆ್ಯಕ್ಟಿಂಗ್ ಇಷ್ಟ ಆಯಿತು, ಅವ್ರ ಫೈಟ್ ಇಷ್ಟ ಆಯಿತು, ಅವ್ರ ಸ್ಟೈಲ್ ಇಷ್ಟ ಆಯಿತು, ದಟ್ ಕ್ಯಾನ್ ಚೇಂಜ್ ಪ್ರಾಬ್ಲಿ ನೆಕ್ಸ್ಟ್ ಸಿನಿಮಾದಲ್ಲಿ ಇನ್ನೊಂದು ಯಾವುದೋ ಸಿನಿಮಾದಲ್ಲಿ ಇನ್ನೊಬ್ರು ಹೀರೋನ್ ನೋಡಿ ಅವರು ಇವ್ರು ಸೂಪರು, ಇವ್ರು ಸೂಪರು ಅಂತ ಅನಿಸ್ತಾ ಇರ್ಬೋದು. ಬಟ್ ವೆನ್ ಯು ಬಿಕಮ್ ಅ ಫ್ಯಾನ್ ಆಫ್ ಅ ಪರ್ಸನ್ ಫಾರ್ ಹಿಸ್ ಪರ್ಸ್ನಾಲಿಟಿ ಅಲ್ಲ, ದಟ್ ಈಸ್ ಫಾರ್ ಎವರ್. ಸೊ ದ್ಯಾಟ್ ವಾಸ್ ಪುನೀತ್ ಸರ್ ಫಾರ್ ಮಿ. ನನಗೆ ಅವ್ರ ಜೊತೆ ಕಳೆದಂಥ ಕ್ಷಣಗಳಾಗಿರ್ಬೋದು, ಅಥವಾ ಅವ್ರ ಜೊತೆ ಆಡಿದಂಥ ಮಾತುಗಳಾಗಿರ್ಬೋದು, ಅವ್ರು ನಮ್ಮನ್ನು ಮಾತಾಡ್ಸಿದಂಥ ರೀತಿ ಆಗಿರ್ಬೋದು. ನೀವು 5 ನಿಮಿಷ ಮಾತಾಡಿದ್ರು, ನೀವು ಒಂದು 50 ವರ್ಷ ನೀವು ಅವ್ರ ಜೊತೆ ಇದ್ರಿ ಅನ್ನೋಷ್ಟು ಮಾತಾಡ್ತೀರ ಅವ್ರ ಬಗ್ಗೆ. ಸೊ ನಾನು ಇಡೀ ಶೂಟ್ ಅವ್ರ ಜೊತೆ ಕಳೆದಿದ್ದೀನಿ. ಆ್ಯಂಡ್ ಅದಾದಮೇಲೆ
ಅಂದರೆ ಇಟ್ ವೆಂಟ್ ಅಪ್ ಟು ಹಿ ಇನಾಗ್ರೇಟಿಂಗ್ ನಂದು ಹೋಟೆಲ್ ಕೂಡ. ಸೊ ಅಲ್ಲಿ ತನಕ ಇಫ್ ದಟ್ ಹ್ಯೂಮನ್ ಹ್ಯಾಸ್ ಟು ಓಪನ್ ಅಪ್ ಆ್ಯಂಡ್ ನಿಮಗೋಸ್ಕರ ಅವ್ರು ಇರಬೇಕು ಅಂತ ಹೇಳಿದ್ರೆ, ಅಂದರೆ ಡೆಫಿನೆಟ್ಲಿ ಇಟ್ಸ್ ದ ಪರ್ಸನಾಲಿಟಿ ಆಫ್ ದಟ್ ಪರ್ಸನ್. 100%. ಅಂಡ್ ಎಷ್ಟೊಂದು ಜನ ಎಲ್ಲರೂ ಅಂದರೆ ನಾನು ಯಾರೇ ಅವ್ರನ್ನ ಮೀಟ್ ಮಾಡಿದಾರೆ, ಅವ್ರ ಹತ್ರ ಮಾತಾಡಿದ್ದಾರೆ, ಎರಡು ನಿಮಿಷ ಆದರೂ ದೇ ಆರ್ ಅ ಫ್ಯಾನ್ ಆಫ್ ಹಿಮ್. ಎಸ್ 100%. ಅವ್ರ ಡಾನ್ಸ್, ಅವ್ರ ಆ್ಯಕ್ಟಿಂಗ್, ಅದಕ್ಕೆ ಒಂದು ಫ್ಯಾನ್ ಬೇಸ್ ಇದ್ರೆ ಇದಕ್ಕೆ ಇನ್ನೊಂದು ಎಸ್ ನೀವು ಆ್ಯಕ್ಚುಲಿ ಅವ್ರು ಇಟ್ಸ್ ಅ he himself is a formula for any actor. ಅಂದರೆ ನಾಟ್ ಜಸ್ಟ್ ಅನ್ ಆಕ್ಟರ್, ಫಾರ್ ಎನಿ ಹ್ಯೂಮನ್ ಬೀಯಿಂಗ್ he is a formula. ಅಂದರೆ ವಿ ಫೀಲ್ ವೆರಿ ಹ್ಯಾಪಿ. ಅಂದರೆ ನಿಮಗೆ ಅಂಥವ್ರ ಜೊತೆ ಎಲ್ಲ ಸಿ ಅದೇ ಅಲ್ಲಿ ತನಕ ಐ ವಾಸ್ ಲೈಕ್, ಓ ಈ ಥರದ್ದು ಮಾಡಬೇಕು, ಈ ಥರದ್ದು ಸಿನಿಮಾ ಮಾಡಬೇಕು ಅಂತ. ಜೇಮ್ಸ್ ವಾಸ್ ಸಮಥಿಂಗ್. ಅಪ್ಪು ಸರ್ ಜೊತೆ ಅಂತ ಹೇಳಿದಾಗ 2 ಸೆಕೆಂಡ್ ಥಾಟೇ ಇರಲಿಲ್ಲ ದಟ್ ಐ ವಾಂಟೆಡ್ ಟು ಡೂ ಇಟ್. ಅಪ್ಪು ಸರ್ ಜೊತೆ ಮಾಡೋಣ ಅಂದರೆ ಒಂದು ಕರಿಯರ್. ಅಂದರೆ ಆಫ್ಟರ್ ಬಿಗ್ ಬಾಸ್ ದಿಸ್ ವಾಸ್ ಮೈ ಫಸ್ಟ್ ಫಿಲ್ಮ್. ನಾನು ಶೂಟ್ ಮಾಡಿದಂಥ ಫಸ್ಟ್ ಫಿಲ್ಮ್ ವಾಸ್ ಜೇಮ್ಸ್. ಆ್ಯಂಡ್ ಈಗ ಬ್ಯಾಚುಲರ್ ಪಾರ್ಟಿ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಇದೆಲ್ಲ ಫಿಲ್ಮ್ಸಲ್ಲೂ ಹೇಗೆ ಅಂದರೆ ಒಂಥರ ಯಂಗ್ ಎನರ್ಜಿ, ಯಂಗ್ ಆಡಿಯನ್ಸ್ನ ರೀಚ್ ಮಾಡಬೇಕಂತ ಮಾಡುವಂಥ ಫಿಲ್ಮ್ಸು. ಆ ಥರ ಫಿಲ್ಮ್ಸ್ಗೆ ಎಸ್ ಅನ್ನೋದು ಅವಾಗೆಲ್ಲ ಏನು ಯೋಚನೆ ಓಡ್ತಿರುತ್ತೆ, ಸ್ಕ್ರಿಪ್ಟ್ ವೈಸ್ ಆರ್ ಕ್ಯಾರೆಕ್ಟರ್ ವೈಸ್? ಅಂದರೆ ನಾನು ಬ್ಯಾಚುಲರ್ ಪಾರ್ಟಿ ವಾಸ್ ಲೈಕ್ ಪರಂವಾ ಅಂತ ರಕ್ಷಿತ್ ಸರ್ ಬ್ಯಾನರಲ್ಲಿ ಯಾವತ್ತೂ ಮಾಡಿರಲಿಲ್ಲ ನಾನು. ಆ್ಯಂಡ್ ಫಸ್ಟ್ ಬ್ಯಾಚುಲರ್ ಪಾರ್ಟಿ ಮಾಡ್ತಾ ಇದ್ದಾರೆ ಆ್ಯಂಡ್ ಅಭಿ ಬಂದು ಹೇಳಿದಾಗ ನನಗೆ ಅದು ಲೈಕ್ ಓಕೆ, ಪಾತ್ರ ಇಷ್ಟ ಆಯಿತು, ಓಕೆ ವೈ ನಾಟ್ ಅಂತ ಮಾಡಿದೆ. ಆ್ಯಂಡ್ ನೋಡಿದೆ ನಾನು, ಅಂದರೆ ಈ ಪಾತ್ರ ಈ ಸಿನಿಮಾಗೆ ಏನು ಮಾಡುತ್ತೆ ಅಂತ. ಸೊ ಅಲ್ಲಿ ನಡೀತಾ ಇರೋದೇ ನನ್ನ ಬ್ಯಾಚುಲರ್ ಪಾರ್ಟಿ. ಓಕೆ, ಟೈಟಲ್ ಸರಿ ಇದೆಯಲ್ಲ, ಓಕೆ ಸೂಪರ್. ಆ್ಯಂಡ್ ಮಜಾ ಇತ್ತು ಟು ಬಿ ಪ್ಲೇಯಿಂಗ್ ವಿತ್ ಯೋಗಿ ಸರ್ ಆ್ಯಂಡ್ ದಿಗಂತ್ ಸರ್. ಇಟ್ ವಾಸ್ ನೈಸ್, ಮಜಾ ಮಾಡಿದ್ವಿ ಶೂಟ್. ಆ್ಯಂಡ್ ಇಟ್ ವಾಸ್ ಅ ವೆರಿ ಫನ್, ಅಂದರೆ ಒಂದು ಯಂಗ್ ಟೀಮ್ ಜೊತೆ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಹಾಸ್ಟೆಲ್ ಹುಡುಗರು ವಾಸ್ ಇವತ್ತು ಅರವಿಂದ್ ಫೋನ್ ಮಾಡಿದ್ರು, ಅರವಿಂದ್ ಕಶ್ಯಪ್ ಸಿನಿಮಾಟೋಗ್ರಫರ್. ಅರವಿಂದ್ ಕಶ್ಯಪ್ ನನಗೆ ಗೊತ್ತಿತ್ತು ಬಿಕಾಸ್ ಆಫ್ ಕಾಂತಾರ ಲೇಟರ್. ಬಟ್ ರಿಷಬ್ ಸರ್ ಆಫೀಸಲ್ಲಿ ತುಂಬ ಸಲ ನೋಡಿದ್ವಿ. ಆ್ಯಂಡ್ ನಿತಿನ್ ಅವ್ರು ಒಂದು ದಿವಸ ಫೋನ್ ಮಾಡಿದ್ರು ಆ್ಯಂಡ್ ಹಿಂಗೆ ಈ ಥರ. ಸೊ ರಿಷಬ್ ಸರ್ ನೀವು ಮತ್ತು ಪವನ್ ಕುಮಾರ್ ಇರ್ತೀರಾ ಅನ್ನೋ ಥರ. ಡೆಫಿನೆಟ್ಲಿ ವೈ ನಾಟ್ ಅಂತ ಆಗಿ ಇಟ್ಸ್ ಅ ಕ್ಯಾಮಿಯೋ. ಸೊ ಅಂದರೆ ಅದ್ರ ತುಂಬ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ದೇ ಆರ್ ಡೂಯಿಂಗ್, ಅದಕ್ಕೆ ನಮ್ಮ ಕಡೆಯಿಂದ ದೇ ವಾಸ್ಟ್ ಅಸ್ ಟು ಡೂ ಅ ಕ್ಯಾಮಿಯೋ, ವೈ ನಾಟ್ ಅಂತ. ಡೆಫಿನೆಟ್ಲಿ ಆ ಥರ ಆಗಿತ್ತು. ಆ್ಯಂಡ್ ನಮ್ಮ ಲೇಟೆಸ್ಟ್ ರಿಲೀಸ್ ಆಗಿದ್ದು ಮರ್ಯಾದೆ ಪ್ರಶ್ನೆ ಟೀಮ್ ಜೊತೆ, ಅದು ಕೂಡ ಅಂದರೆ ಟೈಟಲಿಂದ ಹಿಡಿದು ಪ್ರಮೋಷನ್ ಆಗಿದ್ದ ರೀತಿ ಅದೆಲ್ಲ ನೋಡಿದಾಗ ವೆರಿ ಒಂಥರ ಟ್ರಿಗರ್ ಮಾಡುತ್ತೆ, ಏನಿರ್ಬೋದು ಸ್ಟೋರಿ ಅನ್ನೋ ಥರದ್ದು. ಆ್ಯಂಡ್ ವೆರಿ ಗುಡ್ ಕ್ಯಾರೆಕ್ಟರ್. ಹೇಗಿತ್ತು ಈ ಟೀಮ್ ಜೊತೆ ಮತ್ತೆ ಕೆಲಸ ಮಾಡೋದು? ಅಗೈನ್ ಅ ವೆರಿ ಯಂಗ್ ಟೀಮ್, ಬಟ್ ಒಂಥರ ಎಕ್ಸ್ಪೀರಿಯನ್ಸ್ ಇರೋರು. ಸಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದಾಗ ಪ್ರದೀಪ್ ವಾಸ್ ಡೂಯಿಂಗ್ ಸಖತ್ ಸ್ಟುಡಿಯೋ, ಅದರ ಅಂಡರಲ್ಲಿ ಹಿ ವಾಂಟೆಡ್ ಟು ಡೂ ಅ ಲಾಟ್ ಆಫ್ ವೆಬ್ ಸೀರೀಸ್ ಅದು ಇದು ಎಲ್ಲ. ಸೊ ನನಗೆ ಅವ್ರು ಅದೊಂದು ಆಫರ್ ಮಾಡಿದ್ರು ಅವಾಗ. ಐ ಸೆಡ್ ಡೆಫಿನೆಟ್ಲಿ ಮಾಡೋಣ, ಮಂಗಳೂರು ಬೇಸ್ಡ್ ಒಂದು ವೆಬ್ ಸೀರೀಸ್ ಮಾಡೋದಿದೆ, ಮಾಡೋಣ ಅಂತೆಲ್ಲ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಕೋವಿಡ್ ಹಿಟ್. ಸಖತ್ ಸ್ಟುಡಿಯೋ ವಾಸ್ ಲೈಕ್ ಸ್ವಲ್ಪ ದೇ ಸ್ಟಾಪ್ ದ, ಅಂದರೆ ಅದನ್ನು ಮುಂದೆ ತೊಗೊಂಡು ಹೋಗೋದು ಬಿಟ್ಟರು. ಆ್ಯಂಡ್ ಹಾಗೆ ಅಂದರೆ ಅದು ಆ ಪ್ಲಾನ್ ಅಲ್ಲಿ ನಿಂತೋಯ್ತು. Then we were working out in the same gym. Pradeep again wanted to do a film. So ಅವರು ಆ ಸಿನಿಮಾ ಮಾಡಬೇಕು ಅಂತ ಆ ಪ್ರಾಸೆಸ್ಸಲ್ಲಿ ಇದ್ದಾಗ ಈ ಸೆಟ್ ಈ ಥರ ಮಾಡ್ತಾ ಇದ್ದೀನಿ, ಈ ಥರ ಬಾಯ್ಸ್ ಸಿನಿಮಾ. ಸೊ 2 ಗ್ಯಾಂಗ್ ಇರುತ್ತೆ, 2 ಟೀಮ್ ಇರುತ್ತೆ, ಐ ವಾಂಟ್ ಯು ಟು ಪ್ಲೇ ಒನ್ ಆಫ್ ದ ರೋಲ್ಸ್ ಅಂತ. ಅದಕ್ಕೆ ಅದು ಹೆಸರು ಕೂಡ ಶೆಟ್ಟಿ ಅಂತಲೇ ಇದೆ. ಐ ಸೆಡ್ ಓಕೆ ಅಂದರೆ. ಆ್ಯಂಡ್ ಕಥೆನೂ ಕೇಳಿದೆ. ಇಟ್ ಅಂದರೆ ಇಟ್ ಇಂಟ್ರೆಸ್ಟೆಡ್ ಮೀ, ಇದು ಮಾಡ್ಬೇಕು, ಸಖತ್ತಾಗಿದೆ. ಆ್ಯಂಡ್ ಆಲ್ಸೋ ದ ಮೇಕರ್ಸ್, ನಾಗರಾಜ್ ಸೋಮ್ಯಾಜಿ ಅವರಾಗಿರ್ಬೋದು ಆ್ಯಸ್ ಅ ಡೈರೆಕ್ಟರ್, ಪ್ರದೀಪ್ ಆಸ್ ದ ಕ್ರಿಯೇಟಿವ್ ಹೆಡ್ ಆಫ್ ದ ಟೀಮ್ ಆ್ಯಂಡ್ ದ ಪ್ರೊಡ್ಯೂಸರ್ ಆಫ್ ದ ಫಿಲ್ಮ್. ಸೊ ಇಟ್ ವಾಸ್ ಅ ನೈಸ್ ಕೊಲಾಬ್ರೇಷನ್. ಅಂದರೆ ಸಿ ಸಕ್ಸಸ್ ಆಗುತ್ತೆ ಇಲ್ಲ ಅದು ಜನರ ಮುಂದೆ ಬಿಟ್ಟಾಗಲೇ ಗೊತ್ತಾಗೋದು, ಬಿಟ್ಟರೆ ಅಲ್ಲಿ ತನಕ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಅಂತ ಅಂಟಿಲ್ ಆ್ಯಂಡ್ ಅನ್ಲೆಸ್ ಡೈರೆಕ್ಟರ್ ಟೆಲ್ಸ್ ಯು ಟು ನನಗೆ ಹಿಂಗೇ ಮಾಡು ಅಂತ ಹೇಳಿದ್ರೆ ಅದು ಬೇರೆ ಥರ. ಈಗ ನಮ್ಮ ಲೇಟೆಸ್ಟ್ ರಿಲೀಸ್ ಏನಿದೆ ಅದರಲ್ಲಿ ನಮ್ಮ ಡೈರೆಕ್ಟರ್ ಹಿಂಗೇ ಬೇಕು ನನಗೆ ಅಂತ ಹೇಳಿ ತೆಗ್ಸಿರ್ತಾರೆ, ಆ್ಯಂಡ್ ದಟ್ ಇಸ್ ದೇರ್ ಕಾಲ್. ಬಟ್ ನಮಗೆ ಒಂದು ಪಾತ್ರಕ್ಕೆ ಜೀವ ತುಂಬಿಸೋದಕ್ಕೆ ಅವಕಾಶ ಇದೆ. ಆ್ಯಂಡ್ ನಾವು ಡಿಸ್ಕಸ್ ಮಾಡಿರ್ತೀವಿ, ನಾವು ಡೈರೆಕ್ಟರ್ ನಮ್ಗೆ ಅವ್ರು ಈ ಥರ ಬೇಕು ಅಂತ ಹೇಳಿರ್ತಾರೆ. ಅವ್ರಿಗೆ ವಿಷನ್ಗೆ ಸರಿಯಾಗಿ ನಾನು ಆ್ಯಕ್ಟ್ ಮಾಡಿದಾಗ ನಾವು ನಮ್ಮ ಆ್ಯಕ್ಟಿಂಗ್ ವಯಸ್ಸಿಂದ ನಾವು ಗೆದ್ವಿ ಅಂತ ಅರ್ಥ.
ಅದರ್ವೈಸ್ ಚೂಸಿಂಗ್ ಅ ಸ್ಕ್ರಿಪ್ಟ್, ಸಖತ್ತಾಗಿರೋ ಸ್ಕ್ರಿಪ್ಟ್ ಚೂಸ್ ಮಾಡಿದೆ, ಇದು ಹೆಂಗೆ ವರ್ಕ್ ಆಗಲಿಲ್ವಲ್ಲ ಅಂತ ಅಂದರೆ ಅದು ಹಂಗಾಗಲ್ಲ. ಸೊ ವಾಟ್ ಐ ಕ್ಯಾನ್ ಡೂ ಇಸ್ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಇಸ್ ನಾನು ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ಚೆಂದ ಮಾಡಿ ಅದಕ್ಕೆ ಜಸ್ಟಿಸ್ ಕೊಡೋ ಥರ ಆ್ಯಕ್ಟ್ ಮಾಡಿ ಬರ್ಬೋದು. ಆ್ಯಂಡ್ ದಟ್ ಈಸ್ ವಾಟ್ ಐ ಡಿಡ್. ಎಲ್ಲೂ ನನಗೆ ಇಲ್ಲಿ ಸ್ವಲ್ಪ ಕಮ್ಮಿ ಇಂಪಾರ್ಟೆನ್ಸ್ ಇದೆ ದಟ್ ಈಸ್ ಹಂಗೆ ಆಗ್ಬಿಟ್ರೆ ನಾನು ಎಲ್ಲ ಪಾತ್ರಕ್ಕೂ ಇಂಪಾರ್ಟೆನ್ಸ್ ಕೊಟ್ಟರೆ ಆಗಲ್ಲ. ಸೊ ನನ್ನ ಪಾತ್ರ ಏನಿದೆ ಆಗಲ್ಲ ಅಲ್ಲ. ಸೊ ಎಲ್ಲ ಪಾತ್ರಗಳಿದ್ರೆ ಇನ್ನೊಂದು ಪಾತ್ರ ಹುಟ್ಟೋದಕ್ಕೆ ಸಾಧ್ಯ, ಅದಕ್ಕೆ ಇದು ಸಿಗೋದಕ್ಕೆ ಸಾಧ್ಯ. ಆ್ಯಂಡ್ ದಟ್ಸ್ ಹೌ ಮರ್ಯಾದೆ ಪ್ರಶ್ನೆ ವಾಸ್. ಆ್ಯಂಡ್ ಈಗ ಜಸ್ಟ್ ಮ್ಯಾರಿಡ್ ಫಿಲ್ಮ್ ಇನ್ನೇನು ರಿಲೀಸ್ಗೆ ರೆಡಿ ಇದೆ, ಅನದರ್ ಫನ್ ಫಿಲ್ಮ್. ಆ್ಯಂಡ್ ಈ ಫಸ್ಟ್ ಫೀಮೇಲ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತಿರೋದು ಅನ್ಸುತ್ತೆ ನೀವು. ಆ್ಯಂಡ್ ಇಲ್ಲ ದಿಸ್ ಇಸ್ ಮೈ ಸೆಕೆಂಡ್ ಫೀಮೇಲ್ ಡೈರೆಕ್ಟರ್. ವಿಜಯಾನಂದನ ಡೈರೆಕ್ಟ್ ಮಾಡಿದ್ದು ರಿಷಿಕಾ ಶರ್ಮಾ ಅಂತ. ಶಿ ವಾಸ್ ಮೈ ಫಸ್ಟ್ ಫೀಮೇಲ್ ಡೈರೆಕ್ಟರ್. ಸೊ ಅನದರ್ ಫೀಮೇಲ್ ಡೈರೆಕ್ಟರ್, ಒಂದು ಹೊಸ ಪರ್ಸ್ಪೆಕ್ಟಿವ್, ಅನದರ್ ಹೊಸ ಟೀಮ್. ಅಂಕಿತಾ ಅಮರ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ದಿಸ್ ಅ ವೆರಿ ಬಿಗ್ ಕಾಸ್ಟ್ ಆಲ್ಸೋ. ಶ್ರುತಿ ಮ್ಯಾಮ್, ಮಾಳ್ವಿಕಾ ಮ್ಯಾಮ್, ದೇವರಾಜ್ ಸರ್ ಎಲ್ಲ ಇದ್ದಾರೆ. ಅಂದರೆ ಇವಾಗ ನಮಗೆ ನೀವು ಈಗ ಚಾನಲೆಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ಒಂದು ಸಾಂಗ್ಸ್ಗಳು ಬರ್ತಿತ್ತು ಗೊತ್ತಾ, ಇಡೀ ಫ್ಯಾಮಿಲಿ ಇರೋದು ಆ ಸಾಂಗಲ್ಲಿ. ಆ್ಯಂಡ್ ಎಲ್ಲರೂ ಅದರಲ್ಲಿ ಹಬ್ಬ ಅಲ್ಲ, ಅವಾಗಿಂದ ಹಿಡಿದು ಈಗ ಎಷ್ಟೊಂದು ಬೇರೆ ಬೇರೆ ಫಿಲ್ಮ್ಗಳು ಬಂತಲ್ಲ, ಲೈಕ್ ಒಂದು 10-15 years ಬ್ಯಾಕ್, ಅದರಲ್ಲೆಲ್ಲ ಒಂದು ಸಾಂಗ್ ಇರೋದು, ಫ್ಯಾಮಿಲಿ ಸಾಂಗ್ ಇರೋದು, ಎಲ್ಲರೂ ಇರ್ತಿದ್ರು ಆ ಸಾಂಗಲ್ಲಿ ಅಂತ. ಈಗಿನ ಟೈಮಲ್ಲಿ ಈ ಫಿಲ್ಮ್ ಕೂಡ ಸ್ವಲ್ಪ ಆ ಥರ ಕಾಣುತ್ತೆ. ಸೊ ಹೌ ವಾಸ್ ಇಟ್ ವರ್ಕಿಂಗ್ ಫಾರ್ ಜಸ್ಟ್ ಮ್ಯಾರಿಡ್? ಜಸ್ಟ್ ಮ್ಯಾರಿಡ್ ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಮೂಲ ಕಾರಣ ಅಜನೀಶ್ ಲೋಕನಾಥ್ ಅವರು. ಬಿಕಾಸ್ ಬಹಳ ವರ್ಷಗಳಿಂದ ಸಿನಿಮಾ ಚಿತ್ರರಂಗದಲ್ಲಿ ಸಂಗೀತವನ್ನು ನೀಡಿಕೊಂಡು ಆ್ಯಂಡ್ ಈಸ್ ಬೀನ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಆ್ಯಂಡ್ ಸೆಲೆಬ್ರೇಟೆಡ್ ಮ್ಯೂಸಿಕ್ ಡೈರೆಕ್ಟರ್ಸ್ ಇನ್ಕ್ಲೂಡಿಂಗ್ ಕಾಂತಾರ. ಅವರು ಸಿನಿಮಾ ಮಾಡೋಕ್ಕೆ ಅಂತ ಹೊರಟರು ಅಂತ ಹೇಳಿದಾಗ ಆಬ್ವಿಯಸ್ಲಿ ನಮಗೆ ಅವರ ವಿಷನ್ ಮೇಲೂ ಕೂಡ ಒಂದು ನಂಬಿಕೆ ಇರುತ್ತೆ. ಸೇಯಿಂಗ್ ಇಷ್ಟು ವರ್ಷಗಳ ನಂತರ ಅವರು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೊರಟಾಗ ಎಷ್ಟು ಜವಾಬ್ದಾರಿಯುತವಾಗಿ ಎಷ್ಟು ಯೋಚನೆ ಮಾಡ್ಕೊಂಡು ಮಾಡ್ತಿರಲ್ಲ ಅಂತ. ದಟ್ ವಾಸ್ ಮೈ ಫಸ್ಟ್ ಇಂಪ್ರೆಷನ್ ನಾನು ಸಿನಿಮಾ ಒಪ್ಕೊಳ್ಳೋದಕ್ಕೆ. ಆ್ಯಂಡ್ ಗೋಯಿಂಗ್ ಅಹೆಡ್ ಕತೆ ಹೇಳಿದ್ರು, ಫೆಲ್ಟ್ ಲೈಕ್ ಅ ಫ್ಯಾಮಿಲಿ ಎಂಟರ್ಟೈನರ್. ಸೊ ಅದು ಬಹಳ ವರ್ಷಗಳಿಂದ ಯಾವುದು ಆಗಿರಲಿಲ್ಲ ಫ್ಯಾಮಿಲಿ ಎಂಟರ್ಟೈನರ್ ಥರ. ಫ್ಯಾಮಿಲಿ ಇಲ್ಲೂ ಫ್ಯಾಮಿಲಿ ಇದೆ, ಇಟ್ ಈಸ್ ಮೇಡ್ ಫಾರ್ ಫ್ಯಾಮಿಲಿ ಅನ್ನೋ ಥರ ಇತ್ತು. ಬಟ್ ವಿತ್ 7 years ಇಂದ ಅವರು ಆ ಸ್ಕ್ರಿಪ್ಟ್ ಬಗ್ಗೆ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ದಟ್ ವಾಸ್ ಸೀನ್ ಆ್ಯಂಡ್ ಶಿ ಈಸ್ ಡನ್ ಹರ್ ಬೆಸ್ಟ್. ಸೊ ಅವ್ರ ಬೆಸ್ಟಿಗೆ ನಾವು ಬೆಸ್ಟ್ ಕೊಟ್ಟಿದ್ದೀವಿ ಸಿನಿಮಾದಲ್ಲಿ. ಸೊ ದಟ್ ಈಸ್ ಜಸ್ಟ್ ಮ್ಯಾರಿಡ್ ಫಾರ್ ಮಿ. ವೆರಿ ಎಕ್ಸೈಟೆಡ್. ಕಾಂಟ್ ವೇಟ್ ಅಂತಾರಲ್ಲ ಆ ಥರ ಟೈಮ್ ಇವಾಗ. ಎಕ್ಸಾಕ್ಟ್ಲಿ. ದೇರ್ ಇಸ್ ಒನ್ ಸೈಡ್ ನಿಮಗೆ ಒಂದು ನೀವು ಪಬ್ಲಿಕ್ ಫಿಗರ್ ಆಗಿ ಆ್ಯಸ್ ಅನ್ ಆ್ಯಕ್ಟರ್ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿರೋದು, ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಕೂಡ ನೀವು ಇನ್ನೊಂದು ವರ್ಲ್ಡಲ್ಲಿ ಬ್ಯುಸಿಯಾಗಿದ್ದೀರಾ. ಒಂದು ಏನಂತಾರೆ, ಓಕೆ ಬಿಸ್ನೆಸ್ ಮಾಡಬೇಕನ್ನೋ ಮೈಂಡ್ಸೆಟ್ ಇರುತ್ತಲ್ಲ, ಓಕೆ ಹಿಂಗೆ ಇನ್ವೆಸ್ಟ್ ಮಾಡೋದು ಹಿಂಗೆಲ್ಲ ಆಗುತ್ತೆ ಅಂತ. ಬಟ್ ಈ ಥರ ಒಂದು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಗೆ ಫುಡ್ಡಲ್ಲಿ ಒಂದು ಇಂಟ್ರೆಸ್ಟ್ ಅಂತ ಇರುತ್ತೆ, ಮೇ ಬಿ ತಿನ್ನೋದ್ರಲ್ಲೋ ಅಥವಾ ಜಸ್ಟ್ ಟು ನೋ ಅಬೌಟ್ ಇಟ್. ನಿಮಗೆ ಯಾವ ಇಂಟ್ರೆಸ್ಟಿಂದ ಈ ಒಂದು ಫುಡ್ ಬಿಸ್ನೆಸ್ಗೆ ನೀವು ಕಾಲಿಟ್ಟಿದ್ದು? ನನ್ನ ತಂದೆ ಅಕ್ಕಿ ಆಲೂರಲ್ಲಿ ಹೋಟೆಲ್ ಇತ್ತು. ನಮ್ಮ ತಾಯಿ ತಂದೆ ಹಾವೇರಿಯಲ್ಲಿ ಹೋಟೆಲ್ ಇತ್ತು. ನಮ್ಮ ತಂದೆ ವೈಟ್ ಫೀಲ್ಡ್ ಅಲ್ಲಿ ಇವಾಗಲ್ಲ 2001 ಆ ಟೈಮಿಂದ ನಮ್ಮ ತಂದೆ 1999 ಆ ಟೈಮಿಂದ ಒಂದು 2003 ತನಕ ನಮ್ಮ ತಂದೆ ಇಲ್ಲಿ ಬೆಂಗಳೂರಲ್ಲಿ ಹೋಟೆಲ್ ನಡೆಸ್ತಾ ಇದ್ರು. ಸೊ ನನ್ನ ಹೋಟೆಲಿನ ನಂಟು ನಾನು ಹುಟ್ಟಕ್ಕಿಂತ ಮುಂಚೆಯಿಂದನೂ ಇದೆ. ಸೊ ಆ್ಯಂಡ್ ನಮ್ಮ ದೊಡ್ಡಪ್ಪ ಅವ್ರದ್ದು ಹೈದರಾಬಾದಲ್ಲಿ ಹೋಟೆಲ್ ಇದೆ. ಹಾಗೆ ಅಂದರೆ ನಮ್ಮ ಚಿಕ್ಕಪ್ಪಂದರು ಅವ್ರದ್ದೆಲ್ಲ ಇಲ್ಲಿ ಹಿರೇಕೆರೂರು ಆ ಕಡೆ ಭಾಳಷ್ಟು ಜನರು, ಲಾಟ್ ಆಫ್ ಪೀಪಲ್ ಆರ್ ಇನ್ ಟು ಹೋಟೆಲ್ ಬಿಸ್ನೆಸ್. ಆ್ಯಂಡ್ ಆಟೋಮೆಟಿಕ್ಲಿ ಸ್ವಲ್ಪ ದುಡ್ಡು ಮಾಡಿದಾಗ ಯಾವತ್ತಾದರೂ ಒಂದು ಹೋಟೆಲ್ ಮಾಡಬೇಕು ಅಂತ. ಬಟ್ ಜಸ್ಟ್ ದ್ಯಾಟ್ ನಾನು ಹೋಟೆಲ್ ಶುರು ಮಾಡಿದ ಟೈಮ್ ನಾನು ದುಡ್ಡು ಮಾಡಿದಾಗ ಆಗಿರಲಿಲ್ಲ, ದುಡ್ಡು ಇಲ್ಲದೇ ಇದ್ದಾಗ ಶುರು ಮಾಡಿದೆ. ಹಾಗೆ ಅದಕ್ಕೆ ಹೋಟೆಲ್ ಶುರು ಮಾಡಲಿಲ್ಲ, ಫುಡ್ ಟ್ರಕ್ ಶುರು ಮಾಡಿದೆ. ಫುಡ್ ಟ್ರಕ್ ಮೂಲಕ ಸ್ಟಾರ್ಟ್ ಆಗಿದ್ದಂಥ ಒಂದು ಜರ್ನಿ. ಅಂದರೆ ನೀವು ಹೇಳಿದ್ರಿ ಒಂಥರ ಜನರೇಷನಲ್ಲಿ ಇದು ಫುಡ್ ಬಿಸ್ನೆಸ್ಸಲ್ಲಿ ಆಸಕ್ತಿ ಇರೋದು. ಆದರೆ ಈಗ ಹೋಲಿಸ್ಕೊಳ್ಳೋಕ್ಕೂ ಅವಾಗೆಲ್ಲ ನಡ್ಸ್ಕೊಂಡು ಬರ್ತಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ, ಕಾಂಪಿಟೇಷನ್ ಇದೆ. ಹೌ ಇಸ್ ಇಟ್ ಗೋಯಿಂಗ್ ಆ್ಯಂಡ್ ಹೌ ಮಚ್ ಡು ಯು ಎಂಜಾಯ್ ದಟ್ ಸೈಡ್ ಆಫ್ ಯು? ಅಂದರೆ ಇನಿಷಿಯಲ್ ಡೇಸ್ ಇಟ್ ವಾಸ್, ನಾನು ಶುರು ಮಾಡಿದ್ದು ನಾನು ಲಾಂಗ್ ಟರ್ಮ್ ಅದನ್ನು ತೊಗೊಂಡು ಹೋಗಬೇಕು ಅನ್ನುವಂಥ ಯೋಚನೆ ಇಟ್ಕೊಂಡು ಶುರು ಮಾಡಿದ್ದಲ್ಲ. ನನಗೆ
ರಿಷಬ್ ಸರ್ದು ಏನೋ ಒಂದು ಪ್ರೊಡಕ್ಷನಲ್ಲಿ ಸಿನಿಮಾ ಆಗಬೇಕಾಗಿತ್ತಲ್ಲ ಪೋಸ್ಟ್ ಪ್ರೀ ಕೋವಿಡ್ ಆ್ಯಂಡ್ ಪ್ರೀ ಬಿಗ್ ಬಾಸ್. ಸೊ ಅಲ್ಲಿ ತನಕ ಲೆಟ್ ಮೀ ಸರ್ವೈವ್ ಅನ್ನೋದಕ್ಕೋಸ್ಕರ ಶುರು ಮಾಡಿದಂಥ ಒಂದು ಜರ್ನಿ, ಫುಡ್ ಟ್ರಕ್ ಜರ್ನಿ ಅದು. ಬಟ್ ಇವೆಂಚುವಲಿ ನನ್ನ ಬಿಗ್ ಬಾಸಿನ ಗೆಲುವಿಗೆ ಒನ್ ಆಫ್ ದ ಕಾರಣ ಕೂಡ ನನ್ನ ಫುಡ್ ಬಿಸ್ನೆಸ್ ಗಲ್ಲಿ ಕಿಚನ್. ಸೊ ಅದಾದಮೇಲೆ ನನ್ನ ಕಷ್ಟದ ಕಾಲದಲ್ಲಿ ಕೈ ಹಿಡಿದಂಥ ಒಂದು ಬಿಸ್ನೆಸ್ಸು. ಸೊ ನನಗೆ ಒಳ್ಳೇದು ಮಾಡಿಕೊಟ್ಟಂಥ ಒಂದು ಬಿಸ್ನೆಸ್ಸನ್ನು ಸ್ವಲ್ಪ ದೊಡ್ಡದಾಗಿ ಫ್ಲರಿಷ್ ಮಾಡೋಣ ಅಂತ ಒಂದು ಆಸಕ್ತಿ ಇಟ್ಕೊಂಡು ಅದನ್ನು ದೊಡ್ಡದು ಮಾಡಿದ್ದೆ, 2 ಬ್ರಾಂಚ್ ಮಾಡಿದೆ. ಸೊ ಆ್ಯಂಡ್ ಕಾಲಕ್ರಮೇಣ ನನಗಲ್ಲಿ ಕಂಪ್ಲೀಟ್ ಆಗಿರೋದಕ್ಕಾಗಲ್ಲ. ಸೊ ಈಗ ನಾವು ಆಫ್ಟರ್ ಜಸ್ಟ್ ಮ್ಯಾರಿಡ್, ಇನ್ನೊಂದು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಇದೆ, ಸೆಪ್ಟೆಂಬರಲ್ಲಿ ರಿಲೀಸ್ ಇದೆ, ವೇರ್ ಹ್ಯಾವ್ ಪ್ಲೇಡ್ ಅ ನೆಗೆಟಿವ್ ರೋಲ್. ಸೊ ಇದ್ರ ನಂತರ ನೆಕ್ಸ್ಟ್ ಯಾವುದೋ ಒಂದು ಪ್ರಾಜೆಕ್ಟ್ ಇದೆ. ಸೊ ಅಲ್ಲಿ ಐ ಹ್ಯಾವ್ ಟು ಕಂಪ್ಲೀಟ್ಲಿ ಗೆಟ್ ಇನ್ವಾಲ್ವ್ಡ್ ಇನ್ ದ ಎಂಟೈರ್ ಪ್ರಾಸೆಸ್. ಸೊ ಹಾಗಿರಬೇಕಾದ್ರೆ ಅಲ್ಲಿ ಜವಾಬ್ದಾರಿ ಜಾಸ್ತಿ ಇದೆ ಫುಡ್ ಬಿಸ್ನೆಸ್ಗಿಂತ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ವೇರ್ ಐ ಕ್ಯಾನ್ ಆಲ್ವೇಸ್ ಕಮ್ ಬ್ಯಾಕ್. ಸೊ ಇವತ್ತಿನ ದಿವಸಕ್ಕೆ ಅದರ ಅವಶ್ಯಕತೆ, ಆ ಬಿಸ್ನೆಸ್ಸಿನ ಅವಶ್ಯಕತೆ, ಆ ಜಾಗದ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಕೊಟ್ಟು ನಾವು ಈ ಕಡೆ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡೋಣ, ಯಾವ್ದಾದ್ರು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಆ್ಯಂಡ್ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೂ ಸಮಥಿಂಗ್ ಕಾಂಕ್ರೀಟ್ ನಿಮಗೆ ಇಲ್ಲಿ ಕಾಣಿಸ್ಬೇಕು. ಸೊ ನನಗೆ ಇಲ್ಲಿ ಏನೋ ಒಂದು ಕಾಂಕ್ರೀಟ್ ಕಾಣಿಸಿದಾಗ ನಾನು ಅದನ್ನು ಇವಾಗ ಲಾಸ್ಟ್ ಡಿಸೆಂಬರ್ ಮಾರ್ಚಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದು ನಾನು. ಸೊ ಆಲ್ಮೋಸ್ಟ್ ಆಫ್ಟರ್ 6 years ಆಫ್ ದ ಹೋಟೆಲಿಯರ್ ಜರ್ನಿ ನಾನು ಅದನ್ನು ಸೇಲ್ ಮಾಡಿದೆ. ಲಾಸ್ಟ್ ಮಾರ್ಚಲ್ಲಿ ಸೇಲ್ ಮಾಡಿದ್ದೀನಿ. ಸೊ ಇವಾಗ ಐ ಆಮ್ ಔಟ್ ಆಫ್ ಫುಡ್ ಬಿಸ್ನೆಸ್. ಅದೇ ಸ್ವಲ್ಪ ನೀವು ಹೇಳ್ದಂಗೆ ಇಲ್ಲಿ ಕಾನ್ಫಿಡೆಂಟ್ ಆಗಿ ಹೌದು ಬಿಸಿ ಆಗಿರೋದ್ರಿಂದ ಐ ಕಾಂಟ್ ಗಿವ್ ಮಚ್ ಟೈಮ್. ಆ್ಯಂಡ್ ಹೋಟೆಲ್ ಬಿಸ್ನೆಸ್ ಇಸ್ ಸರ್ವಿಸ್ ಇಂಡಸ್ಟ್ರಿ ಅಲ್ಲ. ಸೊ ಸರ್ವಿಸ್ ಇಂಡಸ್ಟ್ರಿಯಲ್ಲಿ ವಿಲ್ ಆಲ್ವೇಸ್ ಒಂದು ಕಾಲ್ ಅಲ್ಲಿ ಇರಬೇಕು. ಸೊ ನನಗೆ ಅಲ್ಲಿ ಎಕ್ಸಾಕ್ಟ್ಲಿ. ಆ್ಯಂಡ್ ಒಂದು ಕಾಲ್ ಅಲ್ಲಿ ಇಟ್ಟರೆ ನಮ್ದಲ್ಲಿ ಶೂಟಿಂಗ್ ಎಲ್ಲೆಲ್ಲೋ ನಡೀತಿರುತ್ತೆ, ಎಲ್ಲೆಲ್ಲೋ ರೆಕಿ ಮಾಡ್ತಿರ್ತೀವಿ, ಎಲ್ಲೆಲ್ಲೋ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಿರ್ತೀವಿ. ಸೊ ಆವಾಗ ಇಲ್ಲಿ ಕಾಲೇ ಇಲ್ದಿದ್ದಾಗ ಆಮೇಲೆ ವಾಪಸ್ ಕಾಲಿಡೋದಕ್ಕೆ ಜಾಗ ಇರಲ್ಲ, ಹಂಗಾಗುತ್ತೆ. So let's not do that ಅಂತ. ಅದೇ ನೀವು ಹೇಳ್ದಂಗೆ you can come back any time. Yes. And ನೀವು ಬಂದ್ರೂ you will know already ಏನ್ ಮಾಡಬೇಕು ಏನ್ ಮಾಡಬಾರದು. Times would have changed. ಅಂದ್ರೆ ನಾವು ಅಪ್ಡೇಟ್ ಆಗಬೇಕು, ಯಾವ ಜಾಗದಲ್ಲಿ ಮಾಡಬೇಕು. ಇಲ್ಲಿ ಒಂದೊಂದು ರೋಡಲ್ಲಿ 5 ಹೋಟ್ಲ್ಗಳು ಮಾಡ್ತಾರೆ. ಐ ಡೋಂಟ್ ನೋ ಆನ್ ವಾಟ್ ಕ್ಯಾಲ್ಕುಲೇಷನ್ಸ್. ಸೊ ಆ ಥರದ್ದೆಲ್ಲ ಕಾಂಪಿಟೇಷನ್ಸ್ ಇದೆ ಇವತ್ತು. ಬಟ್ ಎಂಡ್ ಆಫ್ ದ ಡೇ ಇಫ್ ಅನ್ಲೆಸ್ ಎವ್ರಿಬಡಿ ಈಸ್ ವಿನ್ನಿಂಗ್, ಇಟ್ಸ್ ಗುಡ್. ಆ್ಯಂಡ್ ಇವಾಗ ಈ ಒಂದು ಇನ್ವೆಸ್ಟ್ಮೆಂಟ್ ಅಂತ ಬರೋದಿರ್ಬೋದು, ಅಂಥದ್ದೆಲ್ಲ ಬಂದಾಗ ಈಗ ನಿಮ್ಮ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಆಗಿರೋದು ಒಂದು ಪ್ರೊಡಕ್ಷನ್ ಹೌಸ್ ಮೇಲೆ. ಈ ರಂಗಸ್ಥಳದ ಬಗ್ಗೆ ಹೇಳಿ. ಸೊ ರಂಗಸ್ಥಳ ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ಶುರು ಮಾಡಿದಂಥ ಒಂದು ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ, ರಂಗಸ್ಥಳ ಸ್ಟುಡಿಯೋಸ್ ಅಂತ. ಅಂದರೆ ಅವತ್ತು ರಿಷಬ್ ಸರ್ ಕೇಳಿದರು, ಎಂತ ಮುಂದೆ ಪ್ರೊಡಕ್ಷನ್ ಹೌಸ್ ಮಾಡುವ ಯೋಚನೆ ಏನಾದರೂ ಇದೆಯಾ ಅಂತ. ಸದ್ಯಕ್ಕೆ ಯೂಟ್ಯೂಬ್ ಚಾನಲ್ ಮಾತ್ರ ಪ್ರೊಡಕ್ಷನ್ ಹೌಸ್ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ದೆ. ಆ್ಯಂಡ್ ಅವತ್ತು ಆ ಯೂಟ್ಯೂಬ್ ಚಾನಲ್ನ ರಕ್ಷಿತ್ ಶೆಟ್ಟಿ ಅವರು ಓಪನ್ ಮಾಡಿಕೊಟ್ಟಿದ್ರು, ಎಲ್ಲ ಮಾಡಿದ್ವಿ. ಬಟ್ ಇವೆಂಚುವಲಿ ಐ ಥಾಟ್ ಓಕೆ, ನಮ್ಮದೊಂದಿಷ್ಟು ಐಡಿಯಾಸ್ ಇತ್ತು, ಏನೋ ಮಾಡೋಣ ಅನ್ನೋ ಪ್ಲ್ಯಾನ್ಸ್ ಇತ್ತು, ಒಂದಿಷ್ಟು ಸ್ಕ್ರಿಪ್ಟ್ಸ್ನ ಬರೆದಿದ್ದೆ. ಸೊ ಟು ಎಕ್ಸಿಕ್ಯೂಟ್ ಇಟ್ ವಿ ಥಾಟ್ ಓಕೆ ವಿಲ್ ಸ್ಟಾರ್ಟ್ ಒನ್ ಪ್ರೊಡಕ್ಷನ್ ಹೌಸ್. ಅದಕ್ಕೆ ಏನು ಹೆಸರು ಇಡೋದು ಅಂತ ಬಂದಾಗ ರಂಗಸ್ಥಳ ಅಂತ ಆಲ್ರೆಡಿ ಆ ಯೂಟ್ಯೂಬ್ ಚಾನಲ್ಗೆ ಹೆಸರಿಟ್ಟಿದ್ರಿಂದ ಅದನ್ನೇ ಇಲ್ಲಿ ಕ್ಯಾರಿ ಮಾಡಿದ್ವಿ. ಆ್ಯಂಡ್ 2024 ಐ ಫೌಂಡ್ ಅ ಪಾರ್ಟ್ನರ್. ಸೊ ನಾನು ಅವರು ಸೇರಿಕೊಂಡು ಈ ಪ್ರೊಡಕ್ಷನ್ ಹೌಸ್ನ ಶುರು ಮಾಡಿದ್ವಿ. ಸೊ ಸ್ಟಿಲ್ ಕೀಪಿಂಗ್ ದ ಬೇಬಿ ಸ್ಟೆಪ್ಸ್. ಇವಾಗ ಅಂದರೆ ಇನ್ನೂ ಕಲಿತಾ ಇದ್ದೀವಿ, ಏನೆಲ್ಲ ಮಾಡ್ಬೋದು, ಹೆಂಗೆ ಮಾಡ್ಬೋದು, ಎಷ್ಟು ಎಫಿಷಿಯೆಂಟಾಗಿ ಮಾಡ್ಬೋದು ಅನ್ನೋದನ್ನು ಇನ್ನೂ ಕಲಿತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ಮ್ಯೂಸಿಕ್ ವಿಡಿಯೋ ಪ್ರೊಡ್ಯೂಸ್ ಮಾಡಿದ್ವಿ ಲಾಸ್ಟ್ ಅಕ್ಟೋಬರ್ ಟೈಮಲ್ಲಿ, ವಿಚ್ ವಾಸ್ ಡೈರೆಕ್ಟೆಡ್ ಬೈ ಪ್ರತೀಕ್ ಶೆಟ್ಟಿ ಅಂತ. ಅವರು ಈಸ್ ಅ ಸಿನಿಮಾಟೋಗ್ರಫರ್, ಎಡಿಟರ್. ಈ 777 ಚಾರ್ಲಿ ಟ್ರೈಲರ್ ಕಟ್ ಮಾಡಿದ್ದವ್ರೆ, ಕಾಂತಾರ ಪಾರ್ಟ್ 1 ಎಡಿಟರ್ ಅವರೇ. ಸೊ ಇದೆಲ್ಲ ಮಾಡಿದ್ದವ್ರೆ. ಆ್ಯಂಡ್ ಅವರು ಡೈರೆಕ್ಟ್ ಮಾಡಿರುವಂತಹ ಒಂದು ಮ್ಯೂಸಿಕ್ ವಿಡಿಯೋ ಇದು. ಸೊ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ KC ಅಂತ ಈಸ್ ದ ಮ್ಯೂಸಿಕ್ ಡೈರೆಕ್ಟರ್, ಅವರೇ ಹಾಡಿದ್ದಾರೆ ಕೂಡ. ಆ್ಯಂಡ್ ಬಾಕಿ ಎಲ್ಲ ಇನ್ನು ನೆಕ್ಸ್ಟ್ ನಾವು ಬಿಟ್ಟ ಮೇಲೆ ನೋಡ್ಕೊಂಡ್ರೆ ಚಂದ. ಇಲ್ಲ ಅಂದರೆ ಆ್ಯಂಡ್ ಆಲ್ಸೋ ಇಟ್ ವಾಸ್ ಸಮಥಿಂಗ್ ಟು ಡೂ ವಿತ್ ಟ್ರಾವೆಲ್. ಐ ಆಮ್ ಆಲ್ವೇಸ್ ಪ್ಯಾಷನೇಟ್ ಅಬೌಟ್ ಟ್ರಾವೆಲಿಂಗ್. ಆ್ಯಂಡ್ ಈವನ್ ಪ್ರತೀಕ್ ಕೂಡ ಹಾಗೆ. ಸೊ ವಿ ಥಾಟ್ ಓಕೆ, ಒಂದು ಟ್ರಾವೆಲ್ ಮಾಡಿ ಅಲ್ಲಿ ಶೂಟ್ ಮಾಡಿ ಬರೋಣ ಅನ್ನೋ ಒಂದು ಪ್ಲಾನ್ ಇಟ್ಕೊಂಡು ಹೋಗಿ ಹಿಮಾಚಲ್ ಪ್ರದೇಶಲ್ಲಿ ಕಸೋಲ್ ಅಂತ ಒಂದು ಜಾಗ ಇದೆ. ಲಾಟ್ ಆಫ್ ಪೀಪಲ್ ನೋ ಇಟ್. ಸೊ ಕಸೋಲ್ ಹೋಗಿ ಅಲ್ಲಿ ಸುತ್ತಮುತ್ತ ಎಲ್ಲ ಶೂಟ್ ಮಾಡ್ಕೊಂಡು ಬಂದಿರುವಂಥ ಮ್ಯೂಸಿಕ್ ವಿಡಿಯೋ ಇದೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ನೀವು ಹೇಳಿದ್ರಿ ಬೇಬಿ ಸ್ಟೆಪ್ಸ್ ಇಡ್ತಾ ಇರೋದು ಅನ್ನೋ ಥರ. ಬಟ್ ಒಂದು ಒಳ್ಳೆ ಸ್ಕೇಲಲ್ಲಿ ಈ ಥರ ಒಂದು ಪ್ಲಾನಿಂಗ್ ಮಾಡಿರೋದು ನಮಗೂ ಒಂದು ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಇದೆ ಹೇಗೆ ಬಂದಿರುತ್ತೆ ಅಂತ. ಐ ಥಿಂಕ್ ಅಂದರೆ ಐ ಆಮ್ ನಾಟ್ ಸೇಯಿಂಗ್ ತುಂಬ ಕ್ರಿಯೇಟಿವ್ ಪರ್ಸನ್ ಅಂತ ಹೇಳ್ತಾ ಇಲ್ಲ, ಬಟ್ ಆ ಥರದ ಒಂದಿಷ್ಟು ಸಂಸ್ಥೆಗಳು ಕನ್ನಡ ಚಿತ್ರರಂಗದಲ್ಲಿ ಹುಟ್ಕೊಂಡ್ರೆ
ಕನ್ಸಿಸ್ಟೆಂಟ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಟೀಮ್ಗಳ ಜೊತೆ ಅಸೋಸಿಯೇಟ್ ಆಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಈವನ್ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡೋದಕ್ಕೆ ಕೂಡ. ಸೊ ಎವ್ರಿ ಫಿಲ್ಮ್ ದಟ್ ಯು ಡೂ ಇಸ್ ಅ ಕಾಂಟ್ರಿಬ್ಯೂಷನ್ ಟು ದ ಇಂಡಸ್ಟ್ರಿ ಅಲ್ಲ. ಬಟ್ ಆ ಸಿನಿಮಾ ಚೆನ್ನಾಗಾದಾಗ ಇಟ್ಸ್ ಅ ಹ್ಯೂಜ್ ಕಾಂಟ್ರಿಬ್ಯೂಷನ್. ಸೊ ಇಟ್ ವಿಲ್ ಜನರೇಟ್ ರೆವೆನ್ಯೂ, ತುಂಬ ಜನರಿಗೆ ಕೆಲಸ ಸಿಗುತ್ತೆ. ಆ್ಯಂಡ್ ಆ ಪ್ರೊಡಕ್ಷನ್ ಹೌಸ್ಗೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತೆ ಸಿನಿಮಾ ಮಾಡೋದಕ್ಕೆ ಒಳ್ಳೊಳ್ಳೆ ಇನ್ವೆಸ್ಟರ್ಸ್ಗಳು ಸಿಗ್ತಾರೆ. ಆ್ಯಂಡ್ ಬಿಗರ್ ಪ್ಲಾಟ್ಫಾರ್ಮ್ಸ್ ಲೈಕ್ OTT ಆಗಿರ್ಬೋದು, ಸ್ಯಾಟಲೈಟ್ ಆಗಿರ್ಬೋದು, ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ಅವರೆಲ್ಲರೂ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಸೊ ಆ ಪೊಸಿಷನಲ್ಲಿ ಹೋಗಿ ಕೂತ್ಕೊಳ್ತಾರೆ. ಸೊ ಆಫ್ಟರ್ ಅ ಪಾಯಿಂಟ್ ಹೆಂಗಾಗುತ್ತೆ ಅಂದರೆ, ಈ ಥರದ್ದು ಒಂದಿಷ್ಟು ಸಂಸ್ಥೆಗಳು ಆ ಲೆವೆಲ್ ಹೋಗಿ ನಿಂತಾಗ ಬರುವಂಥ ಹೊಸ ಸಂಸ್ಥೆಗಳಿಗೆ ಅಡ್ರೆಸ್ ಬೇಕಾಗಲ್ಲ. ಸೊ ವಿ ಕಮ್ ಫ್ರಮ್ ದಿಸ್ ಇಂಡಸ್ಟ್ರಿ ಅನ್ನೋದು ಸಾಕಾಗುತ್ತೆ. ಐ ಥಿಂಕ್ ದಟ್ ಎಫರ್ಟ್ ಇಸ್, ಆ್ಯಂಡ್ ಐ ಆಮ್ ನಾಟ್ ಸೇಯಿಂಗ್ ದಟ್ ವಿ ಆರ್ ಕಾಂಟ್ರಿಬ್ಯೂಟಿಂಗ್. ನಮಗೆ ಈಗ ನಾವು ಶುರು ಮಾಡ್ತಾ ಇದ್ದೀವಿ ಅಷ್ಟೇ, ವಿ ಆರ್ ಲರ್ನಿಂಗ್. ಈಗ ಪ್ರೊಡಕ್ಷನ್ ಹೌಸ್ನ ಶುರು ಮಾಡಿದ್ದೀವಿ, ಶುರು ಮಾಡೋದಕ್ಕೆ ಏನೆಲ್ಲ ಬೇಕು ಅವಾಗ ಕಲ್ತು ಬಂದಿದ್ದೀವಿ. ಈಗ ಶುರು ಮಾಡಿದ್ಮೇಲೆ ಇನ್ನೇನು ಮಾಡಬೇಕು ಟು ಕೀಪ್ ದ ಬಿಗರ್ ಸ್ಟೆಪ್ಸ್, ಏನು ಮಾಡಬೇಕು, ಏನು ಕಲಿಬೇಕು, ಯಾವ ರೀತಿಯಲ್ಲಿ ಹೋಗಬೇಕು ಅನ್ನೋದಕ್ಕೆ ವಿ ಆರ್ ಸ್ಟಿಲ್ ಚಾನಲೈಸಿಂಗ್ ಥಿಂಗ್ಸ್. ಸೊ ಇವೆಂಚುವಲಿ ಮಾಡೋಣ. ಇಲ್ಲ, ನೀವು ಹೇಳ್ದಂಗೆನೆ ಅದು ಏನೇ ಇದ್ರೂ ಅಟ್ ದಿ ಎಂಡ್ ಇಟ್ಸ್ ಅ ಕಾಂಟ್ರಿಬ್ಯೂಷನ್. ಎಕ್ಸಾಕ್ಟ್ಲಿ. ಸೊ ಜಸ್ಟ್ ದಟ್ ವಾಟ್ ಐವ್ ಲರ್ನ್ಡ್ ಇಸ್ ಚೆನ್ನಾಗಿ ವಿತ್ ಎವ್ರಿ ಬಿಸ್ನೆಸ್ ಅಲ್ಲ. ಆದರೆ ನೀನು ಹೋಟ್ಲ್ ಹಾಕಿದ್ರೂ ಅಟ್ಲೀಸ್ಟ್ ನಿಮಗೆ ದೋಸೆ, ಇಡ್ಲಿ, ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಇಡ್ಲಿ ಮಾಡೋಕ್ಕೆ ಬರಬೇಕು, ಬೀಯಿಂಗ್ ಓನರ್ ಆಫ್ ದ ಹೋಟೆಲ್. ಇಲ್ಲ ಒಂದು ಚಟ್ನಿ ಮಾಡೋದಕ್ಕೆ ಬರಬೇಕು, ಅಟ್ಲೀಸ್ಟ್ ಇದೊಂದು 2 ಐಟಮ್ ಆದರೂ ಬರಬೇಕು. ಸೊ ಈವನ್ ಪ್ರೊಡಕ್ಷನ್ ವಿಚಾರ ಬಂದಾಗಲೂ ಕೂಡ ಒಂದು ಆ್ಯಕ್ಟಿಂಗು ಅಥವಾ ಕತೆ ಹೆಂಗೆ ಚೂಸ್ ಮಾಡಬೇಕು ಅನ್ನೋದು, ಸೊ ಈ ಥರದೊಂದು 4 ವಿಚಾರ ಗೊತ್ತಿದ್ರೆ, ಸೊ ವಿ ಆರ್ ಕೀಪಿಂಗ್ ದಟ್ ಸ್ಟೆಪ್ ರೈಟ್. ಐ ವಿಶ್ ಆಲ್ ದ ಬೆಸ್ಟ್. ಅಂದರೆ ನೀವು ಹೇಳ್ದಂಗೆನೆ ಎಷ್ಟೊಂದು ಐಡಿಯಾಗಳು ಅದೆಲ್ಲ ಏನೇನಿರುತ್ತೆ ಅದೆಲ್ಲ ಒಂದು ಜನ್ರೇಟ್ ಆಗೋದಕ್ಕೆ ಒಂದು ಜಾಗ ಬೇಕಿರುತ್ತೆ. ಅದಾಗಲಿ ರಂಗಸ್ಥಳ, ಆ ಸ್ಥಳದಲ್ಲಿ ಎಲ್ರಿಗೂ ಜಾಗ ಸಿಗಲಿ. ಸೊ ಅಗೇನ್ ಸೊ ಅದೇ ಅಂದರೆ ರಂಗಸ್ಥಳ ಹೆಸರು ಬಂದಿದ್ದು ಕೂಡ ಬಿಕಾಸ್ ನಾನು ಉಡುಪಿ ಭಾಗದವನು, ಉಡುಪಿ ಕುಂದಾಪುರ ಭಾಗದವನಾಗಿರೋದ್ರಿಂದ ನಮಗೆಲ್ಲ ಮೊದಲು ಚಿಕ್ಕವರಿಂದ ನಮ್ಗೆ ಫಸ್ಟ್ ಎಂಟರ್ಟೈನ್ ಮಾಡೋಕ್ಕೆ ಶುರು ಮಾಡಿದ್ದಂಥ ಜಾಗ ಅಂತ ಹೇಳಿದ್ರೆ ರಂಗಸ್ಥಳ. ಚೌಕಿ, ಯಕ್ಷಗಾನ ಚೌಕಿಗಳು, ಅದಕ್ಕೆ ನಾವು ಯಕ್ಷಗಾನ ನೃತ್ಯ ಮಾಡ್ತಾರಲ್ಲ, ಪರ್ಫಾರ್ಮ್ ಮಾಡ್ತಾರಲ್ಲ, ಅದಕ್ಕೆ ರಂಗಸ್ಥಳ ಅಂತ ಕರಿತೀವಿ. ಸೊ ದಟ್ ನೇಮ್ ವಾಸ್ ಆಲ್ವೇಸ್ ದೇರ್. ಅಲ್ಲ, ಅದು ಕೇಳ್ತಿದಂಗೆನೆ ಇಟ್ ಸೌಂಡ್ಸ್ ವೆರಿ ಅಥೆಂಟಿಕ್ ಅಂಡ್ ದೇರ್ ಇಸ್ ಅ ವೈಬ್ರೇಷನ್ ವಿತ್ ಇಟ್ ಆಲ್ಸೋ. ಆ ಪದದಲ್ಲೇ ಒಂದು ವೈಬ್ ಇದೆ. ವೆರಿ ಟ್ರೂ. ಈಗ ಇನ್ನೊಂದು ಕಾಲ್ ಮಾಡಬೇಕಾ ಅಥವಾ ಹಾಗೆ ಹೇಳ್ಬಿಡ್ತೀನಿ? ಎಲ್ಲಿಂದಲೋ ನೀ ಎದುರಿಗೆ ಬಂದೆ, ನನ್ನೆಡೆಗೆ ನಗುವ ಬೀರುತ್ತ ನಿಂತೆ, ತಂದೆ ನೀ ಮಾಯಾಲೋಕವೇ, ಕ್ಷಣದಲ್ಲೇ ನನ್ನನ್ನೇ ನಾನು ಮರೆತೆ, ಪ್ರೀತಿ ಮಧುರ ಮನಸ್ಸು ಭ್ರಮರ, ಕನಸೊಂದು ಹುಟ್ಟಾಯ್ತು, ನಿನ್ನ ಹೆಸರೆನ್ನಿಟ್ಟಾಯ್ತು, ಕದ್ದೆ ನೀ ಚೆಲುವೆ ನನ್ನ ಮನಸ್ಸನ್ನೇ, ಜಸ್ಟ್ ಮಾತಲ್ಲಿ she stole my heart away, just ಮಾತಲ್ಲಿ she took my breath away. Yes. ಆಕ್ಚುಲಿ ಗೊತ್ತಾ, ನಾನೇ ಈ ಸಾಂಗ್ ರಿಕ್ವೆಸ್ಟ್ ಕೇಳೋಣ ಅನ್ಕೊಂಡಿದ್ದೆ. ಹೌದಾ? ಜಸ್ಟ್ ಮಾತಲ್ಲಿ ಇದು ಸಾಂಗ್ ಹಾಡಿ ಅನ್ನೋ ಥರ. ಆ್ಯಂಡ್ ಅದೇ ಆಯ್ತು. ನೋಡಿ, ನಿಮ್ಮ ಮನ್ಸಲ್ಲಿ ಬರ್ತಾ ಇದೆ ನನಗೆಲ್ಲ. ನೀವು ಉಡುಪಿಗೆ ಬಂದು ಕರೆ ಮಾಡಿದ್ರು ನನಗೆ ಆ ವಾಯ್ಸಲ್ಲೇ ನಾನು ಕಂಡಿಡಿದೆ ಇವ್ರಿಗೆ ಯಾವ್ದು ಇಷ್ಟ ಆಗ್ಬೋದು ಅಂತ. ನಾನು ಅಂದರೆ ಕೆಲವು ಇಂಟರ್ವ್ಯೂಸ್ ಇರ್ಬೋದು, ಅದೆಲ್ಲ ನೋಡಿದಾಗ ನೀವು ಮಾಡಿರೋ ಫಿಲ್ಮ್ಗಳ ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ಸಾಕಷ್ಟು ಜನ ಡೈರೆಕ್ಟರ್ಸ್ ಒಂದು 2-3 ಕಡೆ ಹೇಳಿರೋದು, ಅವ್ರ ಕ್ಯಾರೆಕ್ಟರ್ ಆ್ಯಕ್ಷನ್ ಹೇಳಿದ ತಕ್ಷಣ ಈ ಥರ ಆ ಪಾತ್ರದಲ್ಲಿ ಇರ್ತಾರೆ. ಕಟ್ ಆಗ್ತಿದ್ದಂಗೆ ಅವ್ರು ಫುಲ್ ನಾರ್ಮಲ್ ಆಗಿ ಶೈನ್ ಥರ ತುಂಬ ಈಸಿಯಾಗಿ ಅಡ್ಯಾಪ್ಟ್ ಆಗೋದು ಆ ಒಂದು ಸೀನ್ಗೆ ಅನ್ನೋ ಥರ 2-3 ಕಡೆ ಹೇಳಿದ್ದಾರೆ. ನಿಮಗೆ ಪರ್ಸ್ನಲಿ ಅಂದರೆ ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಒಂದು ಪರ್ಫಾರ್ಮೆನ್ಸ್ ಮಾಡೋದು, ಆರ್ ನಿಮಗಿರೋ ಪ್ಯಾಷನಿಂದ ಕ್ಯಾಮ್ರಾ ಆ್ಯಕ್ಷನ್ ಕಟ್ ಮಧ್ಯ ನಿಮಗೆ ಆ ಪಾತ್ರಕ್ಕೆ ಹೋಗಿ ಬರೋದು ಹೇಗೆ ಅನಿಸುತ್ತೆ? ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್ ಅಂತ ಹೇಳ್ತಾರೆ. ಅಂದರೆ ಇವನ್ ಇನ್ ಸ್ಕೂಲ್, ಅಂದರೆ ಆ್ಯಕ್ಟಿಂಗ್ ಸ್ಕೂಲ್ಸ್ ನಿಮ್ಗೆ ಅದನ್ನು ಹೇಳ್ಕೊಡ್ತಾರೆ, ಸ್ವಿಚ್ ಆನ್ ಸ್ವಿಚ್ ಆಫ್. ಅಂದರೆ ತುಂಬ ಜನ ದೇ ಲಿವ್ ದ ಕ್ಯಾರೆಕ್ಟರ್ ಈವನ್ ಆಫ್ಟರ್ ದ ಕಟ್. ಆ್ಯಂಡ್ ಆ ಸೀನ್ಗೆ ಹೋಗಬೇಕು ಅಂತ ಹೇಳಿದ್ರು ಹೊತ್ತು ಟೈಮ್ ಅದು ಬೇಕು, ಡಿಪೆಂಡಿಂಗ್ ಆನ್
ಆ ಪಾತ್ರದ ಗಾತ್ರ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅ ವೆರಿ ಈಸಿ ಕ್ಯಾರೆಕ್ಟರ್, ವೆರಿ ಜೋವೆಲ್. ಇಫ್ ದ ಕ್ಯಾರೆಕ್ಟರ್ ಇಸ್ ವೆರಿ ಕ್ಲೋಸ್ ಟು ಹೌ ಐ ಆಮ್ ಅಲ್ಲ, ನಾನು ಹೆಂಗಿದ್ದೀನಿ ಅದಕ್ಕೆ ತುಂಬ ಹತ್ತಿರವಾಗಿರುವಂಥ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅದಕ್ಕೆ ನಾನು ತುಂಬ ತಯಾರಿಗಳು ಮಾಡ್ಕೊಳ್ಳುವಂಥ ಅವಕಾಶ ಅಂದರೆ ಅವಶ್ಯಕತೆ ಇರಲ್ಲ. ಲೈಕ್ ಜಸ್ಟ್ ಮ್ಯಾರಿಡ್ ವಾಸ್ ಒನ್ ಆಫ್ ಸಚ್ ಕ್ಯಾರೆಕ್ಟರ್ಸ್ ವಿಚ್ ವಾಸ್ ವೆರಿ ಕ್ಲೋಸ್ ಟು ಲೈಕ್ ಮಜವಾಗಿ ಗಮ್ಮತ್ ಮಾಡಿಕೊಂಡು ಇರುವಂಥ ಒಂದು ಪಾತ್ರ ಆಗಿರೋದ್ರಿಂದ ಇಟ್ ಡಿಂಟ್ ಟೇಕ್, ಅದಕ್ಕೋಸ್ಕರ ಆ್ಯಕ್ಷನ್ ಅಂತ ಹೇಳಿದಾಗ ಐ ಯೂಸ್ ಟು. ಬಟ್ ವೆನ್ ಇಟ್ ಕಮ್ಸ್ ಟು ಕಾಂತಾರ, ಕಾಂತಾರದಲ್ಲಿ ನೀವು ನೋಡಿ ಹಿಂಗೆ ಉಂಗುರನ ಹಿಂಗೆ ಮಾಡ್ಕೊಳ್ತಾ ಇರ್ತಾನೆ, ಒಂದೇ ಒಂದು ಗಾಂಚಾಲಿಯಲ್ಲಿ ಇರ್ತಾನೆ. ಸೊ ಹಂಗಂತ ನಾನು ಕಟ್ಟಾದ್ಮೇಲೆ ಹಂಗೆ ಇರ್ದೀನಿ ಅಂತ ಅಲ್ಲ, ಬಟ್ ನಾನು ಪಕ್ಕದಲ್ಲ ಆರಾಮಾಗಿ ಮಾತಾಡ್ಕೊಂಡೇ ಇದ್ದೆ. ಬಟ್ ದೆನ್ ಸಬ್ಕಾನ್ಷಿಯಸ್ಲಿ ದಟ್ ವಾಸ್ ದೇರ್. ಬಟ್ ಜಸ್ಟ್ ಮ್ಯಾರಿಡಲ್ಲಿ ಅದಿರಲಿಲ್ಲ. ದಟ್ ಡಿಂಟ್ ಹ್ಯಾವ್ ಟು ಬಿ ದೇರ್ ಫಾರ್ ಮೀ ಆ್ಯಸ್ ಅನ್ ಆ್ಯಕ್ಟರ್. ಬಟ್ ನಿಮಗೆ ವಿಜಯಾನಂದ ನೋಡಿದಾಗಲೂ ಕೂಡ ವಿಜಯಾನಂದ ಆಲ್ಸೋ ವಾಸ್ ಸಮಥಿಂಗ್ ಲೈಕ್ ವೇರ್ ಆ ಭಾಷೆ ಬಗ್ಗೆ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು. ಸೊ ನಾನು ಆ ಲೈನ್ಸನ್ನು ಐ ವಾಸ್ ಸಪೋಸ್ ಟು. ಈವನ್ ಇದು ನಮ್ಮ ಬ್ಯಾಚುಲರ್ ಪಾರ್ಟಿ ಕ್ಯಾರೆಕ್ಟರ್ ಹೇಳಿದ್ರಲ್ಲ, ಅಲ್ಲೂ ಕೂಡ ಒಂದು ಸ್ವಲ್ಪ ಸೊಫಿಸ್ಟಿಕೇಟೆಡ್ ಕ್ಯಾರೆಕ್ಟರ್. ಸೇಸ್ ದ್ಯಾಟ್ ಅಶೋಕ ಹೋಟೆಲ್, ದ ಒನ್ ಆಫ್ ದ ಸೂಪರ್ ಸ್ಟಾರ್ ಹೋಟೆಲ್ಸ್ ಆಫ್ ಬ್ಯಾಂಗ್ಳೂರ್. ಸೊ ಇಟ್ ಈಸ್ ನಾಟ್ ಮೀ. ಆ್ಯಂಡ್ ಒಂದು ಮೊಟ್ಟೆ ಕತೆ ಆ್ಯಂಡ್ ಸರ್ಕಾರಿ ನಂಗೆ ಅಂದರೆ ತುಂಬ ಚಿಕ್ಕ ಪಾತ್ರ ಆಗಿದ್ದರಿಂದ ತುಂಬ ಅಂತ ಇದಿರಲಿಲ್ಲ. ಬಟ್ ದಿಸ್ ಇಸ್ ಹೌ ಐ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕ್ಯಾರೆಕ್ಟರ್ಸ್. ಸೊ ನನ್ನ ವೈಯಕ್ತಿಕ ಬದುಕಿಗೆ ತುಂಬ ದೂರ ಆಗಿರುವಂಥ ಕ್ಯಾರೆಕ್ಟರ್ ಆದಾಗ ನನ್ನ ಇನ್ವಾಲ್ವ್ಮೆಂಟ್ ಸ್ವಲ್ಪ, ಈವನ್ ಆಫ್ಟರ್ ದ ಕಟ್ ಇಟ್ ವಿಲ್ ಬಿ ದೇರ್, ಬಟ್ ಇಟ್ಸ್ ನಾಟ್ ದಟ್ ಯು ವಿಲ್ ನೆವರ್ ಸಿ ದಟ್. ನೀವು ಬಂದು ಮಾತಾಡಿದಾಗ ನಾನು ಹಿಂಗೆ ಮಾತಾಡ್ತಾ ಇರ್ತೀನಿ. ಸೊ ಜಸ್ಟ್ ಮ್ಯಾರಿಡ್ ಸೆಟಲ್ ನೀವು ಬಂದು ಕುತ್ಕೊಳ್ರಿ ಸೂಪರ್ ಏನು ಮತ್ತೆ ಹೆಂಗೆ ನಡೀತಾ ಇದೆ ಇಂಟರ್ವ್ಯೂಸ್ ಎಲ್ಲ ಮಾತಾಡ್ತೀನಿ. ಬಟ್ ಇಫ್ ಯು ಕಮ್ ಟು ಕಾಂತಾರ ಸೆಂಟರ್ ಮತ್ತೆ ಹೇಗೆ ನಡೀತಾ ಇದೆ ಇಂಟರ್ವ್ಯೂಸ್ ಎಲ್ಲ, ಟಾಪಿಕ್ ಸೇಮೇ ಮಾತಾಡ್ತೀನಿ ನಾನು, ಬಟ್ ದ ವೇ ಐ ಟಾಕ್ ವುಡ್ ಬಿ ಡಿಫ್ರೆಂಟ್. ಬಿಕಾಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ನಡೀತಾ ಇರುತ್ತೆ, ಇಲ್ಲಿ ಜಾಸ್ತಿ ಕೆಲಸ ನಡೀತಿರಲ್ಲ. ಸೊ ಹಂಗೆ ಅಂಡ್ ನಮಗೆ ವಾಟ್ ಯು ಶೋ ಅಷ್ಟು ಮಾತ್ರ ಗೊತ್ತಾಗಲ್ಲ, ವಾಟ್ ಯು ಡೋಂಟ್ ಶೋ ಇಸ್ ಓನ್ಲಿ ವಾಟ್ ಯು ನೋ ಅಂತಾರಲ್ಲ ಆ ಥರ. ಬಟ್ ಅದೇ ಒಬ್ಬೊಬ್ಬ ಆ್ಯಕ್ಟರ್ದು ಅಪ್ರೋಚ್ ಇರಬಹುದು, ಅವ್ರು ಎಷ್ಟು ಚಾಲೆಂಜಿಂಗ್ ಆಗಿ ಆ ಪಾತ್ರ ನೋಡ್ತಾರೆ ಅನ್ನೋದು. ಅಂದರೆ ಕೆಲವು ಸಲ ವೆರಿ ಎಕ್ಸೈಟಿಂಗ್. ಈ ಪಾತ್ರ ಅಂತ ಹೇಳಿದಾಗ ಈ ಪಾತ್ರಕ್ಕೆ ರೆಫರೆನ್ಸ್ ಏನಿದೆ ಅದನ್ನ ನೋಡೋಣ ಅಂತ ಇರುತ್ತೆ. ಸೊ ಐವ್ ನೆವರ್ ಡನ್ ದಟ್ ಮಿಸ್ಟೇಕ್. ಐವ್ ನೆವರ್ ನಂಗೆ ಈ ಪಾತ್ರಕ್ಕೆ ಹತ್ತಿರ ಆಗಿರುವಂಥ ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ ಅದನ್ನ ನೋಡಿ ಇದನ್ನು ಐ ನೆವರ್ ಡನ್ ದಟ್ ಮಿಸ್ಟೇಕ್. ಬಿಕಾಸ್ ಅದನ್ನ ನೋಡಿದಾಗ ಅದೆರಡರದ್ದು ಮಿಕ್ಸ್ ಆಗಿ ನಾನು ಇಲ್ಲಿ ಮಾಡ್ತೀನಿ ಹೊರತು ನಂದು ಅಂತ ಮಾಡಲ್ಲ. ಐ ಆಲ್ವೇಸ್ ವಾಂಟ್ ಟು ಡೂ ಅ ಕ್ಯಾರೆಕ್ಟರ್ ವಾಟ್ ಐ ಫೀಲ್ ಹಿ ವುಡ್ ಡೂ ಇಫ್ ಐ ವಾಸ್ ದಟ್ ಕ್ಯಾರೆಕ್ಟರ್. ಈವನ್ ಬಿಗ್ ಬಾಸ್ ಆಲ್ಸೋ ಯಾವ ಸೀಸನ್ನು ನಾನು ನೋಡ್ಕೊಂಡು ಹೋಗಿ, ಈವನ್ ಆಫ್ಟರ್ ಐ ವಾಸ್ ಸೆಲೆಕ್ಟೆಡ್, ನೀನು ಹೋಗ್ತಿದ್ಯಾ ಬಿಗ್ ಬಾಸ್ಗೆ ಅಂತ ಹೇಳಿದ್ಮೇಲೂ ಕೂಡ ನಾನು ಯಾವ ಸೀಸನ್ ನೋಡೋಕೆ ಹೋಗಲಿಲ್ಲ. ಬಿಕಾಸ್ ನನಗೆ ಬಿಗ್ ಬಾಸ್ ವಾಸ್ ಅ ಪ್ಲಾಟ್ಫಾರ್ಮ್. ನಾನು ಪ್ರತಿ ದಿವಸ ನನ್ನನ್ನು ನಾನು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ. ಸೊ ನಾನು ಅಲ್ಲಿ ಯಾವುದನ್ನು ನೋಡ್ಕೊಂಡು ಹೋಗಿ ಅವ್ರೇನೋ ಮಾಡ್ತಿದ್ರ, ಇವರಿಬ್ರು ಎರಡು ಫ್ರೆಂಡ್ ಆಗೋದು, ಅವ್ರನ್ನ ಮಾತಾಡ್ಸೋದು, ಇವ್ರು ಹಿಂಗೆ ಜೊತೆಗಿದ್ರೆ ನಾವು. ಸೊ ನಾನು ಯಾರ್ದೋ ಸ್ಟ್ರಾಟಜಿ ಲಿವ್ ಮಾಡ್ತಾ ಇದ್ದೀನಿ ಒಳಗಡೆ ಆಗದೆ ಇದ್ರೆ. ಬಟ್ ಐ ನೋ ದಟ್ ನನಗೆ ನಾನು ವರ್ಕ್ ಆಗ್ತಿದ್ದೀನಿ ಅಂತ ಗೊತ್ತಿದ್ದಾಗ ನಾನಾಗಿರ್ಬೇಕು ಅನ್ನೋದು. ದಟ್ಸ್ ಐ ಬಿಲೀವ್ ಇನ್ ದಟ್ ಆ್ಯಂಡ್ ದಟ್ಸ್ ವರ್ಕಿಂಗ್. ಆ್ಯಂಡ್ ನೀವು ಆಲ್ಸೋ ಒಂದು ಅಂದರೆ ಈಗ ರೀಸೆಂಟ್ ಟ್ರೆಂಡ್ ಆಗಿರೋವಂಥದ್ದು, ರೀಸೆಂಟ್ ಟ್ರೆಂಡ್ ಅಂತಲ್ಲ, ಈಗ ಸುಮಾರು ಟೈಮ್ ಆಗಿದೆ ಬಂದು ವೆಬ್ ಸೀರೀಸ್ ಅನ್ನೋವಂಥದ್ದು ಏನಿದೆ. ಕೋವಿಡ್ ಆದಮೇಲೆ ಅದೊಂಥರ ಸ್ವಲ್ಪ ಬೂಮ್ ಆದಂಗೆ ಆಗಿರೋದು ಅಷ್ಟೇ. ಸೊ ಏಕಮ್ ಅನ್ನೋ ವೆಬ್ ಸೀರೀಸಲ್ಲೂ ಅಭಿನಯಿಸಿದ್ದೀರಾ. ಅಂದರೆ ಒಂಥರ ಎಕ್ಸ್ಪೀರಿಯನ್ಸ್ ಹೇಗೆ ಅಂದರೆ ಒಂದು ಸೀರಿಯಲಲ್ಲಿ ಮಾಡೋದು, ಒಂದು ರಿಯಾಲಿಟಿ ಶೋ ಅಂತ ಮಾಡೋದು, ದೊಡ್ಡ ಬಜೆಟ್ ಸಿನಿಮಾ ಮಾಡೋಕ್ಕೂ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಹೊಸ ವೆಂಚರ್ ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡೋದು, ಎಲ್ಲ ಆ್ಯಕ್ಟಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್ ಅನ್ನೋದೆಲ್ಲ ಒಂದೇ. ಬಟ್ ಹೇಗಿರುತ್ತೆ ವರ್ಕಿಂಗ್ ಪ್ರೋಸೆಸ್ ಫಾರ್ ಅ ವೆಬ್ ಸೀರೀಸ್ ಆ್ಯಂಡ್ ಬಿ ಅ ಪಾರ್ಟ್ ಆಫ್ ಇಟ್? ನನಗೆ ಐ ಫೀಲ್ ವೆಬ್ ಸೀರೀಸ್ ಇಸ್ ಫಿಲ್ಮ್ಸ್. ಇಟ್ಸ್ ಸಿನಿಮಾ ಓನ್ಲಿ. ಅಂದರೆ ನಿಮಗೆ ಇಫ್ ಇಟ್ಸ್ ಅನ್ ಆಂಥಾಲಜಿ ಇಟ್ ಬಿಕಮ್ಸ್ ಮೋರ್ ಲೈಕ್ ಒಂದು ಶಾರ್ಟ್ ಫಿಲ್ಮ್ ಥರ ಆಗ್ಬೋದು. ಅದು ನಿಮ್ಮ ಒಂದು ಎಪಿಸೋಡ್ ಬರೀ ನಿಮ್ಮ ಕತೆ ಮಾತ್ರ ಇರುತ್ತೆ. ಇಟ್ ವಿಲ್ ಬಿ ಲೈಕ್ 30 minutes ವಾಟ್ ಎವರ್. ಸೊ ಇಟ್ ಬಿಕಮ್ಸ್ ಅ ಶಾರ್ಟ್ ಫಿಲ್ಮ್ ನಿಮಗೆ. ಬಟ್ ದ ಟ್ರೀಟ್ಮೆಂಟ್ ನಿಮ್ಗೆ ಅದನ್ನು ಹೆಂಗೆ ಶೂಟ್ ಮಾಡ್ತಾರೆ, ಹೆಂಗೆ ಅದಕ್ಕೆ ತಯಾರಿ ಆಗೋದಿರುತ್ತೆ. ಸೊ ಇಟ್ಸ್ ಸಿನಿಮಾ ಥರನೇ. ಆ್ಯಂಡ್ ನನಗೆ ಅಗೇನ್ ಇಟ್ ವಾಸ್ ಪರಂವಾ. ಮತ್ತು ಸುಮಂತ್ ಭಟ್ ಅಂತ ಒಬ್ಬರು ನಿರ್ದೇಶಕರಿದ್ದಾರೆ, ಮಿಥ್ಯಾ ಅಂತ ಸಿನಿಮಾ ಮಾಡೋದು. ಸೊ ಅವರು ಎಂಟೈರ್ ಟೀಮ್ ಮಾಡಿಕೊಂಡು ಮಾಡಿದಂಥ ಒಂದು ವೆಬ್ ಸೀರೀಸ್ ಅದು. ಆ್ಯಂಡ್ ಐ ಲವ್ಡ್ ವರ್ಕಿಂಗ್ ವಿತ್ ದ ಟೀಮ್, ಏಕಮ್ ಟೀಮ್. ಯಾಕಂದರೆ ಅಷ್ಟು ಇಟ್ ಇಸ್ ಪ್ಯೂರ್ ಆರ್ಟ್ ಆ್ಯಂಡ್ ಇಟ್ಸ್ ಪ್ಯೂರ್ ಪ್ಯಾಷನ್ ಟುವರ್ಡ್ಸ್ ಕ್ರಿಯೇಟಿಂಗ್ ಅ ಮಾಸ್ಟರ್ ಪೀಸ್.
ಅಂದರೆ ಅದಕ್ಕೆ ಅಂದರೆ ಅದೇ ಕನ್ನಡ ಇದೆ, ಮಂಗಳೂರು ಕನ್ನಡ ಇದೆ, ಉಡುಪಿ ಕನ್ನಡ ಇದೆ, ಕುಂದಾಪುರ ಕನ್ನಡ, ಹಾಗೆ ಕಾರವಾರ ಕನ್ನಡ ಇದೆ, ಹಿಂಗೆ ಈ ಕಡೆ ಬರ್ತಾ ಕಾಸರಗೋಡು ಮಲಯಾಳಮೂ ಇದೆ, ಅದು ಒಂದೇ ವೆಬ್ ಸೀರೀಸಲ್ಲಿ. ಸೊ ಇಟ್ಸ್ ಎಲ್ಲ ಒಂದೇ, ಏಕಮ್ ಇಸ್ ಒನ್. ಯಾ ಸೊ ಕಾಂಟೆಂಟ್ ಒಂದೇ, ಬೇರೆ ಬೇರೆ ಕತೆ ಆಗಿದ್ರು ಎಲ್ಲರದು ಎಂಡ್ ಗೋಲ್ ಒಂದೇ. ಸೊ ದಟ್ಸ್ ವಾಟ್ ಇಟ್ ಸೇಸ್ ನನಗೆ, ನನ್ನ ಪ್ರಕಾರ ಆ ವೆಬ್ ಸೀರೀಸಲ್ಲಿ. ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲ್ ವರ್ಕಿಂಗ್ ಏಕಮಲ್ಲಿ. ಆ್ಯಂಡ್ ಆಲ್ಸೋ ಇವಾಗ ತುಂಬ ಬೂಮ್ ಆಗ್ತಿರೋವಂಥದ್ದು, ಹಾಗೆ ಎವ್ರಿ ಡೇ ಇಟ್ಸ್ ಗ್ರೋಯಿಂಗ್ ಅನ್ನೋದು ಈ ಟೆಕ್ನಾಲಜಿ ಅನ್ನೋದು. ಎಸ್ಪೆಷಲಿ ಈ ಒಂದು ಫೀಲ್ಡಲ್ಲಿ ಅದು ತುಂಬಾ ಮ್ಯಾಟ್ರ್ ಆಗುತ್ತೆ ಅನ್ನೋ ಥರ. ಇನ್ನೇನೋ ಹೊಸ ಇನ್ವೆನ್ಷನ್ ಆಗ್ತಿರುತ್ತೆ, ಡಿಸ್ಕವರೀಸ್ ಆಗ್ತಾ ಇರುತ್ತೆ. ಟೆಕ್ನಾಲಜಿ ಅನ್ನೋದು ಗ್ರೋತ್ ಆಗ್ತಾನೆ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ನೇನೇನೋ ಹೊಸ ಅದಿರುತ್ತಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ಇದು ನಿಮಗೆ ಹೇಗೆ ಕಾಣುತ್ತೆ? ಅಟ್ ದ ಸೇಮ್ ಟೈಮ್ ನೀವೀಗ ಒಬ್ಬ ಪ್ರೊಡ್ಯೂಸರ್ ಕೂಡ ಆಗಿದ್ದೀರಾ. ಆ್ಯಸ್ ಅ ಪ್ರೊಡ್ಯೂಸರ್ ಈ ಒಂದು ಗ್ರೋತ್ ಅಥವಾ ಇನ್ನೇನು ಹೊಸದಾಗಿ ನಾವು ಇನ್ವಾಲ್ವ್ ಮಾಡ್ಕೋಬಹುದು ಅನ್ನೋದು ಹೇಗೆ ಕಾಣುತ್ತೆ? ಸಿ ಇಟ್ಸ್ ಆಲ್ ಬ್ಯಾಲೆನ್ಸಿಂಗ್ ಅಲ್ಲ. ನನಗೆ ಐ ಫೀಲ್ ಅಂದರೆ ಯಾವುದು ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅಷ್ಟು ಕನ್ಸ್ಯೂಮ್ ಮಾಡಲೇಬೇಕು. ಈಗ ಇಟ್ ಡೆಫಿನೆಟ್ಲಿ ಈಸ್ ಹೆಲ್ಪ್ಫುಲ್ ಟು ಅ ಪಾಯಿಂಟ್, ಬಟ್ ಪೋಸ್ಟ್ ದಟ್ ಇಟ್ ಈಸ್ ನಾಟ್. ಅಂದರೆ ನಿಮ್ಗೆ ವಾಟ್ ಎವರ್, ಈಗ ನಾನು AI ಜನರೇಟ್ ಮಾಡಿರುವಂಥ ಶಾರ್ಟ್ ಫಿಲ್ಮ್ಸನ್ನು ನೋಡಿದ್ದೀನಿ, ಒಂದು ಮ್ಯೂಸಿಕ್ ವಿಡಿಯೋ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ, ಬಟ್ ದೆನ್ ಇಟ್ ಸ್ಟಿಲ್ ಲ್ಯಾಕ್ಸ್ ಅ ಹ್ಯೂಮನ್ ಇನ್ ಇಟ್. ನಿಮಗೆ ಅಳು ಬರ್ಬೋದು, ಬಟ್ ಅದು ತುಂಬ ಅಕ್ಯುರೇಟ್ ಆಗಿರ್ಬೋದು ಕಣ್ಣಲ್ಲಿ ಬರ್ತಿರೋವಂಥ ನೀರು. ದೋ ಇಟ್ ಇಸ್ ಶಾರ್ಟ್, ನಿಮ್ಮದು ಕೂಡ ಗ್ಲಿಸರಿನ್ ಹಾಕಿರೋ ಕಣ್ಣಲ್ಲಿ ನೀರು ಬರ್ತಾ ಇರ್ಬೋದು, ಬಟ್ ಇಟ್ಸ್ ರಿಯಲ್, ಇಟ್ಸ್ ನಾಟ್ ಫೇಕೇ ಅನ್ಸಲ್ಲ, ಗೊತ್ತಾ? ದಟ್ ಈಸ್ ಡಿಫ್ರೆಂಟ್. ಫೇಕ್ ಅಲ್ಲ ಇಸ್ ಡಿಫ್ರೆಂಟ್. ಫಾರ್ ಮಿ ದಟ್ ಇಸ್. ಅಂದರೆ maybe for generations to come it might change, but then ತುಂಬಾ ಚಾಲೆಂಜಿಂಗ್ ಅಂತ ನನಗೇನು ಅಂದರೆ ಐ ಹ್ಯಾವ್ ನಾಟ್ ಇನ್ನೂ ಆ ಘಟ್ಟಕ್ಕೆ ಎಲ್ಲೂ ನಾನು ರೀಚ್ ಆಗಿಲ್ಲ, ಆ್ಯಂಡ್ ಇಟ್ ಈಸ್ ನೆವರ್ ಎಫೆಕ್ಟೆಡ್ ಮೀ ಸೋ ಮಚ್. ಸೊ ಹಾಗಾಗಿ ಅದ್ರ ಬಗ್ಗೆ ಇನ್ನು ಜಾಸ್ತಿ ಮಾತಾಡೋದಕ್ಕೆ ನನಗೂ ಐ ಹ್ಯಾವ್ ನೋ ಐಡಿಯಾ. ಬಟ್ ಸೋ ಫಾರ್ AI ಇದೆಲ್ಲ ಏನು ನಮ್ಮ ಮೊಬೈಲಲ್ಲಿ ಆಗಿರ್ಬೋದು, ಅಲ್ಲಿ ಇಲ್ಲಿ ಆಗಿರ್ಬೋದು, ಏನು ಸಿಕ್ಕಿದೆಯೋ, it has been helpful in the process. It is not the process. ಅಷ್ಟೇ, ಅದೊಂದು ಏಡ್ ಆಗಿ ಅಷ್ಟೇ. ಅಂಡ್ ಬಟ್ ನೀವು ಹೇಳಿದ್ ನಂಗೆ ಬಹಳ ಇಷ್ಟ ಆಯ್ತು. ಫೇಕೇ ಅಲ್ಲ ಅನ್ನೋಕ್ಕೂ ಫೇಕ್ ಅಲ್ಲ ಅನ್ನೋಕ್ಕೂ ಯು ಕ್ಯಾನ್ ಸೆನ್ಸ್ ಇಟ್ ವೆರಿ ಈಸಿಲಿ. ಆ್ಯಂಡ್ ಇನ್ನೊಂದು, ನೀವು ಆ್ಯಕ್ಟರ್ ಆಗಿರಲಿ ಅಥವಾ ನೀವು ಯಾವುದೇ ಪ್ರೊಫೆಷನಲ್ ಇರಲಿ, ಒಂದು ಹೆಲ್ತ್ ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ, ಫಿಟ್ನೆಸ್ ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ ಇವಾಗ. ಬಿಕಾಸ್ ಹೆಲ್ತ್ ಏನಕ್ಕೆ ಅಂದರೆ ಹುಷಾರು ತಪ್ಪಬಾರ್ದಲ್ವ. ಆ್ಯಂಡ್ ಯು ಹ್ಯಾವ್ ಟು ಗೋ ಟು ವರ್ಕ್. ಅದು ಆ್ಯಕ್ಟರ್ ಆಗಲಿ ಇನ್ಯಾವುದೇ ಪ್ರೊಫೆಷನಲ್ ಆಗಲಿ, ಟು ಯು ಅಂದರೆ ಸ್ಕ್ರೀನ್ ಮೇಲೆ ಅಪಿಯರ್ ಆಗಬೇಕು, ಈ ಕ್ಯಾರೆಕ್ಟ್ರಿಗೆ ಹೀಗೆ ಫಿಟ್ ಆಗಬೇಕು ಅನ್ನೋದೆಲ್ಲ ಇರುತ್ತೆ. ನಿಮ್ಮ ಒಂದು ಕರಿಯರಲ್ಲಿ ಫಿಟ್ನೆಸ್ ಅನ್ನೋದು ಹೇಗೆ, ಯುನೋ ಇಟ್ಸ್ ಒನ್ ಆಫ್ ದ ಮೇಜರ್ ಪಾರ್ಟ್. And how are you connected to it? I'm not just telling about fitness. Nange when it comes to cinema alla andre the dream was always cinema. I wanted to act in films. Because alle namge at least ಒಂದು ನಾವು 60 ದಿವಸನೇ ಶೂಟ್ ಮಾಡಿರ್ಬೋದು ಥ್ರೂ ಔಟ್, ಬಟ್ ದೆನ್ ದಟ್ ಈಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಆಫ್ಟರ್ ನಂಗೆ 1 ವರ್ಷ ಬಿಟ್ಟು ಇನ್ನೊಂದು ಸಿನಿಮಾ ಸಿಗಲಿ, ಆ್ಯಂಡ್ ದಟ್ ಈಸ್ ಅನದರ್ ಕ್ಯಾರೆಕ್ಟರ್. ಟೆಲಿವಿಷನಲ್ಲಿ ನನಗೆ ಐ ವಾಸ್ ಲಿಮಿಟೆಡ್ ಟು ಪ್ಲೇಯಿಂಗ್ ಒನ್ ಕ್ಯಾರೆಕ್ಟರ್ ಫಾರ್ 2 years, 3 years, 9 years, 10 years. ನಾನು ಅಷ್ಟು ಮಾಡಿಲ್ಲ, ಬಟ್ ಮೈ ಮ್ಯಾಕ್ಸಿಮಮ್ ಟೈಮಿಂಗ್ ವಾಸ್ 2 years ವಿತ್ ಒನ್ ಸೀರಿಯಲ್. ಆ್ಯಂಡ್ ದ್ಯಾಟ್ ಬಿಕಮ್ಸ್ ವೆರಿ ಮೊನೋಟನಸ್. ಆ್ಯಂಡ್ ನನಗೂ ಕೂಡ ನಾನು ಎಷ್ಟು ಆ್ಯಕ್ಟ್ ಮಾಡಬಲ್ಲೆ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ. ಸೊ ಐ ಡಿಂಟ್ ಲೆಟ್ ದಟ್ ಡೈ ದೋ, ಬಟ್ ವಿತ್ ಫಿಲ್ಮ್ಸ್ ಎಲ್ಲ ಐ ಆಲ್ವೇಸ್ ಮೇಡ್ ಶ್ಯೂರ್ ನನಗೆ ಈ ಸಿನಿಮಾದಲ್ಲಿ ಈ ಪಾತ್ರ ಮಾಡಿದ್ರೆ ನಾನು ಈ ಥರ ಕಾಣಿಸ್ಬೇಕು, ಈ ಸಿನಿಮಾದಲ್ಲಿ ಈ ಥರ ಪಾತ್ರ ಮಾಡಿದ್ರೆ ಈ ಥರ ಕಾಣಿಸ್ಬೇಕು, 25 ಇವನಿಗೆ ಏಜು 26 ಅಂತ ಇಷ್ಟೇ ಕಾಣಿಸ್ಬೇಕು, ಇವ್ನಿಗೆ ಇಷ್ಟೇ ಹಿಂಗೆ ಕಾಣಿಸ್ಬೇಕು, ಸ್ವಲ್ಪ ದಪ್ಪ ಬೇಕು ಇಲ್ಲಿ, ಇಲ್ಲೊಂದು ಏನೋ ಪಾತ್ರ ಮಾಡ್ತಾ ಇದ್ದೀನಿ ನಾನು, ತುಂಬ ಇಲ್ಲೇನು 6 ಪ್ಯಾಕು ಬೈಸೆಪ್ಸ್ ಎಲ್ಲ ಬೇಕಾಗಿಲ್ಲ, ಹಿಂಗೆ ಕಾಣಬೇಕು, ದಟ್ ಈಸ್ ದೇರ್. ಬಟ್ ಟು ಅರೈವ್ ಎಟ್ ಎನಿ ಲುಕ್ಸ್ ಅಲ್ಲ, ಒಂದು ಹೆಲ್ದಿ ಶೇಪಲ್ಲಿ ನೀವು ಇರಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಫಾಲೋ ಸರ್ಟೈನ್ ರೂಟೀನ್ಸ್, ಫುಡ್ ಆಗಿರ್ಬೋದು, ಆ್ಯಂಡ್ ರೆಗ್ಯುಲರ್ ವರ್ಕೌಟ್ಸ್. ಇಟ್ಸ್ ನಾಟ್ ಜಸ್ಟ್ ಫಾರ್ ಅನ್ ಆ್ಯಕ್ಟರ್, ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡಲೇಬೇಕು. ಎನಿ ಆ್ಯಕ್ಟಿವಿಟಿ ಎವ್ರಿ ಡೇ. ಸೊ ದ್ಯಾಟ್ ಈಸ್ ದೇರ್ ಇನ್ ಮೈ ಲೈಫ್. ಆ್ಯಕ್ಟಿವಿಟಿ ಇದೆ, ಆ್ಯಂಡ್ ಫುಡ್ ಅಂದರೆ ಒಂದು ಲಾಸ್ಟ್ 1 ವರ್ಷ ಎಲ್ಲ ಇದು. ಆಮೇಲೆ ನಮ್ಮದು ಯೂಶ್ವಲಿ ಏನು ಮೀನು ಸಾರು, ಬಾಯ್ಲ್ಡ್ ರೈಸು,
ಇಟ್ಸ್ ಆಲ್ವೇಸ್ ಬೀನ್ ಹೆಲ್ದಿ ದಟ್ Yeah. ವೇ. ನಾಟ್ ಅ ಹ್ಯೂಜ್ ಫ್ಯಾನ್ ಆಫ್ ಪಾಸ್ತಾಸ್ ಆ್ಯಂಡ್ ಗೋಬಿ ಮಂಚೂರೀಸ್. ಸೊ ಒಂಥರ ಕಂಫರ್ಟ್ ಫುಡ್ ಅನ್ನೋದು ಏನಿರುತ್ತೆ ಅದು ಇದ್ದೇ ಇರುತ್ತೆ. ಸೊ ಅದನ್ನೇ ನಾನು ಮಾರಕ್ ಶುರು ಮಾಡಿದ್ದು ಅದನ್ನೇ. ಹಾ ಅಂದರೆ ಹೋಗ್ತಾ ಹೋಟೆಲ್ ಅಂತ ಹೇಳಿದಾಗ ಸ್ವಲ್ಪ ಐಟಮ್ಸ್ ಆ್ಯಡ್ ಮಾಡಬೇಕಾಯ್ತು. ಬಟ್ ಇನಿಷಿಯಲಿ ಐ ಸ್ಟಾರ್ಟೆಡ್ ಸೆಲ್ಲಿಂಗ್ ಇಡ್ಲಿ, ದೋಸಾ, ನೀರು ದೋಸಾ, ಸಾಬುದಾನ Buns. ಇಡ್ಲಿ. ಸೊ ಇದನ್ನ ಮಾಡೋದಕ್ಕೆ ಶುರು ಮಾಡಿದ್ದು ನಾನು. Yeah. ಸೊ ಬನ್ಸು, ಗೋಳಿ ಬಜೆ, ಮೈದಾ ಅನ್ನೋದು ಬಿಟ್ರೆ ಯಾ ಆ್ಯಂಡ್ ಐ ಗೆಸ್ ನನಗನ್ಸುತ್ತೆ ನಾನು ಇಂಟ್ರೊಡ್ಯೂಸ್ ಆಗಿದ್ದೆ ಮಂಗಳೂರು ಬನ್ಸ್ ಅನ್ನೋದು ಅದು ಕಾನ್ಸೆಪ್ಟ್ಗೆಲ್ಲ. ಆ್ಯಂಡ್ ಬಿಕಾಸ್ ಆಫ್ ಗಲ್ಲಿ ಕಿಚನ್ ನಾನು ಪರ್ಸ್ನಲಿ ಹೇಳ್ತಾರೆ, ನಾನು ತುಂಬ ಅದಕ್ಕೆ ಎಕ್ಸ್ಪೋಸ್ ಆಗಿ ತಿನ್ನೋದಕ್ಕೆ ಶುರು ಮಾಡಿದ್ದಂದರೆ ಬಿಕಾಸ್ ಆಫ್ Okay, ಗಲ್ಲಿ okay. ಕಿಚನ್. ಅಂದರೆ ನಾನು ಮುಂಚೆನೂ ತಿಂದಿರ್ತಿದ್ದೆ, ಬಟ್ ಐ ವುಡಂಟ್ ಚೂಸ್ ದಟ್. ಅಂದರೆ ನಾನು ತುಂಬ ಬನ್ಸ್ ಬಗ್ಗೆ ಹೇಳ್ತೀನಿ ಬಿಕಾಸ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಬನ್ಸ್ ಆ್ಯಂಡ್ ಗೋಳಿ ಬಜೆ. ವೆರಿ ಟೇಸ್ಟಿ. ಅಂದರೆ ಅನಿವಾರ್ಯವಾಗಿ ಇವತ್ತು ವೆಜ್ ತಿನ್ನಲೇಬೇಕು ಅಂತ ಬಂದಾಗ ನಾನು ಬನ್ಸು, ಗೋಳಿ ಬಜೆ. ಇಲ್ಲಿದ್ರೆ ಇಡ್ಲಿ ಜೊತೆ ಕೋಳಿ ಪದಾರ್ಥ ಇರುತ್ತೆ ಬೆಳಿಗ್ಗೆ, ಹಂಗೆ. ಡೈರೆಕ್ಷನ್ ಕಡೆ ನಿಮ್ಗೇನಾದ್ರು ಇಂಟ್ರೆಸ್ಟ್ ಅನ್ನೋದು ಇದೆಯಾ ಆಸ್ ಎ ಇಲ್ಲ. ಪ್ರೊಡ್ಯೂಸರ್ ಈಗ? ಇಲ್ಲ, ಓಕೆ. ಖಂಡಿತ ಇಲ್ಲ. ಅಂದರೆ ಸಿ ದಟ್ಸ್ ವಾಟ್ ಐ ಬಿಲೀವ್. ಅಂದರೆ ಫಸ್ಟು ನಾನು ಏನು ಮಾಡಕ್ಕೆ ಬಂದಿದ್ದೀನಿ ಅದನ್ನು ಮಾಡಬೇಕು. ಆ್ಯಂಡ್ ತುಂಬ ಜನ ಆಸಕ್ತರಿದ್ದಾರೆ. ಐ ಥಿಂಕ್ ನಾವು ನಮ್ಮ ಕೆಲಸ ಮಾಡಿದ್ರೆ ಇಟ್ ಈಸ್ ಚಂದ. ಸೊ ಹಾಗಾಗಿ ನಾನು ಇವಾಗ ನಮ್ಮ ಪ್ರೊಡಕ್ಷನ್ ಹೌಸಲ್ಲೂ ಕೂಡ ವಿ ಹ್ಯಾವ್ somebody called ಗುರುರಾಜ್ ಕುಲಕರ್ಣಿ ಆಸ್ ಅವರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಈ ಹೆಸರನ್ನ ಈ ಇಂಟರ್ವ್ಯೂ ಮೊದಲನೇ ಭಾಗದಲ್ಲಿ ಕೇಳಿದ್ದೀರಾ. ಹಿ ವಾಸ್ ಅವರ್ ಪ್ರೊಡ್ಯೂಸರ್ ಫಾರ್ ಅವರ್ ಸೀರಿಯಲ್. ಸೊ ಕಾಲಕ್ರಮೇಣ ಇವತ್ತು ನಾನು ಫಾರ್ಮ್ ಮಾಡಿರೋ ಟೀಮಲ್ಲಿ ಈ ಪ್ರೊಡಕ್ಷನ್ ಹೌಸಲ್ಲಿ ಹೀ ಈಸ್ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಸೊ ಐ ಥಿಂಕ್ ಪ್ರತಿಯೊಬ್ಬರು ಕೂಡ ಅವ್ರವ್ರ ರೋಲ್ನ ಅವ್ರವ್ರು ಪ್ಲೇ ಮಾಡಬೇಕು. ಸೊ ಅವ್ರು ಆ್ಯಂಡ್ ನಾನು ಆ್ಯಕ್ಟ್ ಮಾಡಬೇಕು, ಅವ್ರ ಪ್ರೊಡಕ್ಷನ್ ಹ್ಯಾಂಡ್ಲಿಂಗ್ ಮಾಡಬೇಕು, ಮೇಜರ್ ಕಾಲ್ಸ್ ತೊಗೊಳ್ಬೇಕು when we get into production. So ಆ ಥರ we have formed a team and there is a hierarchy. There is director, ಅವ್ರಿಗೆ ಏನು ಬೇಕು ಅದನ್ನು ಪ್ರೊವೈಡ್ ಮಾಡಬೇಕು. ಅದೆಲ್ಲ ನಾವು ಲೈಕ್ ಅದೇ ಹೇಳಿದ್ನಲ್ಲ, ಕಲಿತಾ ಇದ್ದೀವಿ ಅಂತ. ನಾನು ನೀವು ಹೇಳಿದ್ರಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ನಿಮ್ಗೊಂದು ಪರ್ಸ್ನಲ್ ಇಂಟ್ರೆಸ್ಟ್ ಇದೆ, ಅವ್ನು ಹಿಂಗೆ ಕಾಣ್ತಾನೆ ಹಾಗಿರ್ತಾನೆ ಅನ್ನೋ ಥರ. ನಿಮಗೆ ತುಂಬ ಮನಸ್ಸಿಗೆ ಇಷ್ಟ ಆಗಿದ್ದಂತ ಇರ್ಬೋದು, ಅಥವಾ ನೀವು ಆ ಪಾತ್ರಕ್ಕೆ ವರ್ಕ್ ಮಾಡಿದ್ದು ನಿಮಗೆ ಭಾಳ ಒಂದು ತೃಪ್ತಿ ಕೊಟ್ಟಿದೆ ಅಂತಿದ್ರೆ ನೀವು ಮಾಡಿರೋ ಪಾತ್ರ ಯಾವುದದು? ನನಗೆ ಏಕಮ್ಮಲ್ಲಿ ಮಾಡಿದಂಥ ಪಾತ್ರ ತುಂಬ ಇಷ್ಟ. ಏಕಮ್ ವೆಬ್ ಸೀರೀಸಲ್ಲಿ ಮಾಡಿದಂಥ ಪಾತ್ರ ಅಂದರೆ ಐ ಪ್ಲೇಡ್ ಅ ವೆರಿ ಇನ್ನೋಸೆಂಟ್ ಕ್ಯಾರೆಕ್ಟರ್ ವಿಚ್ ಐ ಆಮ್ ನಾಟ್. ಸೊ ಆ್ಯಂಡ್ ನಾನು ನೋಡ್ತೇವೆ ಎಷ್ಟು ಕಳ್ಳ ಮಗ ನೋಡಿ ಹೆಂಗೆ ಮಾಡಿದಾನೆ ಆ್ಯಕ್ಟಿಂಗ್ ಅನ್ನೋ ಥರ. ಅಂದರೆ ಯು ಶುಡ್ ಫೀಲ್ ದ್ಯಾಟ್ ಅಲ್ಲ. ದ್ಯಾಟ್ ವಾಸ್ ಒನ್. ಅದು ಬಿಟ್ಟರೆ ಕಾಂತಾರ ಫಾರ್ ಶ್ಯೂರ್. ಎಸ್. ಆ್ಯಂಡ್ ದೇರ್ ಆರ್ ಡೇಸ್ ತುಂಬಾ ಹೇಗೆ ಅಂದರೆ ಅನ್ಪ್ರಿಡಿಕ್ಟಬಲ್ ಆಗಿರುತ್ತೆ ಈ ಒಂದು ಕರಿಯರಲ್ಲಿ. ಎಸ್ಪೆಷಲಿ ಶೂಟ್ ಮಾಡ್ತಿರ್ತೀರ, ಫ್ರೀ ಇರ್ತೀರಾ, ಬ್ಯುಸಿ ಇರ್ತೀರಾ, ಕೆಲವು ಸತಿ ಯೋಚನೆ ಮಾಡ್ತಿರ್ತೀರ ಯಾವ ಪ್ರಾಜೆಕ್ಟ್ ಓಕೆ ಅನ್ನೋದು ಅಂತ. ಈ ಥರ ಎಲ್ಲ ಇದ್ದಾಗ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಕೂಡ ಇರುತ್ತೆ. ನೀವು ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ ಪರ್ಸ್ನಲಿ ಡೌನ್ಸ್ ಇದ್ದಾಗ, ಆರ್ ಆನ್ ಎ ಡೇಸ್ ವೇರ್ ಯು ಆರ್ ಆಫ್? ಅಂದರೆ ಐ ಮೈಟ್ ಕಮ್ ಅಕ್ರಾಸ್ ಆಸ್ ಸೆಲ್ಫಿಶ್, ಬಟ್ ಐ ಪುಟ್ ಮೈ ಸೆಲ್ಫ್ ಫಸ್ಟ್ ಆಲ್ವೇಸ್. ಸೆಲ್ಫಿಶ್ ಅದೇ ಸೆಲ್ಫಿಶ್ ಅಲ್ಲ ಅಲ್ವಾ? ಓಕೆ, ನಂಗೆ ಗೊತ್ತಿಲ್ಲ. ಅಂದರೆ ಕೆಲವ್ರಿಗೆ ಹಾಗೆ ಅನ್ಸ್ಬೋದಂತ ಬಟ್ ಐ ಹ್ಯಾವ್ ಪುಟ್ ಮೈ ಸೆಲ್ಫ್ ಫಸ್ಟ್ ಬಿಫೋರ್ ಎನಿಥಿಂಗ್. ಅಂದರೆ ಆ್ಯಂಡ್ ನಾನು ನಂಬಿರೋದು ಪ್ರತಿಯೊಬ್ಬನ ಜನ್ಮ ಇಲ್ಲಾಗಿರೋದು ಬದುಕೋದಕ್ಕೆ. ಹುಟ್ಟಿ ಅವನೇನು ಕೆಲಸ ಮಾಡಬೇಕು, ಅವ್ನ ಆ ಜೀವನ ಅವಧಿಯಲ್ಲಿ ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು. ಹೋಗೋ ಟೈಮಲ್ಲಿ ಎಲ್ಲರೂ ಹೋಗ್ತಾರೆ. ಸೊ ನೀವು ಒಬ್ಬರ ಹುಟ್ಟನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಒಬ್ಬರ ಜೀವನನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಒಬ್ಬರ ಸಾವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ನೀವು ಬದುಕೋ ರೀತಿನ ಮಾತ್ರ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ. ಸೊ ಅವ್ನು ಹೆಂಗೆ ಜೀವನ ಮಾಡ್ತಾನೆ, ಇವ್ರು ಹೆಂಗೆ ಜೀವನ ಮಾಡ್ತಾರೆ, ಮಕ್ಕಳು ಹೆಂಗೆ ಜೀವನ ಮಾಡ್ತಾರೆ, ಅಪ್ಪ ಹೆಂಗೆ ಜೀವನ ಮಾಡ್ತಾರೆ, ನನ್ನ ತಾಯಿ ಹೆಂಗೆ ಮಾಡ್ತಾರೆ, ಇದೆಲ್ಲದಕ್ಕೂ ನಾನು ತಲೆ ಕೆಡ್ಸ್ಕೊಂಡ್ರೆ ಸೊ you can't actually control illa. So what you can control is only you. So I've one thing is always very clear that I want to keep myself happy. ನಾನು ನನ್ನನ್ನು ಖುಷಿಯಾಗಿ ಇಟ್ಕೊಂಡ್ರೆ. ಸೊ ಈ ಹನಿ ಬಿ ಇರುತ್ತಲ್ಲ, ಹನಿ ಬಿ ಎಲ್ಲಿ ಹೋಗಿ ಮುಕ್ಕತ್ತೆ ಹೇಳಿ? ಹೂವು, ಒಳ್ಳೆ ರಸ ಕೊಡುವಂಥ ಹೂವನ್ನ. ನೊಣಗಳೆಲ್ಲ
ಸೊ ನಿಮ್ಮ ಹತ್ರ ಸಿಹಿ ನಿಮ್ಮ ಸಿಹಿನ ತಗೊಂಡು ಹೋಗುವಂಥ ಹನಿಬಿಗಳು ಬರಬೇಕಾ ಇಲ್ಲ ನೊಣಗಳು ಬರಬೇಕಾ ಅನ್ನೋದು ನೀವು ಡಿಸೈಡ್ ಮಾಡಬೇಕು. ಬಟ್ ನನಗಂತೂ ಯಾವತ್ತೂ ಐ ವಾಂಟ್ ಆಲ್ ದ ಹನಿ ಬೀಸ್ ಟು ಕಮ್ ಟು ಮಿ. ಸೊ ಐ ವಾಂಟ್ ಟು ಬಿ ಅ ಬ್ಯೂಟಿಫುಲ್ ಫ್ಲವರ್. ನಾನು ಹಾಳಾಗಿರುವಂಥ ಯಾವುದೋ ಪ್ರಾಣಿನೋ ಅಥವಾ ಕಸನೋ ಕೊಳ್ದೋಗಿರೋ ಬಾಳೆಹಣ್ಣು ಸಿಪ್ಪೆನೋ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಆ್ಯಂಡ್ ದಟ್ಸ್ ವಾಟ್ ಮೇಕ್ಸ್ ಯು ಬ್ಯೂಟಿಫುಲ್ ಅಲ್ಲ. ಮನೆಗೆ ಬಂದಾಗಲೂ ಕೂಡ ದೇರ್ ಇಸ್ ಅನ್ ಆರಾ ಇದ್ರೆ ಮಾತ್ರ ನಿಮ್ಗೆ ಅಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಎಲ್ಲ ಗಬ್ಬೊಡಿತಿದ್ರೆ ಹಿಂಗೆ ಏನಕ್ಕೆ ಇರಬೇಕು ಅಂತ ಅನ್ಸುತ್ತೆ. ಸೊ ಐ ಆಲ್ವೇಸ್ ಇಮೋಷ್ನಲಿ ಫಿಸಿಕಲಿ ದಟ್ಸ್ ಹೌ ಐ ಕೀಪ್ ಮೈ ಸೆಲ್ಫ್. ಸೊ ದಟ್ ಒಳ್ಳೆ ಎನರ್ಜಿನ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಪೀಪಲ್. ನೀವು ನನ್ನ ಹತ್ರ ಬಂದು ಮಾತಾಡಬೇಕು, ಇವ್ರು ಒಂದಿಷ್ಟು ಜನ ಬಂದು ನನ್ನ ಹತ್ರ ಮಾತಾಡಬೇಕು ಅನ್ನೋದು ಮಾತ್ರ ಅಲ್ಲ. ಇಟ್ಸ್ ಆಲ್ ಅಬೌಟ್ ಗುಡ್ ಎನರ್ಜೀಸ್ ಬೀಯಿಂಗ್ ಅರೌಂಡ್ ಯು. ಸೊ ಹಂಗೆ ಇಟ್ಕೊಂಡಿರೋದ್ರಿಂದ ನಾನು ಯಾವಾಗಲೂ ಐ ಪ್ರಯಾರಿಟೈಸ್ ಮೈ ಸೆಲ್ಫ್ ಆಗಿರೋದ್ರಿಂದ ಫಸ್ಟು. ಸೊ ವಿತ್ ಆಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಐ ಹ್ಯಾವ್ ಹ್ಯಾಡ್ ಮೈ ಬ್ಯಾಕ್. ಅಂದರೆ ಐ ಹ್ಯಾವ್ ನಾಟ್ ಎಕ್ಸ್ಪೆಕ್ಟೆಡ್ ಎನಿಬಡಿ ಟು ಹ್ಯಾವ್ ಮೈ ಬ್ಯಾಕ್. ಐ ಹ್ಯಾವ್ ಹ್ಯಾಡ್ ಮೈ ಬ್ಯಾಕ್. ಐ ಜಸ್ಟ್ ಥಾಟ್ ಓಕೆ, 1 ವರ್ಷ ಕೆಲಸ ಇರಲಿಲ್ಲ, 1 ವರ್ಷ ಕೆಲಸ ಇರಲಿಲ್ಲ. ಐ ವಾಸ್ ಜಸ್ಟ್ ಟೆಲ್ಲಿಂಗ್ ಮೈ ಸೆಲ್ಫ್, ಮಗನೇ ಎಂಜಾಯ್ ಮಾಡು ಈ ಟೈಮನ್ನ, ಬದುಕು. ಬಿಕಾಸ್ ದೆರ್ ಆರ್ ಗೋಯಿಂಗ್ ಟು ಬಿ ಡೇಸ್ ವೇರ್ ಯು ವಿಲ್ ಫೀಲ್ 24 ಗಂಟೆ ಸಾಕಾಗ್ತಾ ಇಲ್ಲ, 365 ದಿವಸ ಸಾಕಾಗ್ತಾ ಇಲ್ಲ, 1 ತಿಂಗಳು ಸಾಕಾಗ್ತಾ ಇಲ್ಲ. ಹೋಟೆಲಲ್ಲಿ ಇರಬೇಕಾದ್ರೆ ಅಯ್ಯೋ 30 ದಿವಸಕ್ಕೆ ಸಂಬಳ ಕೊಡಬೇಕಲ್ವ, 50 ದಿವಸ ಇದ್ಬಿಟ್ಟಿದ್ರೆ 1 ತಿಂಗಳು ಅಂತ ಅನಿಸೋದು. ಐ ಆಮ್ ಜಸ್ಟ್ ಟೆಲ್ಲಿಂಗ್. ಸೊ ಬಟ್ when there is nothing that you have, just feel that okay, you're getting prepped for the best. And I always felt that if there is something worse that is happening in your life, it's just for the best to come. Very true. And ಎಷ್ಟೊಂದು ಜನ there are people who are ಡ್ರೀಮಿಂಗ್, ಈ ಥರ ನಾನು ಹೋಗಬೇಕು, ಈ ಥರ ಒಂದು ಪಾತ್ರ ಮಾಡಬೇಕು, ಅಥವಾ ಎನಿ ಕೆಲಸ ಇರಬಹುದು, ಈ ಒಂದು ಎಸ್ಪೆಷಲಿ ಈ ಒಂದು ಇಂಡಸ್ಟ್ರಿಲಿ ಅವ್ರಿಗೆಲ್ಲ ಏನಾದ್ರು ಹೇಳಬೇಕಂತ ಅನಿಸಿದ್ರಿ ನಿಮಗೆ? ಏನದು? ಐ ಥಿಂಕ್ ಜಸ್ಟ್ ಬಿ ಕನ್ಸಿಸ್ಟೆಂಟ್. ಅಂದರೆ ಅವ್ರಿಗೆಲ್ಲ ಹೇಳೋಷ್ಟು ನಾನೇನು ಇನ್ನೂ ಸಾಧನೆ ಮಾಡಿಲ್ಲ. ಐ ಆಮ್ ಜಸ್ಟ್ ಅವ್ರ ಥರ ನಾನು ಕೂಡ ಅವಕಾಶಗಳಿಗೆ ಹುಡುಕ್ತಾನೆ ಇದ್ದೀನಿ. ಪ್ರತಿ ಕ್ಷಣ ಯಾವುದೋ ಒಂದು ಫೋನ್ ಕಾಲ್ ಬರ್ಬೋದು ಅಂತ ಯಾವತ್ತು ಫೋನಲ್ಲಿ ಸೈಲೆಂಟ್ ಇಟ್ಕೊಳ್ಳದೆ ಮಲಗ್ತೀನಿ ನಾನು ಕೂಡ. ರಾತ್ರಿ 12 ಗಂಟೆ 1 ಗಂಟೆಗೂ ಬರ್ಬೋದು, ಹೇಳೋಕ್ಕಾಗಲ್ಲ. ಶೆಟ್ರೆ ಎಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ಈಗ ಈ ಥರ ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂತ ಯಾರೋ ಒಬ್ರು ಕಾಲ್ ಮಾಡ್ಬೋದು. ಇಟ್ಸ್ ಓಕೆ ನಾಟ್ ಟು ಸ್ಲೀಪ್ ರೈಟ್ ನೌ. ಸೊ ಅಂದರೆ ನೀವು ಯಾವ ಜರ್ನಿಯಲ್ಲಿ ಇದ್ದೀರಾ, ವೆರಿ ಕಾನ್ಫಿಡೆಂಟ್ ಅಬೌಟ್ ಇಟ್. ಜಸ್ಟ್ ಬಿ ಕನ್ಸಿಸ್ಟೆಂಟ್. ಚಿಕ್ಕ ಪಾತ್ರ ದೊಡ್ಡ ಪಾತ್ರ, ಗಿವ್ ಯುವರ್ ಬೆಸ್ಟ್. ಬಟ್ ಡೋಂಟ್ ಟ್ರೈ ಟು ಬಿಕಮ್ ಅ ಸ್ಟಾರ್, ಫಸ್ಟ್ ಟ್ರೈ ಟು ಬಿಕಮ್ ಅನ್ ಆಕ್ಟರ್. ಸ್ಟಾರ್ ಅಂದರೆ ನಾನು ಅದನ್ನೇ ಹೇಳ್ತೀನಲ್ಲ, ಆಸ್ ಅ ಆಕ್ಟರ್ ಯು ಕ್ಯಾನ್ ಓನ್ಲಿ, ನೀವು ಏನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಯು ಕ್ಯಾನ್ ಓನ್ಲಿ ಬಿಕಮ್ ಅ ಬೆಟರ್ ಆಕ್ಟರ್ ಬೈ ಡೂಯಿಂಗ್ ಗುಡ್ ಫಿಲ್ಮ್ಸ್, ಗುಡ್ ಕ್ಯಾರೆಕ್ಟರ್ಸ್. ಹೀರೋ ಡೈರೆಕ್ಟರ್ ಮಾಡೋವಂಥದ್ದು, ವಿಲನ್ ಡೈರೆಕ್ಟರ್ ಮಾಡೋವಂಥದ್ದು, ನಿಮ್ಮನ್ನು ಸ್ಟಾರು ಸೂಪರ್ ಸ್ಟಾರು ಜನರು ಮಾಡೋವಂಥದ್ದು. ಸೊ ನಿಮ್ಮ ಕಂಟ್ರೋಲ್ ಇಲ್ಲದೆ ಇರುವಂತಹ ಏರಿಯಾಗಳನ್ನು ಯಾಕೆ ಕಂಟ್ರೋಲ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಷ್ಟೇ. ಟ್ರೂ. ಸೊ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ? ನಾವು ಯಾವಾಗ ಏನಂತಾರೆ ಡೇಟ್ಸ್ ಮಾರ್ಕ್ ಮಾಡಿ? ಸೊ ಜಸ್ಟ್ ಮ್ಯಾರಿಡ್ ರಿಲೀಸ್ ಆಗ್ತಾ ಇದೆ 22ನೇ ತಾರೀಕು, ಆಗಸ್ಟ್ 22ನೇ ತಾರೀಕಿಗೆ. ಅಂದರೆ ಈ ಇಂಟರ್ವ್ಯೂ ಅದಕ್ಕಿಂತ ಮುಂಚೆ ಬಂದರೆ, ಅದರ ನಂತರ ಸೆಪ್ಟೆಂಬರ್ 12ನೇ ತಾರೀಕಿಗೆ ನೆಗೆಟಿವ್ ಲೀಡ್ ಆಗಿ ಒಂದು ಸಿನಿಮಾ ಮಾಡಿದ್ದೀನಿ, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ. ಅದು ರಿಲೀಸ್ ಆಗ್ತಾ ಇದೆ. ಅದರ ನಂತರ ಕೆಲಸ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಆ್ಯಂಡ್ ನಾನು ಮುಂದಿನ ಸಿನಿಮಾಗೆ ಅಷ್ಟೇ ನಾವು ಹೇಳಿದ್ವಿ ಸಾಂಗ್ ಹಾಡಲೇಬೇಕು ನೀವು ಅಂತ. ಇನ್ನೂ ಜಸ್ಟ್ ಅಂದರೆ ಟು ಎಂಡ್ ಇಟ್ ಇನ್ ಲೈಟರ್ ಅಮೇಝಿಂಗ್ ನೋಟ್, ಇನ್ನೊಂದು 2 ಹಾಲು ಅಂದರೆ ಆ ಸಾಲ್ ಹೇಗೆ ಅಂದರೆ ಮೇ ಬಿ ನಿಮ್ದೊಂದು ವಿಷನ್ ಅಂತ ಇರುತ್ತೆ ಗೊತ್ತಾ, ಅದಕ್ಕೆ ರಿಲೇಟ್ ಆಗುವಂಥದ್ದು ಇರ್ಬೋದು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ, ಈ ದೇವರು ಮಾಡಿದ ಆಜ್ಞೆ ನಾ ಮರೆಯುವುದುಂಟೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮೀರುವುದುಂಟೇನು, ಛೇ ಛೇ ಆಗದು ಆಗದು. ಸೂಪರ್. ಈ ಪರ್ಟಿಕ್ಯುಲರ್ ಜಾನ್ರ ಅಂತ ಇರುತ್ತಲ್ಲ, ನೀವು ಯಾವ ಜಾನ್ರನ್ನ ಭಾಳ ಎಂಜಾಯ್ ಮಾಡ್ತೀರಾ? ಐದರ್ ಟು ವಾಚ್ ಆರ್ ಟು ಪರ್ಫಾರ್ಮ್? ಐ ಎಂಜಾಯ್ ಎವ್ರಿ ಜಾನರ್. ನನಗೆ ಐ ಡೋಂಟ್ ಅಲ್ಲ, ನಾನು ಯಾವತ್ತೂ ನನ್ನನ್ನು ಇಂಥ ಜಾನರ್ಗೆ ಅಂತ ರೆಸ್ಟ್ರಿಕ್ಟ್ ಮಾಡ್ಕೊಂಡಿಲ್ಲ. ಟು ವಾಚ್ ಆರ್ ಟು ಪ್ಲೇ. ಸೊ ಬಿಕಾಸ್
ಐ ಆನ್ ಆ್ಯಕ್ಟರ್, ನನಗೂ ಕೂಡ ನಾನು ಇಂಥ ಜಾನ್ರನ್ನೇ ಮಾಡಬೇಕು, ಇದನ್ನ ಮಾಡಬಾರ್ದು ಅಂತ ನಾನು ಎಲ್ಲೂ ಟೈಪ್ ಕಾಸ್ಟ್ ನಾನು ಟೈಪ್ ಕಾಸ್ಟ್ ಮಾಡ್ಕೊಂಡಿಲ್ಲ. ನೀವೇ ಟೈಪ್ ಕಾಸ್ಟ್ ಮಾಡ್ಕೊಂಡ್ರೆ ಹೊರಗಡೆ ಅವರು ಈಸಿಲಿ ಮಾಡಿಬಿಡ್ತಾರೆ. ಸೊ ಅದು ಮಾಡ್ಕೊಂಡಿಲ್ಲ. ಸೊ ವೆನ್ ಐ ಡೋಂಟ್ ಸಿ ಮೈ ಸೆಲ್ಫ್ ರೆಸ್ಟ್ರಿಕ್ಟಿಂಗ್ ಟು ಎನಿ ಜಾನ್ರ, ಐ ಡೋಂಟ್ ರೆಸ್ಟ್ರಿಕ್ಟ್ ಮೈ ಸೆಲ್ಫ್ ವಾಚಿಂಗ್ ಎನಿ ಜಾನ್ರ. ನೀವು ಸಂಜಿತ್ ಹೆಗ್ಡೆ ಅವರ ಒಂದು ಹೌದು ಮ್ಯೂಸಿಕ್ ವಿಡಿಯೋ ದುಂಡೆ ಅಂತ ಒಂದು ಮ್ಯೂಸಿಕ್ ವಿಡಿಯೋ ಮಾಡಿದ್ದೆ, ಸಂಜಿತ್ ಹೆಗಡೆ ಅದು. ಕುಂದಾಪುರದ ಸುಹಿತ್ ಬಂಗೇರ ಮತ್ತು ಡ್ಯಾನಿಯಲ್ ಅಂತ, ಸೊ ಇವರಿಬ್ರು ಮ್ಯೂಸಿಕ್ ಡೈರೆಕ್ಟರ್ಸ್. ಸೊ ಇವರು ಅವಾಗ ದೇವರ್ ಎಕ್ಸ್ಪ್ಲೋರಿಂಗ್ ಮ್ಯೂಸಿಕ್ ಆ್ಯಂಡ್ ಮ್ಯೂಸಿಕ್ ವಿಡಿಯೋ ಮಾಡಬೇಕು ಅಂತ ಒಂದಿಷ್ಟೆಲ್ಲ ಯೋಚನೆ ಮಾಡಿಕೊಂಡು ಅವ್ರದ್ದೇ ಒಂದು ಪ್ರೊಡಕ್ಷನ್ ಮಾಡ್ಕೊಂಡೆಲ್ಲ, ಲೈಫ್ ಲೈಕ್ ಫಿಲ್ಮ್ಸ್ ಅಂತ. ಸೊ ಅದರ ಅಂಡರಲ್ಲಿ ಮಾಡಿದಂಥ ಒಂದು ಮ್ಯೂಸಿಕ್ ವಿಡಿಯೋ ಇದು. ಬ್ಯೂಟಿಫುಲ್ ಡ್ರೀಮ್ ಅದೇ ಹ್ಯಾಡ್, ಅದನ್ನು ಮುಂದೆ ನಿಲ್ಸ್ಗಳು ಸಿನಿಮಾ ಮಾಡಬೇಕು ಅಂತಲೂ ಎಲ್ಲ ಮಾಡ್ಕೊಂಡಿದ್ರು. ಸೊ ಆ ಥರ ಒಂದು ಹಿಂದಿ ಮ್ಯೂಸಿಕ್ ವಿಡಿಯೋನ ಶುರು ಮಾಡಿದ್ದು, ಅದು ಕನ್ನಡದಲ್ಲೂ ಆಯಿತು. ಆಮೇಲೆ ಸಂಜಿತ್ ಹೆಗ್ಡೆ ಹಾಡಿರೋದು ಹಿಂದಿಯಲ್ಲಿ. ಸೊ ಇಟ್ ವಾಸ್ ಶಾರ್ಟ್ ಅಗೇನ್ ಇನ್ ಹಿಮಾಚಲ್ ಪ್ರದೇಶ್. ಸೊ ನೇಸಾಂಗ್ ವ್ಯಾಲಿ ಅಂತ, ದ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ. ಅದಾದಮೇಲೆ ಮುಂದಕ್ಕೆ ಹೋದರೆ 2 ಬೆಟ್ಟ ದಾಟಿದ್ರೆ ಟಿಬೆಟ್. ಸೊ ಅಲ್ಲಿ ಶೂಟ್ ಮಾಡಿದಂಥ ಒಂದು ಮ್ಯೂಸಿಕ್ ವಿಡಿಯೋ ಅದು. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. I've always loved traveling to north, not staying in north, traveling to north. ನಿಮ್ಮ ಪ್ರೊಡಕ್ಷನ್ ಹೌಸ್ದಿಂದ ನಾವು ಇದೇ ರೀತಿ ಯಾವ ರೀತಿ ಪ್ರಾಜೆಕ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಆಸ್ ಆಡಿಯನ್ಸ್? ಯಾಕಂದರೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಅಂದರೆ ಎನಿ ಫಿಲ್ಮ್ ಮೇಕರ್ಗೆ ಇಟ್ಸ್ ಆಲ್ ಅಬೌಟ್ ದ ಸ್ಕ್ರಿಪ್ಟ್ ದಟ್ ಯು ಚೂಸ್ ಅಲ್ಲ. ಅಂದರೆ ಬಟ್ ಅಟ್ಲೀಸ್ಟ್ ಟು ಸ್ಟಾರ್ಟ್ ವಿತ್, ನನಗೆ ಶುರು ಮಾಡಬೇಕು ಅಂತ ಬಂದಾಗ, ಮೊದಲನೇ ಪ್ರೊಡಕ್ಷನ್ನು ಅಥವಾ ಮೊದಲನೇ ಸಿನಿಮಾ ಅಂತ ಬಂದಾಗ, ಐ ವುಡ್ ಆಲ್ವೇಸ್ ಟ್ರೈ ಟು ನನ್ನ ಮಣ್ಣಿನ ಕಥೆನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಣ್ಣಿಗೆ ಸಂಬಂಧಪಟ್ಟಿರುವಂತಹ ಪಾತ್ರಗಳ ಕಥೆನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಾಬ್ಲಿ ನನ್ನ ಮೊದಲನೇ ಹೆಜ್ಜೆ ಅದೇ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಟ್ ಈಸ್ ಈಸಿ ಆಲ್ಸೋ ಅಲ್ಲ. ಅಂದರೆ ನನಗೆ ಗೊತ್ತಿಲ್ಲದೆ ಇರುವಂತಹ ಜಾಗದ ಬಗ್ಗೆ, ಜನರ ಬಗ್ಗೆ ಹೇಳೋದಕ್ಕಿಂತನೂ ನಾನು ನೋಡಿ ಹುಟ್ಟಿ ಬೆಳಿಬೇಕಾದ್ರೆ ನೋಡಿರುವಂಥ ಪಾತ್ರ, ಜಾಗ, ಇದನ್ನು ಹೇಳೋದಕ್ಕೆ ಇಟ್ ಬಿಕಮ್ಸ್ ವೆರಿ ಈಸಿ. ಸೊ ಇಟ್ಸ್ ಗುಡ್ ಟು ಸ್ಟಾರ್ಟ್ ವಿತ್ ಗೋಯಿಂಗ್ ಆನ್ ರಿಸರ್ಚು ಅದು ಇದು ಮಾಡಿ ಇನ್ನೊಂದು ಯಾವುದೋ ಗೊತ್ತಿಲ್ಲದಿರೋ ಜಾಗದ ಬಗ್ಗೆ ಒಂದು ಕಥೆನ ಹೇಳಿದು, ದಟ್ ಈಸ್ ಡಿಫ್ರೆಂಟ್. ಬಟ್ ಟು ಸ್ಟಾರ್ಟ್ ವಿತ್ ಐ ವಿಲ್ ಡೆಫಿನೆಟ್ಲಿ ಸ್ಟಾರ್ಟ್ ವಿತ್ ಮೈ ರೂಟ್ಸ್. ಆ್ಯಂಡ್ ನಾವು ಕಾಯ್ತಿರ್ತೀವಿ, ಬಿಕಾಸ್ ನಮಗೆ ತುಂಬ ವಿಷಯ ಇದೆ ತಿಳ್ಕೊಳಕ್ಕೆ ಆ್ಯಕ್ಚುಲಿ ಇನ್ನೂ. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನೀವು ಮಾಡೋ ಪ್ರತಿಯೊಂದು ಪ್ರಾಜೆಕ್ಟ್ಸ್ ಅದು ಯಾವುದೇ ರೀತಿ ಇರಬಹುದು, ಒಂದು ಸಾಂಗ್, ಒಂದು ಆಲ್ಬಮ್ ಸಾಂಗ್ ಅಂತ ಇರಲಿ, ಒಂದು ದೊಡ್ಡ ಫಿಲ್ಮ್ ಆಗಿರಲಿ, ಎಲ್ಲಕ್ಕೂ ನಮ್ಮ ಟೀಮ್ ಪರವಾಗಿ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನೀವು ಪ್ರತಿ ಮೀಡಿಯಮ್ಗೆ ಹೋದ್ರೂ ನಮ್ಮನ್ನ ಎಂಟರ್ಟೈನ್ ಮಾಡ್ತಾನೆ ಇದ್ದೀರಾ. ಬ್ಯುಸಿಯಾಗಿರಿ, ಕೆಲಸ ಮಾಡ್ತಾನೆ ಇರಿ, ಆ್ಯಂಡ್ ಹೀಗೆ ಶೈನ್ ಆಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಅನನ್ಯ. ಆ್ಯಂಡ್ ಮಾಧ್ಯಮ ಅನೇಕ ಮತ್ತು ನನ್ನ ಒಡನಾಟ, ಮಾತುಕತೆ ಬಹಳ ವರ್ಷಗಳಿಂದನೇ ನಡೀತಾ ಬರ್ತಾ ಇದೆ. ಆ್ಯಂಡ್ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಡನ್ ಎನಿಥಿಂಗ್ ಸೋ ಫಾರ್, ಬಟ್ ಬಹಳ ಯೋಜನೆಗಳ ಬಗ್ಗೆ ಮಾತಾಡ್ಕೊಳ್ತಾನೆ ಬರ್ತಾ ಇದ್ದೀವಿ. ಆ್ಯಂಡ್ ವಿ ಹ್ಯಾವ್ ಆಲ್ ಗ್ರೋನ್ ಆಸ್ ಇಂಡಿವಿಜುವಲ್ಸ್ ಫಾರ್ ಇಯರ್ಸ್ ಟುಗೆದರ್ ಇವಾಗ. ಆ್ಯಂಡ್ ದಿಸ್ ದ ಫಸ್ಟ್ ಟೈಮ್ ಫೈನಲಿ ಐ ಆಮ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ಟಾಕಿಂಗ್ ಅಬೌಟ್ ಮೈ ಸೆಲ್ಫ್ ನಿಮ್ಮ ಪ್ಲ್ಯಾಟ್ಫಾರ್ಮಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ದ್ಯಾಟ್ ಟು ಎಸ್ಪೆಷಲಿ ವಿತ್ ಅನನ್ಯ ಅವರು, ವೆರಿ ಕೈಂಡ್. ನಮ್ಮ ಹೀರೋಯಿನ್ ಆನ್ ಸ್ಕ್ರೀನ್ ಅವರು, ಇವರು ನೋಡಿ ಆಫ್ ಸ್ಕ್ರೀನ್ ಹೀರೋಯಿನ್ ಇವ್ರು ಸಿಕ್ಬಿಟ್ಟಿದ್ದಾರೆ ನಮ್ಗೆ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಅನನ್ಯ. ವೆರಿ ಬ್ಯೂಟಿಫುಲ್ಲಿ ಪ್ಲ್ಯಾನ್ಡ್. ಥ್ಯಾಂಕ್ ಯು.